ಆವರಣ. ಅಧ್ಯಾಯ 6. ಕೋಪ ಉರಿಯುತ್ತದೆ ಸದಾ. ಕೋಪ ಉರಿಯದಿದ್ದರೆ ಶಾಂತಿಯೇ ಇರುವುದಿಲ್ಲ. ನಿದ್ರೆಯಲ್ಲಿ ಕೂಡ ಕನಸಿನ ರೂಪ ತಾಳಿ ಹೊತ್ತಿ ಉರಿಯುತ್ತದೆ. ಇಲ್ಲದಿದ್ದರೆ ಎಚ್ಚರವಾಗಿ ಬಿಡುತ್ತದೆ. ನನಗೆ ಏನಾಗಿದೆ? ಮನೋರೋಗವೇ? ಹಾಜಿ ಹಮ್ದುಲ್ಲಾ ಅವರನ್ನಾದರೂ ಕೇಳಬೇಕು. ಆದಿ ಕಾಲದಿಂದ ಇದುವರೆಗೆ ಅರೇಬಿಯಾದಿಂದ ಈಜಿಪ್ಟ್, ಸಿರಿಯಾ, ಇರಾಕ್, ತುರ್ಕಿ, ಪ್ಯಾಲೆಸ್ತೈನ್, ಖುರಾಸಾನ್, ಇರಾನ್, ತುರಾನ್, ಅಫ್ಘಾನಿಸ್ತಾನ್, ನನಗೆ ನೆನಪಿಲ್ಲದ ಇನ್ನೂ ಎಷ್ಟೆಷ್ಟೋ ದೇಶಗಳ ಇತಿಹಾಸಗಳನ್ನು ಬೆರಳ ತುದಿಯಿಂದ ಚಿಮ್ಮಿ ನೆನಪು ಮಾಡಿಕೊಂಡು ಹೇಳಬಲ್ಲ ವಿದ್ವಾಂಸರು. ಔರಂಗಜೇಬ್ ಬಾದ್ಶಾ ಅವರ ಇತಿಹಾಸದ ಕೋಠಿಯ ಪ್ರಮುಖರು. ಹಿಂದೂಸ್ಥಾನದ ಮುಘಲ್ ಚಕ್ರಾಧಿಪತ್ಯದ ಎಲ್ಲ ಸೂಬಾಗಳಿಂದಲೂ ಬರುವ ಗುಪ್ತ ವಾರ್ತೆಗಳ ಬಾದಶಾಹರು ಪರಿಶೀಲಿಸಿ ಸರ್ಕಾರಕ್ಕೆ ಅಪಾಯವಿಲ್ಲವೆಂದು ಪರಿಗಣಿಸಿದ ಮಾಹಿತಿಗಳನ್ನು ಇತಿಹಾಸದ ಕೋಠಿಗೆ ರವಾನಿಸಿದ ಮೇಲೆ ಅವನ್ನೆಲ್ಲ ಓದಿ ವಿಂಗಡಿಸುವ ಬುದ್ಧಿಮತ್ತರು. ನಾನೆಂದರೆ ವಿಶೇಷ ಮಮತೆ. ಯಾವಾಗ ಬೇಕಾದರೂ ದ್ವಾರಪಾಲಕನ ಅಡೆತಡೆಯಿಲ್ಲದೆ ಒಳಗೆ ನಡೆದು ದರ್ಶನ ಪಡೆಯುವ ಕೃಪೆ. ನನ್ನನ್ನು ನೋಡಿದ ತಕ್ಷಣ ಅವರ ಕಣ್ಣುಗಳಲ್ಲಿ ಪ್ರೀತಿ ಜಿನುಗುತ್ತದೆ. ಕಳೆದ ಸಲ ದರ್ಶನ ಪಡೆದಿದ್ದಾಗ ಉರಿ ಅಂದರೆ ಬೆಂಕಿ, ಬೆಂಕಿ ಅಂದರೆ ನರಕ, ನರಕದ ಭಯವು ನಿನ್ನನ್ನು ನಿದ್ರೆ, ಸ್ವಪ್ನ, ಜಾಗೃತಿ 3 ಸ್ಥಿತಿಗಳಲ್ಲೂ ಕಾಡುತ್ತದೆಂದರೆ ಪ್ರವಾದಿಗಳ ಕೃಪೆ ನಿನ್ನ ಮೇಲೆ ಪೂರ್ಣವಾಗಿಲ್ಲ ಎಂದು ಅರ್ಥ. ಹೆಚ್ಚು ಶ್ರದ್ಧೆಯಿಂದ ನಮಾಜು ಮಾಡು. ಹೆಚ್ಚು ಶ್ರದ್ಧೆಯಿಂದ ಕುರ್ಆನ್ ಓದು. ಅರಬಿ ಓದುತ್ತಿದ್ದೀಯಾ? ಅರಬಿ ಅರ್ಥವಾಗದೆ ಕುರಾನಿನ ಅರ್ಥ ಹೇಗೆ ತಿಳಿದೀತು? ಬರೀ ಅರ್ಥ ತಿಳಿದರೆ ಸಾಲದು. ಅದರ ಭಾವ ತಿಳಿಯಬೇಕಾದರೆ ಅರಬಿಯ ಮೂಲಾರ್ಥವಾಗಬೇಕು. ಬರೀ ಫಾರ್ಸಿ ತಿಳಿದರೆ ಸಾಲದು. ಫಾರ್ಸಿ ರಾಜಭಾಷೆ, ರಾಜ್ಯ ಭಾಷೆ. ಅರಬಿ ದೇವಭಾಷೆ, ಪ್ರವಾದಿಗಳ ಭಾಷೆ. ಅಲ್ಲದೆ ನಿನ್ನ ಮೂಲ ಅಜ್ಞಾನದ ಬೇರುಗಳಿವೆಯಲ್ಲ, ಹಿಂದೂ ನಂಬಿಕೆಗಳು. ಅವನ್ನು ಪೂರ್ತಿ ಸುಡುವ ತನಕ ನಿನಗೆ ನರಕದ ಬೆಂಕಿಯ ಬಾಧೆ ತಪ್ಪುವುದಿಲ್ಲ ಎಂದಿದ್ದರು. ಹಾಜಿ ಸಾಹೇಬರೇ, ನೀವು ಹೇಳುವುದು ಸರಿ ಅಂತ ನನಗೂ ಅನ್ನಿಸುತ್ತೆ. ನನ್ನಲ್ಲಿ ಕೋಪದ ಉರಿ ಹೊತ್ತಿದಾಗಲೆಲ್ಲ ನನ್ನ ಪೂರ್ವ ಧರ್ಮದ ಗುಡಿ ಗೋಪುರಗಳು, ದೇವ ದೇವಿ ವಿಗ್ರಹಗಳು, ಪುರೋಹಿತರು ಮಾಡಿಸುತ್ತಿದ್ದ ಹೋಮ ಹವನಗಳು, ವ್ರತ ಕಥೆಗಳು ನೆನಪನ್ನು ತುಂಬಿಕೊಳ್ಳುತ್ತವೆ. ಪೂರ್ವಧರ್ಮ ಅಂತ ಯಾಕೆ ಕರೀತೀಯಾ? ಇಸ್ಲಾಮಿನ ಜೊತೆಗೆ ಅವನ್ನೂ ಧರ್ಮ ಅಂದರೆ ಇಸ್ಲಾಮಿಗೆ ಅಗೌರವ ಮಾಡಿದಂತೆ ಅಲ್ಲವೇನು? ಅಜ್ಞಾನದ ಆಚಾರಗಳು, ಅಜ್ಞಾನದ ನಂಬಿಕೆಗಳು ಅನ್ನು. ಹೌದು, ಕೋಪಕ್ಕೆ ಕಾರಣವಾದ ನನ್ನ ಈ ಸ್ಥಿತಿ. ನಾನೊಬ್ಬ ಗುಲಾಮ. ಯುದ್ಧದಲ್ಲಿ ಸೆರೆ ಸಿಕ್ಕಿ ಜೀವ ಉಳಿಸಿಕೊಳ್ಳಲು ಧರ್ಮಾಂತರಗೊಂಡರೂ ಗುಲಾಮನಾಗಿ ಬದುಕುತ್ತಿರುವ ಗುಲಾಮ ಮಾತ್ರವಲ್ಲ, ಮುಂದಿನದನ್ನು ನನಗೆ ನಾನೇ ಹೇಳಿಕೊಳ್ಳಲು ನಾಚಿಕೆಯಾಗುವ ಸ್ಥಿತಿಯ ನನ್ನನ್ನು ಈ ಸ್ಥಿತಿಗೆ ತಂದದ್ದು ನನ್ನ ಪೂರ್ವಧರ್ಮವಲ್ಲವೇ? ಆ ಧರ್ಮದಲ್ಲಿ ಕಸುವಿದ್ದರೆ ಅದು ಸೋಲುತ್ತಿತ್ತು ಯಾಕೆ? ಹಾಜಿ ಹಮ್ದುಲ್ಲಾ ಅವರು ಧರ್ಮದ ವಿಷಯವಾಗಿ ಚರ್ಚೆ ಮಾಡುವಾಗ ಎಂದೂ ತಾಳ್ಮೆ ತಪ್ಪುವುದಿಲ್ಲ. ಖ್ವಾಜಾ ಜಹಾನ್, ಇಸ್ಲಾಂ ಧರ್ಮವು ಹೊರಗಿನಿಂದ ಬಂತು ನಿಜ. ಹಜ್ಜಜ್, ಘಜ್ನಿ, ಘೋರಿ, ಮಾಮ್ಲುಕ್, ಖಿಲ್ಜಿ, ತುಘಲಕ್, ಸಯೀದ್, ಲೋಧಿ, ಮುಘಲ್ ಹೀಗೆ ಯಾರು ನುಗ್ಗಿದರೂ ನಿಮ್ಮ ಹಿಂದೂಗಳು ಸೋತರು ಯಾಕೆ? ನಿಮ್ಮ ಅಂದರೆ ನಿನ್ನ ಅಲ್ಲ, ಯಾಕೆಂದರೆ ನೀನು ಈಗ ನಮ್ಮವನೇ. ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಇಷ್ಟೊಂದು ವಿಶಾಲವಾದ ಜನಬಲ, ಧನಬಲ, ಸೇನಾಬಲದೊಡನೆ ಇಸ್ಲಾಮನ್ನು ಎದುರಿಸಿ ಕೊನೆಗೆ ಒಂದೊಂದಾಗಿ ಇಸ್ಲಾಮಿಗೆ ಸೋತು ಸೆರೆ ಸಿಕ್ಕಿ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಕಗ್ಗೊಲೆಯಾದ ಕಾರಣವೇನು? ಅಷ್ಟಷ್ಟು ಎತ್ತರದ ಕಲ್ಲಿನ ದೇವಸ್ಥಾನಗಳನ್ನು, ಸಾವಿರ ವಿಗ್ರಹಗಳನ್ನು ಕೊಚ್ಚಿಸಿಕೊಂಡ ಕಾರಣವೇನು? ಅವರ ಧರ್ಮವು ಅದು ಧರ್ಮವೇ ಅಲ್ಲ. ಅವರು ಸುಳ್ಳು ನಂಬಿಕೆ ಆಚಾರಗಳ ಮೇಲೆ, ಅಜ್ಞಾನದ ಮೇಲೆ ಬದುಕುತ್ತಿದ್ದರು. ಸೂರ್ಯ ಹುಟ್ಟಿದ ತಕ್ಷಣ ಕತ್ತಲು ಕರಗುವಂತೆ ಅವರ ಸಮಸ್ತ ಬಲಗಳೂ ದೇವಾಲಯಗಳೂ ಕೊಚ್ಚಿಸಿಕೊಂಡವು. ಅವರ ಪಂಡಿತರೇ ತಲೆಯ ಮೇಲೆ ಪಿಳ್ಳೆ ಜುಟ್ಟು ಬಿಟ್ಟುಕೊಂಡು ಹಣೆಯ ಮೇಲೆ ಕೆಂಪು ಹಳದಿ ಪಟ್ಟಿ ಬಳಿದುಕೊಂಡಿರುವ ಉಲೇಮಾಗಳು ಹೇಳುತ್ತಾರಂತೆ, ಸತ್ಯವೇ ಕೊನೆಗೆ ಗೆಲ್ಲುತ್ತದೆ ಅಂತ. ಏನದರ ವಾಕ್ಯ ಮೂಲ ಭಾಷೆಯಲ್ಲಿ? ನಾನು ಸತ್ಯಮೇವ ಜಯತೆ ನಾನೃತಂ ಎಂದು ಹೊಂದಿಸಿದೆ. ಏನು? ಕಾಫಿರ್ ವಾಕ್ಯ. ಕಾಫಿರರಿಗೆ ಮಾತ್ರ ಉಚ್ಚರಿಸಲು ಸಾಧ್ಯ. ಇರಲಿ, ಸತ್ಯ ಒಂದೇ ಗೆಲ್ಲುತ್ತದೆ ಅನ್ನುವುದು ಸತ್ಯವಾದ ಮಾತು.
ಸತ್ಯವಾದದ್ದರಿಂದಲೇ ಇಸ್ಲಾಂ ಈ ವಿಶಾಲ ಹಿಂದೂಸ್ತಾನವನ್ನು ಗೆದ್ದು ಆಳುತ್ತಿದೆ. ಈಗ ಮನದಟ್ಟಾಯಿತೇ ಎಂದು ಬೆಳ್ಳಿಯಂತೆ ಹೊಳೆಯುವ ತಮ್ಮ ಉದ್ದನೆಯ ಗಡ್ಡವನ್ನು ನೀವಿಕೊಂಡರು. ಹಾಜಿ ಹಮ್ದುಲ್ಲಾಹ್ ಅವರು ಹೇಳುವ ವಿಶಾಲ ಇತಿಹಾಸ ಮಾತ್ರವಲ್ಲ, ನನ್ನ ಅನುಭವವೇ ಈ ಸತ್ಯದ ಮೂರ್ತ ಅಭಿವ್ಯಕ್ತವಾಗಿರುವುದು ನೆನಪಿಗೆ ಬಂದು ಹೌದೆಂಬಂತೆ ಕತ್ತು ಹಾಕಿದೆ. ಅಂಬೇರಿನವರೇ ತಮ್ಮ ಸೋಲನ್ನು ಒಪ್ಪಿಕೊಂಡು ಅಕ್ಬರ್ ಬಾದ್ಷಾಹನಿಗೆ ಹೆಣ್ಣು ಕೊಟ್ಟು ಅವನ ಸಾಮ್ರಾಜ್ಯದ ಸೇನಾಧಿಕಾರಿಯಾಗಿ ಸೇವೆ ಸಲ್ಲಿಸುವ ಮೂಲಕ ತಮ್ಮ ಊರಿನ ಅರಮನೆಯನ್ನು ಉಳಿಸಿಕೊಂಡಿದ್ದರು. ಉದಯಪುರದ ಮಹಾರಾಣ ಪ್ರತಾಪನ ಮೇಲೆ ಯುದ್ಧ ಮಾಡಲು ಅಂಬೇರಿನ ಮಾನಸಿಂಹನೇ ಸೇನಾಧಿಕಾರಿಯಾಗಿ ನಿಯುಕ್ತನಾಗಿದ್ದ. ಅಕ್ಬರ್ ಬಾದಶಾಹರ ಮೇಲೆ ಯುದ್ಧ ಮಾಡಿ ಗೆಲ್ಲುವವನು ಯಾರೂ ಹುಟ್ಟಿಲ್ಲ, ಹುಟ್ಟುವುದಿಲ್ಲ. ನನ್ನಂತೆ ನೀನು ಶರಣಾಗಿ ಅವರ ಸೇನಾಧಿಕಾರಿಯಾಗಿ ಸೇವೆ ಸಲ್ಲಿಸು ಎಂದು ಪ್ರತಾಪನ ಮನ ಒಲಿಸಲು ಹೋಗಿದ್ದ. ಹಲದಿ ಘಾಟಿನಲ್ಲಿ ಸೋತ ಪ್ರತಾಪನು ಕಾಡು ಮೇಡು ಸೇರಿ ಕಾಡಿನ ಬುಡಕಟ್ಟು ಜನಾಂಗದವನೇ ಆಗಿ ಹೋಗಿದ್ದ. ಸಿಂಧ್, ಮಾಲ್ವಾ, ಗುಜರಾತ್ ಎಲ್ಲವೂ ಬಹುಕಾಲದಿಂದ ಮುಸ್ಲಿಮರ ವಶವಾಗಿತ್ತು. ಆದರೂ ಅರಾವಳಿಯಿಂದ ರಕ್ಷಿತವಾದ ನಮ್ಮ ಪುಟ್ಟ ರಾಜ್ಯ ದೇವಗಢ ಅದುವರೆಗೂ ಯಾವ ಮುಸ್ಲಿಂ ದಂಡುಕೋರನ ಮನಸ್ಸನ್ನೂ ಸೆಳೆದಿರಲಿಲ್ಲ. ಯಾವ ರಾಜಮಾರ್ಗಕ್ಕೂ ಹತ್ತಿರವಲ್ಲದ, ಬೇರಾವ ಕೋಟೆಯ ರಕ್ಷಣೆ ಅಥವಾ ಲಗ್ಗೆಗೂ ಆಯಕಟ್ಟಲ್ಲದ ನಮ್ಮ ರಾಜ್ಯವು ಅಸ್ತಿತ್ವದಲ್ಲಿದೆ ಎಂಬುದೇ ಬಾದಶಾಹರುಗಳಿಗೆ ತಿಳಿದಿರಲಿಲ್ಲವೆಂದು ಕಾಣುತ್ತದೆ. ಇಲ್ಲಿ ಇಂಥದೊಂದು ರಾಜ್ಯವಿದೆ, ಇಂಥ ಒಂದು ಕೋಟೆಯಿದೆ ಎಂಬ ಸಂಗತಿ ಔರಂಗಜೇಬ ಬಾದಶಾಹನಿಗೆ ತಿಳಿದು ಅವನು ತಕ್ಷಣ ಶರಣಾಗತನಾಗಿ ಇಸ್ಲಾಮನ್ನು ಸ್ವೀಕರಿಸುವಂತೆ ನನ್ನ ಪೂಜ್ಯ ಪಿತರಾದ ಮಹಾರಾಜ ಜಗವೀರ ಸಿಂಹರಿಗೆ ಹುಕುಂ ಕಳಿಸಿದ. ಔರಂಗಜೇಬನಂಥ ಮುಘಲ್ ಬಾದ್ಷಾಹನ ಗೌರವಕ್ಕೆ ಕುಂದಾಗುವಂತೆ ಉತ್ತರಿಸಬಾರದೆಂಬ ವ್ಯವಹಾರ ಜ್ಞಾನವಿಲ್ಲದವರಲ್ಲ ನನ್ನ ಪಿತೃದೇವರು. ಆದರೂ ಕೋಟೆಯನ್ನು ಸುತ್ತುವರೆದು ಗೋಡೆಗಳಿಗೆ ತೋಪುಗಳಿಂದ ಗುಂಡು ಹಾರಿಸುತ್ತಾ ಮಹಾದ್ವಾರಕ್ಕೆ ಆನೆಗಳಿಂದ ಗುದ್ದಿಸುತ್ತಾ ಶರಣಾಗು ಎಂಬ ಹುಕುಂ ರವಾನೆ ಮಾಡುತ್ತಿದ್ದರೆ ನಿಜವಾದ ಯಾವ ರಜಪೂತನೂ ಮಹಾದ್ವಾರವನ್ನು ತೆಗೆದು ಶರಣಾಗುತ್ತಾನೆ? ಆಶ್ಚರ್ಯದ ಸಂಗತಿ ಎಂದರೆ ನಮ್ಮ ಕೋಟೆಯನ್ನು ಸುತ್ತುವರೆದಿದ್ದ ಔರಂಗಜೇಬನ ಕಾಲಾಳುಗಳಲ್ಲಿ ಬಹುಭಾಗ ಹಿಂದೂ ಧರ್ಮದ ಜಾಟರು, ಮಾಲ್ವದವರು, ನಮ್ಮವರೇ ಆದ ರಾಜಸ್ಥಾನದ ರೈತರು. ಇನ್ನೂ ಪುಟ್ಟ ಹಿಂದೂ ರಾಜ್ಯವನ್ನು ಮುಸಲ್ಮಾನರು ಕಬಳಿಸಲು ತಾವು ರಕ್ತ ಚೆಲ್ಲುವ ಸಹಾಯಕರಾಗಬಾರದು ಎಂಬ ತಿಳುವಳಿಕೆಯಾಗಲಿ ಸ್ವಧರ್ಮ ನಿಷ್ಠೆಯಾಗಲಿ ಅವರಿಗೆ ಇರಬಾರದೆ. ಕತ್ತಿ ಹಿಡಿದ ಕುದುರೆ ಸವಾರರಲ್ಲಿ ಅರ್ಧ ಭಾಗ ಹಿಂದೂ ರಾಜಪೂತರು, ಅವರ ಸೇನಾನಿಗಳೂ ರಾಜಪೂತರೇ. ಉಳಿದರ್ಧ ಭಾಗ ಅಫ್ಘನ್ ಮುಸಲ್ಮಾನರು. ಹಿಂದೂ ಅಶ್ವದಳದವರು ನಿಷ್ಠೆಯಿಂದ ಯುದ್ಧ ಮಾಡುತ್ತಾರೆಯೋ ಇಲ್ಲವೋ ಎಂದು ಸದಾ ಸಂಶಯದಿಂದ ಪರೀಕ್ಷೆ ಮಾಡುವ ಮುಸ್ಲಿಂ ಸೇನಾನಿಗಳು. ಕಾಲಾಳುಗಳಿಗಂತೂ ಈ ಯುದ್ಧದ ಉದ್ದೇಶ ಸ್ಪಷ್ಟವಾಗಿ ತಿಳಿಯುತ್ತಿರಲಿಲ್ಲ. ತಿಳಿದಿದ್ದರೂ ಹೊಟ್ಟೆಯ ಪಾಡಿಗೆ ಬೇರೆ ದಾರಿ ಇರಲಿಲ್ಲ. ದನದ ಹಿಂಡುಗಳಂತೆ ಅಟ್ಟಿದ ಕಡೆಗೆ ಹೋಗಿ ಹೇಳಿದಂತೆ ಯುದ್ಧ ಮಾಡುವುದು, ಯುದ್ಧದ ಮೊದಲ ಅಲೆಯ ಪೆಟ್ಟನ್ನು ತಿಂದು ಸಾವಿರಗಟ್ಟಲೆ ಸತ್ತು ಬೀಳುವುದಷ್ಟೇ ಅವರ ಜೀವನ. ನಮ್ಮ ಸುತ್ತ ಒತ್ತುವ ಇಡೀ ಹಿಂದೂಸ್ತಾನದ ಸೈನ್ಯಬಲವನ್ನು ನಾವು ಎಷ್ಟು ದಿನ ತಡೆಯಲಾದೀತು? ಪಿತೃದೇವರು ನಮ್ಮ ಸೈನ್ಯಾಧಿಕಾರಿಗಳು, ಭಟರು ಮತ್ತು ಪ್ರಜಾಪ್ರಮುಖರಿಗೆ ಹೇಳಿದರು, ಪಶ್ಚಿಮ ಭಾಗದ ನಮ್ಮ ಕೋಟೆ ಬಿರುಕು ಬಿಟ್ಟಿದೆ. ಈ ಸಂಜೆಯ ವೇಳೆಗೆ ಶತ್ರುಗಳು ಒಳಗೆ ನುಗ್ಗುತ್ತಾರೆ. ನಾವೇ ಮುಖ್ಯ ದ್ವಾರವನ್ನು ತೆಗೆದು ಹೊರಗೆ ನುಗ್ಗಿ ಸಾಧ್ಯವಾದಷ್ಟು ಶತ್ರುಗಳನ್ನು ಕೊಂದು ಜೀವ ಬಿಡುವುದು ಒಂದು ದಾರಿ. ಅವರೇ ಒಳನುಗ್ಗುವ ತನಕ ಕಾದು ಕಾಯುವುದು ಇನ್ನೊಂದು ದಾರಿ. ಶರಣಾಗಿ ಪ್ರಾಚೀನ ಕಾಲದಿಂದಲೂ ನಮ್ಮದಾದ ಧರ್ಮವನ್ನು ತ್ಯಜಿಸಿ ಶತ್ರುವಿನ ಧರ್ಮವನ್ನು ಒಪ್ಪಿಕೊಳ್ಳುವುದು ಕೊನೆಯ ದಾರಿ. ನಾನು ಯಾರನ್ನೂ ಯಾವ ಮಾರ್ಗ ಹಿಡಿಯಲು ಒತ್ತಾಯ ಮಾಡುವುದಿಲ್ಲ. ಆದರೆ ಒಬ್ಬೊಬ್ಬರು ಒಂದೊಂದು ಮಾರ್ಗ ಹಿಡಿದು ಗೊಂದಲವಾಗುವುದು ಬೇಡ. ಸಾಯಲಿ ಬದುಕಲಿ ಶರಣಾಗಲಿ ಎಲ್ಲರೂ ಒಟ್ಟಿಗೆ ನಡೆಯುವುದು ಲೇಸು. ಹೆಚ್ಚು ಚರ್ಚೆ ಮಾಡಲು ಸಮಯವಿಲ್ಲ. ಎಲ್ಲ ಸೇರಿ ಒಂದು ಗಟ್ಟಿ ತೀರ್ಮಾನ ಮಾಡೋಣ. ಮುಖ್ಯ ಸೇನಾಧಿಕಾರಿ ವಿಜಯೇಂದ್ರ ಸಿಂಹ ತಕ್ಷಣ ಹೇಳಿದರು. ಮಹಾರಾಜರು ಸಭೆ ಕರೆದಾಗಲೇ ಉದ್ದೇಶ ಎಲ್ಲರಿಗೂ ಅರ್ಥವಾಯಿತು. ನಾವೆಲ್ಲ ಸಮಾಲೋಚಿಸಿ ಆಗಿದೆ. ಹೆಂಗಸರೆಲ್ಲ ಜೌಹರ್ ಮಾಡಿಕೊಳ್ಳುವುದು, ಗಂಡಸರೆಲ್ಲ ಕತ್ತಿ ಹಿಡಿದು ಹರಹರ ಮಹಾದೇವ್ ಘೋಷಣೆ ಮಾಡುತ್ತಾ ಹೊರನುಗ್ಗಿ ಸಾಧ್ಯವಾದಷ್ಟು ಶತ್ರುಗಳನ್ನು ಕೊಂದು ನಾವು ಬಲಿಯಾಗುವುದು. ಜೌಹರ್ ಮಾಡಿಕೊಳ್ಳಲು ಹೆಂಗಸರ ಒಪ್ಪಿಗೆ ಇದೆಯೇ?
ಹಾಗೆಂದು ಮಹಾರಾಣಿಯವರೇ ಹೇಳಿದ್ದಾರೆ. ಇಲ್ಲದೆ ಬೇರೆ ದಾರಿ ಯಾವುದುಂಟು? ಸೋತವರ ಕಡೆಯ ಹೆಂಗಸರನ್ನು ಗೌರವದಿಂದ ನಡೆಸಿಕೊಳ್ಳುವುದು ಆ ಜನರ ಸಂಸ್ಕೃತಿಯಲ್ಲಿ ಇಲ್ಲವೇ ಇಲ್ಲ. ಉನ್ನತ ಮಟ್ಟದ ಚಲುವೆಯರಾದ ಹೆಂಗಸರನ್ನು ಅವರ ಉನ್ನತ ಮಟ್ಟದ ಸೇನಾಧಿಕಾರಿಗಳು, ಸುಬಾಹದಾರರು ವಶಪಡಿಸಿಕೊಳ್ಳುವುದು, ಉಳಿದವರನ್ನು ಸಾಧಾರಣ ಸೈನಿಕರು ಹಂಚಿಕೊಳ್ಳುವುದು. ಯಾರು ಹಂಚಿಕೊಂಡರೂ ಈ ಹೆಂಗಸರೆಲ್ಲ ಗುಲಾಮಿಯರಾಗಿ ಅವರ ಮನೆಗೆಲಸದ ಕಾಮದ ತುತ್ತಾಗಲೇಬೇಕು. ಈ ಮಾನನಾಶ, ಶೀಲನಾಶವನ್ನು ನಮ್ಮ ಯಾವ ಮಹಿಳೆ ಒಪ್ಪುತ್ತಾಳೆ? ಗಂಡಸು ಕೂಡ ಅಷ್ಟೆ. ಧರ್ಮಾಂತರಗೊಂಡರೂ ಸ್ವಾತಂತ್ರ್ಯ ಕಳೆದುಕೊಂಡು ಗುಲಾಮರಾಗಲೇಬೇಕು. ಅವರ ಮನೆಗೆಲಸದ ತೊತ್ತಾಗಿಯೋ, ಅವರ ಸೈನ್ಯದ ಕಾಲಾಳುಗಳಾಗಿಯೋ, ಸೈನ್ಯ ಚಲನೆಯ ರಸ್ತೆ ನಿರ್ಮಾಣದ ದಾಸನಾಗಿಯೋ ಬದುಕಬೇಕು. ಅಥವಾ ಗುಲಾಮ ವ್ಯಾಪಾರದ ಮಾರುಕಟ್ಟೆಯಲ್ಲಿ ಹಿಂಡು ಹಿಂಡಾಗಿ ಒಯ್ದು ನಿಲ್ಲಿಸಿ ದನ ಆಡು ಕುರಿಗಳಂತೆ ಹರಾಜಿನಲ್ಲಿ ಮಾರುತ್ತಾರೆ. ಕೊಂಡವರು ಒಯ್ದಲ್ಲಿಗೆ ಹೋಗಿ ದುಡಿದು ದುಡಿದು ಸಾಯಬೇಕು. ಆಫ್ಘಾನಿಸ್ತಾನ ಮೊದಲಾಗಿ ಹಿಂದೂ ಕುಶ್ ಪರ್ವತವನ್ನು ದಾಟಿಸಿ ಕರೆದೊಯ್ದು ದೂರದ ಬೇರೆ ಬೇರೆ ಗುಲಾಮ ಮಾರುಕಟ್ಟೆಯಲ್ಲಿ ಹರಾಜಿನಲ್ಲಿ ಮಾರುತ್ತಾರಂತೆ. ಅದಕ್ಕಿಂತ ಹರಹರ ಮಹಾದೇವ ಘೋಷಿಸಿಕೊಳ್ಳುತ್ತಾ ಸಾಯುವುದು ಮೇಲಲ್ಲವೇ ಎಂದು ಎಲ್ಲರ ಅಭಿಮತವು. ಕೊನೆಯ ತೀರ್ಮಾನವಾಯಿತು. ಕತ್ತಿ ಹಿಡಿದು ಹೊರನುಗ್ಗಬಾರದು. ಮುಖ್ಯ ದ್ವಾರವನ್ನು ತೆರೆಯಬೇಕು. ಆಯಕಟ್ಟಿನ ಸ್ಥಳಗಳಲ್ಲಿ ನಿಂತು ಒಳನುಗ್ಗುವ ಶತ್ರುಗಳನ್ನು ತರಿಯಬೇಕು. ಒಂದೊಂದು ಪ್ರಮುಖ ಸ್ಥಳಗಳ ರಕ್ಷಣೆಗೂ ಒಬ್ಬೊಬ್ಬ ಸೇನಾನಾಯಕನ ಉಸ್ತುವಾರಿಯಲ್ಲಿ ಒಂದೊಂದು ತುಕಡಿ ಸೈನ್ಯವು ನಿಯೋಜಿತವಾಗಬೇಕು. ಈ ವಿಧಾನದಿಂದಲಾದರೂ ನಮಗೆ ಜಯ ಲಭಿಸುತ್ತದೆಂಬ ನಂಬಿಕೆ ಇರಲಿಲ್ಲ. ಹೊರನುಗ್ಗುವುದಕ್ಕಿಂತ ಹೆಚ್ಚು ಶತ್ರುಗಳನ್ನು ತರಿಯುವುದು ಖಚಿತವಾಗಿತ್ತು. ಜೌಹರ್ ಮಾಡಿಕೊಳ್ಳುವ ಹೆಂಗಸರೆಲ್ಲ ಮುಖ್ಯ ದ್ವಾರವನ್ನು ತೆರೆಯುವ ಮೊದಲೇ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದರು. ನನ್ನ ತಾಯಿ, ನನ್ನ ಅಕ್ಕ, ಹೆಂಡತಿ, ರಾಜಪರಿವಾರದ ಇತರೆ ಮಹಿಳೆಯರೆಲ್ಲ, ಕೋಟೆಯ ಹೆಚ್ಚು ಕಡಿಮೆ ಎಲ್ಲ ಹೆಂಗಸರು ಜೌಹರ್ಗೆ ಮುಂದೆ ಬಂದರು. ಅಷ್ಟು ಜನರ ಜೀವಹರ ಕರ್ಮಕ್ಕೆ ಬೇಕಾದಷ್ಟು ಒಣ ಕಟ್ಟಿಗೆಯ ರಾಶಿಯು ಕೋಟೆಯ ಒಳಗಿತ್ತು. ಯುವರಾಜನಾದ ನನ್ನನ್ನು ಕೋಟೆಯ ಅಧಿಷ್ಠಾನ ದೇವತೆ ವಿಷ್ಣುವಿನ ಮಂದಿರವನ್ನು ಕಾಯಲು ನೇಮಿಸಿದರು. ಪೂಜ್ಯ ಪಿತೃವು ಅರಮನೆಯ ರಕ್ಷಣೆಗೆ. ನನ್ನ ತಾಯಿ, ಅಕ್ಕ, ಅಜ್ಜಿ, ಅಲ್ಲದೆ ನನ್ನ 15 ವರ್ಷದ ಎಳೆಯ ಹೆಂಡತಿ ಶ್ಯಾಮಲಾದೇವಿಯರು ಬೆಂಕಿಯಲ್ಲಿ ದಹನವಾಗಿ ಹೋಗುವುದನ್ನು ಕಲ್ಪಿಸಿಕೊಂಡರೆ ನನ್ನ ಮನಸ್ಸು ಉರಿಯತೊಡಗಿತು. ಯುವರಾಜನು ರಾಜನ ಪ್ರತಿನಿಧಿ. ಕೋಟೆಯಲ್ಲಿ ಈಗ ಜೀವಹರಣ ಮಾಡಿಕೊಳ್ಳುವ ಎಲ್ಲ ಹೆಂಗಸರಿಗೂ ನಾನು ತಂದೆಯ ಸಮಾನ. ನನ್ನ ಇಷ್ಟೊಂದು ಜನ ಹೆಣ್ಣು ಮಕ್ಕಳು ಒಟ್ಟಿಗೆ ಬೆಂಕಿಯಲ್ಲಿ ಸುಟ್ಟುಕೊಂಡು ಸಾಯುವ ಸ್ಥಿತಿಯಲ್ಲಿ ಏನೂ ಮಾಡಲಾರದೆ, ನೀವು ಸುಟ್ಟುಕೊಂಡು ಸಾಯಿರಿ, ನಾವು ಶತ್ರುಗಳ ಕತ್ತಿಯಿಂದ ಸಾಯುತ್ತೇವೆ ಎಂಬ ರಾಜ ನಿರ್ಧಾರವನ್ನು ಕೊಡುವ ಅಸಹಾಯಕ ಸ್ಥಿತಿಯಲ್ಲಿ ನಾನೊಬ್ಬ ನಪುಂಸಕನೆಂಬ ಭಾವ ತುಂಬಿಕೊಂಡಿತು. ಬೇರೆ ಯಾವ ಸಹಾಯವೂ ಬರುವುದಿಲ್ಲ. ಈ ಶತ್ರುವು ನಮ್ಮನ್ನು ವಶಪಡಿಸಿಕೊಳ್ಳದೆ ಅಥವಾ ನಾಶಪಡಿಸದೆ ಹಿಂದೆ ಸರಿಯುವುದಿಲ್ಲ ಎಂದು ಗೊತ್ತಿದ್ದರೂ 3 ತಿಂಗಳು ಕೋಟೆಯೊಳಗೆ ಅಡಗಿ ಕುಳಿತುದೇ ನಪುಂಸಕತ್ವದ ವರ್ತನೆ. ಪರಂತು ಇದು ಆಕ್ರಮಣಕ್ಕೆ ಒಳಗಾದ ಪ್ರತಿಯೊಂದು ಕೋಟೆಯೂ ಮಾಡುವ ವಿಧಾನ. ಆದರೆ ಈಗ ಜೀವಹರಕ್ಕೆ ಮೊದಲು ಒಮ್ಮೆ ಅಂತಃಪುರಕ್ಕೆ ಹೋಗಿ ಅಕ್ಕ, ತಾಯಿ, ಅಜ್ಜಿಯರ ಪಾದಸ್ಪರ್ಶ ಮಾಡಿ ಹೆಂಡತಿಯನ್ನು ಆಲಿಂಗಿಸಿ. ಛೆ, ಬೇಡ. ಭಾವವು ಉಕ್ಕಿ ನಿಶ್ಚಯವು ಸಡಿಲಾಗಬಹುದು ಎನ್ನಿಸಿತು. ಅದಕ್ಕೆಲ್ಲ ಈಗ ವ್ಯವಧಾನವೂ ಇಲ್ಲ. ಬಿರುಕು ಬಿಟ್ಟಿರುವ ಪಶ್ಚಿಮ ಭಾಗದ ಕೋಟೆಯು ಒಡೆದು ಬಿದ್ದರೆ ಜೀವಹರ ಮಾಡಿಕೊಳ್ಳುವ ಮೊದಲೇ ಶತ್ರುವು ಒಳನುಗ್ಗಿ ಮೊದಲು ಮಹಿಳೆಯರನ್ನು ಸೆರೆ ಹಿಡಿಯುತ್ತಾರೆ. ಬೇಗ ಕುದುರೆ ಏರಿ ಅರಮನೆಯ ಒಳತೊಟ್ಟಿಗೆ ಧಾವಿಸಿ ಅಲ್ಲಿ ಸೇರುತ್ತಿರುವ ಎಲ್ಲ ಮಹಿಳೆಯರಿಗೂ, ನೀವು ಪರಲೋಕಕ್ಕೆ ಮೊದಲು ಹೋಗಿ ನಮಗೆಲ್ಲ ಅಡಿಗೆ ಮಾಡಿರಿ, ದಣಿದು ಬರುವ ಗಂಡಸರಿಗೆಲ್ಲ ಊಟವಾಗಬೇಕು ಎಂದು ಹೇಳಿ ಬೆಂಕಿಯ ಭಯವನ್ನು ಸ್ವಲ್ಪವಾದರೂ ಕಡಿಮೆ ಮಾಡಲೇ ಎನ್ನಿಸಿತು. ಪರಿಸ್ಥಿತಿಯ ಗಂಭೀರತೆಯಲ್ಲಿ ನನ್ನ ಮಾತು ಹಾಸ್ಯಾಸ್ಪದವಾಗುತ್ತದೆಂದು ನನಗೇ ಅನ್ನಿಸಿತು. 17 ವರ್ಷದವನಾದರೂ ನನಗೆ ಯುದ್ಧದ ಎಲ್ಲ ತಂತ್ರಗಳ ತರಬೇತಿಯೂ ಆಗಿತ್ತು. ಅಭಿಮನ್ಯುವು ಅಷ್ಟೆಲ್ಲ ಸಾಹಸ ಮಾಡಿದ್ದು 16ನೇ ವರ್ಷಕ್ಕೆ ಅಲ್ಲವೇ? 100 ಅಶ್ವಾರೋಹಿಗಳು, 300 ಪದಾತಿಗಳೊಡನೆ ನಾನು ವಿಷ್ಣು ಮಂದಿರವನ್ನು ಸುತ್ತುವರೆದೆ. ಮಂದಿರದ ಒಳಗೆಲ್ಲ ಯಾವ ಯಾವ ಕಂಬಗಳ ಮರೆಯಲ್ಲಿ ಯಾವ ಯಾವ ಖಡ್ಗಧಾರಿಗಳು ನಿಂತಿರಬೇಕು, ಬಾಗಿಲಿನ ಮರೆಯಲ್ಲಿ ನಿಂತಿರುವವರು ಯಾರು,
ಗರ್ಭಗುಡಿಯಲ್ಲಿ ಅಡಗಿರಬೇಕಾದ ವೀರರು ಯಾರು ಎಂಬುದನ್ನೆಲ್ಲ ನಿಶ್ಚಯಿಸಿ ಮಂದಿರವನ್ನು ಸುತ್ತುವರೆಯಬೇಕಾದ ಪದಾತಿಗಳನ್ನು ಗುರುತಿಸಿದೆ. ಅಶ್ವಾರೋಹಿಗಳು ಮರೆಯಲ್ಲಿರಬೇಕು. ಮಂದಿರದ ಕಡೆಗೆ ನುಗ್ಗುವ ಶತ್ರುವನ್ನು ಹಿಂದಿನಿಂದ ಕುದುರೆಯ ಮೇಲೆ ಬಂದು ತರಿಯಬೇಕು ಎಂದು ಸೂಚಿಸಿದೆ. ಅರಮನೆಯ ದಿಕ್ಕಿನಲ್ಲಿ ಹೊಗೆ ಕಾಣಿಸಿತು. ತುಸು ಹೊತ್ತಿಗೆ ಬೆಂಕಿಯ ಕಿಡಿಗಳು ಆಕಾಶದ ಕಡೆಗೆ ಹರಡಿದವು. ಹರಹರ ಹರಹರ ಎಂಬ ಕೂಗು ಆಕಾಶವನ್ನು ವ್ಯಾಪಿಸಿತು. ಉತ್ಸಾಹದ ಕೂಗು, ನೋವಿನ ಚೀರಾಟಗಳು ಬೆರೆತುಕೊಂಡವು. ಅಗ್ನಿಯನ್ನು ಮೊದಲು ಪಟ್ಟದ ರಾಣಿಯು ಪ್ರವೇಶಿಸಬೇಕು, ಅನಂತರ ರಾಜಕುಟುಂಬದ ಇತರರು. ಉಳಿದ ಹೆಂಗಸರೆಲ್ಲ ಬೆಂಕಿಯ ಎಲ್ಲ ದಿಕ್ಕುಗಳಿಂದಲೂ ಹಿಂಬಾಲಿಸುವುದು. ತಾಯಿಯ, ಅಜ್ಜಿಯ, ಅಕ್ಕನ, ಹೆಂಡತಿ ಶ್ಯಾಮಲೆಯ ಜೀವಹರವಾಗಿ ಹೋಗಿದೆ. ನನ್ನ ಹೊಟ್ಟೆಯೊಳಗೆ ಸಂಕಟ ಹೊತ್ತಿಕೊಂಡಿತು. ಈಗ ನಮ್ಮ ಕೋಟೆಯ ಇತರ ಮಹಿಳೆಯರ ಜೀವಹರವಾಗುತ್ತಿದೆ. ಇನ್ನು ನಾವಾರೂ ಹಿಂದೆ ಸರಿಯುವಂತಿಲ್ಲ. ಗೆದ್ದರೂ ಬದುಕುವಂತಿಲ್ಲ. ಶತ್ರುವನ್ನು ಕೊಲ್ಲುವುದೊಂದೇ ದಾರಿ, ಗುರಿ. ಮಹಾದ್ವಾರದ ಕಡೆಯಿಂದ ಹರಹರ ಮಹಾದೇವ ಮೊಳಗು ಕೇಳಿಸುತ್ತಿದೆ. ದ್ವಾರ ತೆರೆದಿದ್ದಾರೆ. ತೆರೆದ ತಕ್ಷಣ ಶತ್ರುಗಳು ಒಳನುಗ್ಗುತ್ತಾರೆಯೇ? ಇವರು ಹೊರಬರಲೆಂದು ಕಾಯುತ್ತಿರಬಹುದಲ್ಲ. ತುಸು ಹೊತ್ತು ನಿಶ್ಶಬ್ದ. ಈಗ ಸಮರದ ಸದ್ದು. ಹೇಷಾರವ, ಅರಚಾಟ, ಕಿರಿಚಾಟ. ವಹಿಸಿರುವ ಮಂದಿರದ ರಕ್ಷಣೆಯನ್ನು ಬಿಟ್ಟು ನಾನು ಅತ್ತ ಹೋಗಿ ಪೌರುಷವನ್ನು ಮೆರೆಯುವಂತಿಲ್ಲ. ಅವರಾಗಿಯೇ ಇತ್ತ ಬರುವ ತನಕ ನಾನು ನಿಷ್ಕ್ರಿಯ. ಮೊದಲು ಅರಮನೆಯ ವಶಕ್ಕೆ ನುಗ್ಗುತ್ತಾರೆ, ನಂತರ ಮಂದಿರದ ನಾಶಕ್ಕೆ. ಅಥವಾ ಒಂದೊಂದು ಗುರಿಗೆ ಒಂದೊಂದು ತುಕಡಿ ಹಂಚಿ ಹರಡಬಹುದು. ಶಬ್ದವನ್ನು ಆಲಿಸುತ್ತಾ ನನ್ನ ಅಶ್ವ ವಿಜಯನ ಮೇಲೆ ಸನ್ನದ್ಧನಾಗಿದ್ದೆ. ಬಲಗೈಯಲ್ಲಿ ತವಕಿಸುತ್ತಿದ್ದ ಬಂಗಾರದ ಹಿಡಿಯ ಖಡ್ಗ. ಸುಮಾರು 2 ಪ್ರಹರಗಳು. ಅರಮನೆಯ ದಿಕ್ಕಿನಲ್ಲಿ ಮುಗಿಲಿಗೇರುವ ಹೊಯ್ಕಾರ. ಯುದ್ಧ ಹೊತ್ತಿಕೊಂಡಿದೆ. ತಂದೆಯವರು ವೀರಾಧಿವೀರರು. ವಜ್ರವನ್ನು ಹೊದ್ದಿದ ಹಿಡಿಯ ಅವರ ಖಡ್ಗದ ಝಳುಪಿಗೆ ಶತ್ರುವಿನ ಜೀವ ಹಾರಿಹೋಗುತ್ತದೆ. ಅಷ್ಟರಲ್ಲಿ ಕುದುರೆ ಏರಿ ಬಂದ ನಮ್ಮ ಒಬ್ಬ ವಾರ್ತಾಕಾರ ಕೂಗಿ ಹೇಳಿದ, ಮಹಾರಾಣರು ವೀರ ಸ್ವರ್ಗವನ್ನೈದಿದರು. ಶತ್ರುಗಳು ಅರಮನೆಗೆ ನುಗ್ಗಿದ್ದಾರೆ. ಜೌಹರ್ ಸಂಪೂರ್ಣವಾಗಿದೆ. ನನ್ನ ಎದೆ ನಡುಗಿತು. ತುಟಿಗಳು ಕಂಪಿಸಿದವು. ಇನ್ನು ನಾನು ಮಾಡುವುದಾದರೂ ಏನು? ಮಂದಿರವನ್ನು ರಕ್ಷಿಸಲು ಸಾಧ್ಯವಿಲ್ಲ. ಮಂದಿರದ ವಿಷ್ಣುವು ನಮ್ಮನ್ನು ರಕ್ಷಿಸಲಿಲ್ಲ. ಬಲಬದಿಗೆ ತಿರುಗಿ ನೋಡಿದೆ. ಬಾಗಿಲು ತೆರೆದು ಮಂದಿರದ ಗರ್ಭಗುಡಿಯೊಳಗಿನಿಂದ ಸ್ಥಿತಿಯ ಅಧಿದೇವತೆ ಹಸನ್ಮುಖಿ ವಿಷ್ಣುವಿನ ವಿಗ್ರಹ ಕಾಣಿಸುತ್ತಿದೆ. 4 ಕೈಗಳು, ಶಂಖ, ಚಕ್ರ, ಗದಾ, ಪದ್ಮ. ಸೃಷ್ಟಿ ದೇವತೆ ಬ್ರಹ್ಮನಿಗಿಂತ, ಲಯದೇವತೆ ರುದ್ರನಿಗಿಂತ ಭಿನ್ನ ಈ ಶಾಂತಮುಖಿ. ಅಜ್ಜಿ, ತಂದೆ, ತಾಯಿಯರಿಗೆ ತರ್ಪಣ ನೀಡಬೇಕು. ಅವರ ಜೀವಗಳನ್ನು ವಿಷ್ಣುಪಾದಕ್ಕೆ ತಲುಪಿಸಬೇಕು. ಅಲ್ಲಿಯವರೆಗೆ ನಾನು ಬದುಕಿದ್ದರೆ ಎಂಬ ಆಲೋಚನೆ ಪೂರ್ಣವಾಗುವ ಮೊದಲೇ ನಮ್ಮ ಹಿಂಬದಿಯಿಂದ, ಮಂದಿರದ ಹಿಂಬದಿಯಿಂದ ಖುರಪುಟಗಳು. ತಿರುಗಿ ನೋಡಿದರೆ ಅರಬಿ ಠಾಕಣಗಳು. ಏನು ಎತ್ತರ! ಕುದುರೆಯ ಮೇಲೆ ಕೂತಿದ್ದ ನಾನು ದೃಷ್ಟಿಯನ್ನು ಮೇಲೆ ಎತ್ತಬೇಕು. ಎಂಥ ಮೈಕಟ್ಟು! ನಾನು ಹರಹರ ಮಹಾದೇವ ಎಂದು ರಣಘೋಷ ಮಾಡಿದೆ. ತರಿದಾಟ ಆರಂಭವಾಯಿತು. ನಾವು ಕಳಪೆಯಾಗಿ ಕಾಯಲಿಲ್ಲ. ಆದರೆ ಅವರ ರಣತಂತ್ರ ಹೆಚ್ಚು ಉಗ್ರವಾಗಿತ್ತು. ವ್ಯೂಹವು ಹೆಚ್ಚು ನಿಶ್ಚಿತವಾಗಿತ್ತು. ಸಂಖ್ಯಾಬಲವೂ ಪ್ರಚಂಡವಾಗಿತ್ತು. ಮೊದಲು ಕಾಲಾಳುಗಳನ್ನು ಬಿಡದೆ ಏಕದಂ ಅಶ್ವಾರೋಹಿಗಳನ್ನು ನುಗ್ಗಿಸಿದರು. ಯುವರಾಜನನ್ನು ಕೊಲ್ಲದೆ ಸೆರೆ ಹಿಡಿಯಬೇಕೆಂಬ ಪೂರ್ವ ಯೋಜನೆಯೋ ಅಥವಾ ರಣಚಲನೆಯೂ ಹಾಗೆ ಘಟಿಸಿತು. ನಾನು ನನ್ನವರಿಂದ ಬೇರ್ಪಡಿಸಲ್ಪಟ್ಟೆ. ನನ್ನ ಅಶ್ವ ವಿಜಯನ ಬಲ ಮುಂಗಾಲು ಕತ್ತರಿಸಿ ಅವನು ಕೆಳಗೆ ಬಿದ್ದ. ನಾನು ಸೆರೆ ಸಿಕ್ಕಿದೆ. ಕಠಾರಿಯನ್ನು ತೆಗೆದು ನನ್ನ ಹೊಟ್ಟೆಗೆ ತಿವಿದುಕೊಳ್ಳುವ ಮೊದಲೇ ನನ್ನನ್ನು ಹಿಡಿದುಬಿಟ್ಟರು. ಇನ್ನೂ 17ರ ಹುಡುಗ. ಅನುಭವ ಸಾಲದುದೂ ಒಂದು ಕಾರಣವಿರಬಹುದು. ಕೊಸರಿಕೊಳ್ಳುವುದು ನಿರರ್ಥಕವಾಯಿತು. ಬಂಗಾರದ ಹಿಡಿಯ ಖಡ್ಗ, ಕೊರಳ ಹಾರ, ಪೀತಾಂಬರ, ಶಿರಸ್ತ್ರಾಣಗಳಿಂದ ನಾನು ಯುವರಾಜನೆಂದು ಅವರು ಗುರುತಿಸಿದ್ದರು. ನನ್ನ ಕತ್ತಿ ಬಾಕುಗಳನ್ನು ಕಿತ್ತುಕೊಂಡು ನಿಶ್ಯಸ್ತ್ರಗೊಳಿಸಿದರು. ಅಷ್ಟರಲ್ಲಿ ಆ ತುಕಡಿಯು ಮಂದಿರವನ್ನು ನುಗ್ಗಿತು. ಒಳಗೆ ಕಗ್ಗೊಲೆ. ನಮ್ಮವರು ಎಷ್ಟು ಮಂದಿ ಸತ್ತರೋ, ಇವರು ಎಷ್ಟು ಮಂದಿ ಸತ್ತರೋ ನನಗೆ ತಿಳಿಯಲಿಲ್ಲ.
ಒಳಗಿನಿಂದ ಚೀರಾಟಗಳು ಮಾತ್ರ ಕೇಳುತ್ತಿದ್ದವು. ತುಸು ಹೊತ್ತು ಆ ಮನಸ್ಥಿತಿಯಲ್ಲಿ ಸಮಯದ ಲೆಕ್ಕ ಸರಿಯಾಗಿ ಸಿಕ್ಕುವುದೂ ಶಕ್ಯವಿಲ್ಲ. ಅನಂತರ ಒಳಗಿನಿಂದ ಹೆಣಗಳನ್ನು, ರಕ್ತ ಸೋರುತ್ತಿದ್ದು ಇನ್ನೂ ಜೀವ ಹೋಗದೆ ಉಳಿದಿರುವ ದೇಹಗಳನ್ನು ಎಳೆದೆಳೆದು ತಂದು ಮಂದಿರದ ಎದುರಿಗೆ ಒಂದರ ಮೇಲೊಂದರಂತೆ ಪೇರಿಸಿದರು. ಇನ್ನೂ ಹೋಗದಿರುವ ಜೀವವು ತನ್ನ ಮೇಲೆ ಬಿದ್ದ ಬೇರೆ ದೇಹದ ಭಾರಕ್ಕೆ ವಿಲಿವಿಲಿಗುಟ್ಟಿ ಹೋಗುತ್ತಿತ್ತು. ನಮ್ಮವರೆಲ್ಲ ಮಡಿದಿದ್ದರು. ಅವರವರೂ 20-30 ಮಂದಿ ಸತ್ತಿದ್ದರು. ಅಷ್ಟರಲ್ಲಿ ಒಳಗಿನಿಂದ 7-8 ಜನ ಶತ್ರುಯೋಧರು, ಹೌದು ಶತ್ರುಯೋಧರು, ಅವರ ಗಡ್ಡ, ಚಲ್ಲಣ ಮತ್ತು ಎದೆಯ ತ್ರಾಣಗಳಿಂದ ಶತ್ರುಯೋಧರೆಂಬುದು ಖಚಿತವಾಗಿ ಕಾಣುತ್ತಿತ್ತು. 7-8 ಜನರು ಭಾರೀ ತೂಕದ ಕಲ್ಲನ್ನು ದರದರನೆ ಎಳೆದು ಹೊರತಂದರು. ತಂದು ಮಂದಿರದ ಮುಂದೆ ಹೆಣಗಳ ರಾಶಿಯ ಪಕ್ಕದಲ್ಲಿ ಅಂಗಾತ ಹಾಕಿದಾಗ ನನಗೆ ತಿಳಿಯಿತು, ಅದು ವಿಷ್ಣುದೇವರ ವಿಗ್ರಹ, ನಮ್ಮ ಕುಲದೇವತೆ, ನಮ್ಮ ಕೋಟೆಯ ರಕ್ಷಕ, ಸಮಸ್ತ ಜಗತ್ತಿನ ಸ್ಥಿತಿಯ ಕಲ್ಯಾಣದ ಅಧಿದೇವತೆ ನನ್ನ ಹೊಟ್ಟೆಯೊಳಗೆ ತೊಳಸಿಕೊಂಡು ಬಂದಂತಾಯಿತು. ಆ ತುಕಡಿಯ ನಾಯಕ 1000 ಮನ್ಸಬ್ದಾರ್ ಎಜಾಜ್ ಅಹ್ಮದ್ ಖಾನ್. ಅವನ ಹೆಸರು ನನಗೆ ಅನಂತರ ತಿಳಿಯಿತು. ಕೊಬ್ಬಿದ ದಪ್ಪ ಮೈಕಟ್ಟು, ಮುಖ, ಎದೆ, ಮೊಣಕೈಗಳಲ್ಲೆಲ್ಲ ಬಿರುಸಾಗಿ ಬೆಳೆದ ಕರಿ ಕೂದಲು, ದಪ್ಪ ಹುಬ್ಬುಗಳು, ಕೈಯಲ್ಲಿ ಒಂದೇ ಏಟಿಗೆ ಒಂದು ಕಾಡು ಕೋಣದ ಕುತ್ತಿಗೆಯನ್ನು ಕತ್ತರಿಸಬಲ್ಲ ಕತ್ತಿ. ತಮ್ಮ ಎಡಗೈಯಿಂದ ನನ್ನ ಬಲರಟ್ಟೆಯನ್ನು ಬಿಗಿಯಾಗಿ ಹಿಡಿದು ನನ್ನನ್ನು ಆ ವಿಗ್ರಹದ ಹತ್ತಿರಕ್ಕೆ ಎಳೆದೊಯ್ದರು. 17 ವಯಸ್ಸಿನವನಾದರೂ 40 ಅವರ ಹಿಡಿತದಿಂದ ಕೊಸರಿ ಬಿಡಿಸಿಕೊಳ್ಳುವ ದೈಹಿಕ ಶಕ್ತಿ ನನಗಿತ್ತು. ಆದರೆ ನಾನಾಗಲೇ ಸೆರೆ ಸಿಕ್ಕಿರುವವನು, 4 ಶಸ್ತ್ರಾಧಾರಿಗಳಿಂದ ಸುತ್ತುವರೆಯಲ್ಪಟ್ಟವನು. ನನ್ನ ಶಕ್ತಿ ಉಡುಗಿತ್ತು. ಮನ್ಸಬ್ದಾರರು ಒಂದು ಚಮ್ಮಟಿಕೆಯಿಂದ ವಿಗ್ರಹದ ಮೂಗು ಮತ್ತು ಕೈಗಳನ್ನು ಒಡೆದು ಹಾಕಿದ ನಂತರ ಅದರ ಎದೆಯ ಮೇಲೆ ನಿಂತುಕೊಂಡರು. ನಾನು ಅವರ ಎದುರಿಗೆ ನೆಲದ ಮೇಲೆ. ಮುಘಲ್ ಸೈನ್ಯದಲ್ಲಿ ಪ್ರಚಲಿತವಾಗಿ ರೂಪುಗೊಂಡಿದ್ದ ಹಿಂದೂಸ್ಥಾನಿ ಭಾಷೆಯಲ್ಲಿ ಅವರು ಹೇಳಿದುದು ಶುದ್ಧ ರಾಜಸ್ಥಾನಿಯ ನನಗೆ ಅರ್ಥವಾಗುತ್ತಿತ್ತು. ಯುದ್ಧಾರಂಭಕ್ಕೆ ಮೊದಲೇ ಇಸ್ಲಾಮಿಗೆ ಶರಣಾಗಿದ್ದರೆ ನಿನಗೆ ಜೀವ ರಕ್ಷಣೆಯ ಜೊತೆಗೆ ಸ್ವಾತಂತ್ರ್ಯವೂ ಇರುತ್ತಿತ್ತು. ಯುದ್ಧದಲ್ಲಿ ಸೋತು ಸೆರೆಸಿಕ್ಕಿರುವ ನೀನು ಇಸ್ಲಾಮಿಗೆ ಶರಣಾದರೆ ಜೀವರಕ್ಷಣೆಯುಂಟು, ಆದರೆ ಗುಲಾಮನಾಗಬೇಕು. ಇಸ್ಲಾಂ ಬೇಡವೆಂದರೆ ಇಕೋ ಇಲ್ಲಿ ನೋಡು, ಒಂದೇ ಏಟು ಎಂದು ತಮ್ಮ ಕತ್ತಿಯನ್ನು ಮೇಲೆ ಎತ್ತಿದರು. ಎಚ್ಚರಿಕೆ ಸೂಚನೆಗಾಗಿ ಎತ್ತಿದ್ದಾರೆ. ನಾನು ಉತ್ತರಿಸುವ ಮೊದಲು ನನ್ನ ಕುತ್ತಿಗೆಯನ್ನು ಕತ್ತರಿಸುವುದಿಲ್ಲ ಎಂಬ ಧೃತಿಯೂ ನನಗಿರಲಿಲ್ಲ. ಅಷ್ಟು ವರ್ಷ ನನ್ನನ್ನು ಕ್ಷತ್ರಿಯ ರಾಜಕುಮಾರನನ್ನಾಗಿ ಬೆಳೆಸಿದ್ದರು. ಯುದ್ಧ ಕಲೆಯಲ್ಲಿ ತರಬೇತಿ ಕೊಟ್ಟಿದ್ದರು. ಕತ್ತಿ, ಗುರಾಣಿ, ಭರ್ಚಿ, ಈಟಿ, ಚಾಕು, ಬಾಕು, ಕುದುರೆ, ಆನೆ, ಲಗ್ಗೆ, ನೆಗೆತ ಮೊದಲಾದ ವೀರ ಸಾಹಸ ಕ್ರೀಡೆಗಳಲ್ಲೇ ಪರಿಣಿತಿ ಕೊಟ್ಟಿದ್ದರು. ಮುಂದೆ ನೀನು ರಾಜನಾಗುವವನು, ರಾಜ್ಯದ ರಕ್ಷಕ, ಸಾವಿನೊಡನೆ ಸದಾ ಒಂದು ಗೆರೆಯಂತರದಲ್ಲಿ ಬದುಕಬೇಕಾದವನು ಎಂದು ಪದೇ ಪದೇ ಹೇಳಿ ಮನಸ್ಸನ್ನು ಗಟ್ಟಿಗೊಳಿಸಿದ್ದರು. ಭಯವು ನನ್ನ ಸ್ವಭಾವದಲ್ಲಿ ಇರಲಿಲ್ಲ. ರಣಕ್ರೀಡೆಯ ಅಭ್ಯಾಸದಲ್ಲಿ ಹಿಂದೆ ಮುಂದೆ ನೋಡದೆ ಉರಿಯುವ ಬೆಂಕಿಯನ್ನು ನೆಗೆದು ಬಿಡುತ್ತಿದ್ದೆ. ಕೋಟೆಯ ಎತ್ತರದಿಂದ ಧುಮುಕುತ್ತಿದ್ದೆ. ಅಂಥವನು ಒಂದೇ ಕ್ಷಣದಲ್ಲಿ ನಾನು ಇಸ್ಲಾಂ ಸ್ವೀಕರಿಸುತ್ತೇನೆ ಎಂದು ಬಡಬಡಿಸಿದ್ದು ಹೇಗೆ? ಅದನ್ನೇ ಎಷ್ಟೋ ಸಲ ಆಲೋಚಿಸಿದ್ದೇನೆ, ಸದಾ ಚಿಂತಿಸಿದ್ದೇನೆ. ಜಗದ್ರಕ್ಷಕನಾದ, ಪ್ರತಿದಿನವೂ ಇಡೀ ಕೋಟೆಯ ಸಮಸ್ತ ನಾಗರಿಕರಿಗೂ ಪೂರ್ಣ ಭಕ್ತಿಯಿಂದ ದರ್ಶನ ಮಾಡಿ ಆರಾಧಿಸುತ್ತಿದ್ದ ಸ್ಥಿತಿಯ ಅಧಿದೇವತೆ, ವಜ್ರಖಚಿತ ಕಂಠೀಹಾರ, ಕೈಕಡಗ, ಭುಜಕೀರ್ತಿ, ಕಿರೀಟ, ಪೀತಾಂಬರಗಳಿಂದ ಅಲಂಕೃತನಾದ ಮಹಾವಿಷ್ಣುವು ತನ್ನ ಪ್ರತಿಷ್ಠಾಪಿತ ಪೀಠದಿಂದ ಕೆಳಗಿಳಿಸಿಕೊಂಡು ದರದರನೆ ಎಳೆಸಿಕೊಂಡು ರಕ್ತ ಸುರಿಯುವ ಹೆಣಗಳ ರಾಶಿಯ ಪಕ್ಕದಲ್ಲಿ ತಾನೂ ಒಂದು ಹೆಣವಾಗಿ ಅಂಗಾತ ಬಿದ್ದು ಮೂಗು ಮತ್ತು ಕೈಗಳನ್ನು ಮುರಿಸಿಕೊಂಡು ತನ್ನ ಎದೆಯ ಮೇಲೆ ಚಕ್ಕಳದ ಎಕ್ಕಡ ಮೆಟ್ಟಿ ನಿಂತರೂ ನಿಸ್ಸಹಾಯಕನಾಗಿರುವಾಗ ಅದನ್ನು ನಂಬಿ ಜೀವ ಕಳೆದುಕೊಳ್ಳುವುದರಲ್ಲಿ ಯಾವ ಸಾರ್ಥಕತೆ ಇದೆ ಎಂಬ ಚಿಂತನೆಯು ಕ್ಷಣಾರ್ಧದಲ್ಲಿ ರೂಪುಗೊಂಡಿರಬಹುದೇ? ಕ್ಷತ್ರಿಯ ಧರ್ಮದ ಉಪದೇಶವು ಎಷ್ಟೇ ಸತತವಾಗಿ ಆಗಿದ್ದರೂ ಜೀವ ಹೋಗಿಯೇ ಬಿಡುತ್ತದೆನ್ನುವ ಕ್ಷಣ ಬಂದಾಗ ಅದನ್ನು ಉಳಿಸಿಕೊಳ್ಳುವ ಪ್ರವೃತ್ತಿಯು ವೇಗವಾಗಿ ಹೊಮ್ಮಿಕೊಂಡಿತೆ. ನಾನು ಕ್ಷತ್ರಿಯ ಧರ್ಮಕ್ಕೆ ಅನರ್ಹನಾದ ಮೂಲತಃ ಹೇಡಿಯೇ?
ಒಟ್ಟಿನಲ್ಲಿ ಸೃಷ್ಟಿ ಸ್ಥಿತಿ ಲಯಗಳ ಅವುಗಳ ಅಧಿದೇವತೆಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಧರ್ಮವು ನನ್ನ ಮನಸ್ಸಿನಿಂದ ಅರೆಕ್ಷಣದಲ್ಲಿ ಕಳಚಿಕೊಂಡಿತು. ನಾನು ಹೊಸದಾಗಿ ಸ್ವೀಕರಿಸಿದ್ದೇನೆ ಎಂದು ನುಡಿದ ಧರ್ಮದ ಗುಣಲಕ್ಷಣ ಸ್ವರೂಪ ವಿವರಗಳು ಗೊತ್ತಿಲ್ಲದಿದ್ದರೂ ಅದು ಮುನ್ನುಗ್ಗಿ ಘೋರ ಭಯವನ್ನು ವಿಜೃಂಭಿಸಿ ಆಕ್ರಮಿಸುವ ಶಕ್ತಿಶಾಲಿ ಧರ್ಮ ಎಂಬ ಗ್ರಹಿಕೆಯಾಯಿತು. ಶಕ್ತಿಯೇ ಧರ್ಮ, ಶಕ್ತವಲ್ಲದ್ದು ಧರ್ಮ ಹೇಗಾದೀತು ಎಂಬ ತರ್ಕ ಸ್ಫುಟವಾಯಿತು. ಸಂಜೆಯ ವೇಳೆಗೆ ಕೋಟೆಯ ಸಮಸ್ತವೂ ಇಸ್ಲಾಮಾಯಿತು. ಸೆರೆ ಸಿಕ್ಕ ಮಕ್ಕಳು ಮತ್ತು ಗಂಡಸರನ್ನು ಒಂದು ಕಡೆಗೆ ದೊಡ್ಡಿ ಮಾಡಿದರು. ಜೀವಹರ ಮಾಡಿಕೊಳ್ಳದೆ ಉಳಿದ ಹೆಂಗಸರ ಇನ್ನೊಂದು ದೊಡ್ಡಿ. ಅವರನ್ನೆಲ್ಲ ಅಟ್ಟಿಕೊಂಡು ದೆಹಲಿಗೋ ಅಥವಾ ಬೇರೆ ಬೇರೆ ಕಡೆಗೋ ಒಯ್ಯುತ್ತಾರಂತೆ. ನನ್ನ ತಂದೆ ಮತ್ತು ಇತರ ವೀರರು ಮರಣ ಹೊಂದಿದರಂತೆ. ನನ್ನ ಅಜ್ಜಿ, ತಾಯಿ, ಅಕ್ಕ, ಹೆಂಡತಿ ಇವರೆಲ್ಲ ಮೇಲುವರ್ಗದ ಇತರ ಮಹಿಳೆಯರೊಡನೆ ಅಗ್ನಿದೇವನ ಮೂಲಕ ಪರಲೋಕವನ್ನೈದಿದರಂತೆ. ಇವೆಲ್ಲ ನನಗೆ ಅನಂತರ ತಿಳಿಯಿತು. ಆದರೆ ನನ್ನನ್ನು ನಮ್ಮ ಕೋಟೆಯಿಂದ ಹೊರಗೆ ಒಂದು ಕೋಸು ದೂರದಲ್ಲಿ ಬೀಡು ಬಿಟ್ಟಿದ್ದ ಮನ್ಸಬ್ದಾರ್ ಎಜಾಜ್ ಅಹಮದರ ಡೇರೆಗೆ ಕರೆದೊಯ್ದರು. ನಡೆಸಿಕೊಂಡಲ್ಲ, ಕುದುರೆಯ ಮೇಲೆ. ರಾಜಕುಮಾರನೆಂಬ ಮರ್ಯಾದೆಯೇ? ಕತ್ತಿ ಎತ್ತಿದ ತಕ್ಷಣ ಇಸ್ಲಾಮನ್ನು ಸ್ವೀಕರಿಸುತ್ತೇನೆಂದು ಹೇಳಿದ್ದಕ್ಕೆ ರಿಯಾಯಿತಿಯೇ? ಡೇರೆಗೆ ಕರೆದೊಯ್ದು ನನಗೆ ಸ್ನಾನ ಮಾಡಿಸಿದರು. ಹೊಲಸು ವಾಸನೆಯ ಬೆವರನ್ನು ತೊಳೆದರು. ಮೈ ಒರೆಸಿ ಸುಗಂಧ ಪೂಸಿದರು. ಊಟ ತಂದಿಟ್ಟರು. ತಂದೆ, ತಾಯಿ, ಅಜ್ಜಿ, ಅಕ್ಕ, ಹೆಂಡತಿ, ಬಂಧು ಮಿತ್ರರನ್ನು ಕಳೆದುಕೊಂಡ ದುಃಖದಲ್ಲಿ ಊಟ ಯಾರಿಗೆ ಬೇಕು? ಮನ್ಸಬ್ದಾರರ ಹುಕುಮಾಗಿದೆ, ನೀವು ಊಟ ಮಾಡಲೇಬೇಕು. ತುಸು ಹೊತ್ತಿಗೆ ಅವರು ಬರುತ್ತಾರೆ ಎಂದು ಸಿಪಾಯಿ ಬಲವಂತ ಮಾಡಿದ. ಅವನ ಮುಖದಲ್ಲಿ ಕಿರು ತುಂಟತನದ ನಗೆಯಿತ್ತು. ನನಗೆ ತಿಳಿಯಲಿಲ್ಲ. ಸೇರಿಸಿಕೊಂಡು ತುಸು ಉಂಡೆ. ತೂಕಡಿಕೆ ಬಂದು ಮೆತ್ತೆಯ ಮೇಲೆ ಒರಗಿದೆ. ಮನ್ಸಬ್ದಾರರು ಮೈ ತಡವಿ ಎಬ್ಬಿಸಿದಾಗ ಹಣತೆ ಉರಿಯುತ್ತಿತ್ತು. ಅವರು ಸ್ನಾನ ಮಾಡಿ ಊಟ ಮುಗಿಸಿದ್ದಂತೆ ಕಂಡರು. ನನ್ನ ಪಕ್ಕದಲ್ಲಿ ತೊಡೆ ತಾಗಿಸಿ ಕುಳಿತಿದ್ದ ಅವರನ್ನು ಕಂಡು ಗಾಬರಿಯಿಂದ ಧಡಕ್ಕನೆ ಎದ್ದು ಕುಳಿತೆ. ಗಾಬರಿ ಪಟ್ಟುಕೋಬೇಡ ಎಂದು ನನ್ನ ತಲೆ ಸವರುತ್ತಾ ಅವರು ಮಧುರ ನೋಟ ಬೀರಿದುದು ನನಗೆ ಹಣತೆಯ ಬೆಳಕಿನಲ್ಲಿ ಕಾಣಿಸಿತು. ನೀನು ತಕ್ಷಣ ಇಸ್ಲಾಮನ್ನು ಸ್ವೀಕರಿಸಿ ಜೀವ ಉಳಿಸಿಕೊಂಡೆ ನಿಜ. ಆದರೆ ಜೀವ ಉಳಿಸಿಕೊಂಡವರಿಗೆಲ್ಲ ಹೀಗೆ ಮನ್ಸಬ್ದಾರರ ಮೆತ್ತೆಯ ಮೇಲೆ ಅವರ ತೊಡೆಗೆ ತಗುಲಿಕೊಂಡು ಮಲಗುವ ಭಾಗ್ಯ ಲಭಿಸುವುದಿಲ್ಲ. ನನಗೇನಾದರೂ ಪಾರ್ಸಿ ಕವನ ಬರೆಯುವ ಶಕ್ತಿ ಇದ್ದರೆ ನಿನ್ನ ಸುಕೋಮಲ ಸೌಂದರ್ಯವನ್ನು ಕುರಿತು 100 ಕವನಗಳನ್ನು ಬರೆಯುತ್ತಿದ್ದೆ. ಮೊಗ್ಗು ಬಿರಿಯುವ ನಿನ್ನ ಈ ಪ್ರಾಯ ಹೇಳಿ ಮಾಡಿಸಿದಂತಿದೆ. ನಿನ್ನ ವಯಸ್ಸೆಷ್ಟು? 16 17? ಮೂಡಲೋ ಬೇಡವೋ ಎಂಬಂತೆ ಚಿಗುರೊಡೆಯುತ್ತಿರುವ ವಿರಳವಾದ ಗರಿಕೆ ಕೂದಲಿನ ನಿನ್ನ ಮೃದು ಮಧುರ ಮುಖವನ್ನು ಮುದ್ದಿಸುವ ಭಾಗ್ಯಶಾಲಿ ನಾನು. ನಿನ್ನನ್ನೆಂದಿಗೂ ನಾನು ಕೈಬಿಡುವುದಿಲ್ಲ. ನನ್ನಾಣೆ, ಇಕೋ ಇದು ನಿನ್ನದು ಎಂದು ತಮ್ಮ ಕಿಸೆಯಿಂದ ತೆಗೆದು ನನ್ನ ಕೊರಳಿಗೆ ಒಂದು ಚಿನ್ನದ ಸರ ಹಾಕಿದರು. ನಾನು ಕೊಸರಿಕೊಂಡೆ. ಅಸಹ್ಯ ತೋರಿಸಿದೆ. ಅತ್ಯಾಚಾರಿಯ ಕೋಣೆಯೊಳಗೆ ಸಿಕ್ಕಿಬಿದ್ದ ಎಳೆ ಬಾಲೆಯು ತನ್ನ ಶೀಲ ಸಂರಕ್ಷಣೆಗೆ ಮಾಡಬಹುದಾದ ಹೋರಾಟವನ್ನೆಲ್ಲ ಮಾಡಿದೆ. ಆದರೆ ಅವನು ಬಿಡಲಿಲ್ಲ. ಕೋಪಿಸಿಕೊಳ್ಳಲೂ ಇಲ್ಲ. ಕೋಪಿಸಿಕೊಂಡರೆ ಮಧುರ ಕದನದ ಹದ ತಪ್ಪುತ್ತದೆಂಬ ಮರ್ಮವನ್ನರಿತವನಂತೆ. 17ರ ನಾನು 16ಕ್ಕೆ 14 ವರ್ಷದ ಶ್ಯಾಮಲೆಯನ್ನು ಮದುವೆಯಾಗಿ 1 ವರ್ಷ ಸಂಸಾರ ಸುಖವನ್ನನುಭವಿಸಿದವನು. ಶ್ಯಾಮಲೆಯಂಥ ಸುಕೋಮಲ ಭಾವ, ಮನಸ್ಸು, ದೇಹಗಳ ಹೆಂಡತಿಯ ಅನುಭವವಾಗಿ ಸ್ವರ್ಗದ ರಂಭೆ ಬಂದರೂ ಒಲ್ಲೆನೆನ್ನುವ ಸಂತೃಪ್ತಿಯಿಂದಿದ್ದವನು. ರಾಜಕುಟುಂಬದ ಪದ್ಧತಿಯಂತೆ ಅವಳನ್ನು ಶ್ಯಾಮಲಾದೇವಿ ಎಂದು ಕರೆದಾಗ ಬೇರೆಯವರ ಎದುರಿಗೆ ದೇವಿ ಎನ್ನಿ, ಗೌರವ ಸೂಚಕ ಬಹುವಚನವನ್ನೂ ಸೇರಿಸಿ, ಅದು ನಿಮ್ಮ ಕುಟುಂಬದ ಪದ್ಧತಿ. ಆದರೆ ನಾವಿಬ್ಬರೇ ಇದ್ದಾಗ ದೇವಿಯನ್ನು ಕೈಬಿಟ್ಟು ಏಕವಚನದಲ್ಲಿ ಕರೆಯಬೇಕು ಎಂದು ಮೊದಲ ರಾತ್ರಿಯೇ ಮನಸ್ಸನ್ನು ಗೆದ್ದುಕೊಂಡವಳು. ಅವಳು ಅಷ್ಟು ಸದ್ಗುಣಿಯೂ ರಸಿಕಳೂ ಆಗಿಲ್ಲದಿದ್ದರೂ ಪ್ರಕೃತಿ ಸಹಜವಾಗಿ ಹೆಣ್ಣಿನೊಡನೆ ರತಿಯನ್ನು ಅನುಭವಿಸಿದ ಯಾರಿಗೆ ತಾನೇ ಈ ವಿಕೃತಿಯ ಆಕ್ರಮಣದಲ್ಲಿ ಹೆಣ್ಣಿನ ಪಾತ್ರ ವಹಿಸುವುದು ಅಸಹ್ಯವಾಗುವುದಿಲ್ಲ? ಇದನ್ನು ಕುರಿತು ಕವನ ಬರೆಯುತ್ತಾರಂತೆ ಇವರ ಕವಿಗಳು. ಕಾವ್ಯವೆಂದರೆ ಒಂದು ಜನಾಂಗದ ಸಂಸ್ಕೃತಿಯ
ಅತ್ಯುತ್ಕೃಷ್ಟ ಅಭಿವ್ಯಕ್ತಿ ಎಂದು ನನಗೆ ಕಾವ್ಯದ ಪಾಠ ಮಾಡಿದ ಪಂಡಿತ ಹರಗೋಪಾಲ್ ಮಿಶ್ರರು ಹೇಳಿದ್ದುದು ನೆನಪಿಗೆ ಬಂತು. ರಾಜಕುಮಾರರಿಗೆ ಇನ್ನೂ ಚಿಕ್ಕ ವಯಸ್ಸು. ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಭವಭೂತಿ ಮೊದಲಾದವರ ಕಾವ್ಯದ ಸ್ಥೂಲ ಪರಿಚಯವನ್ನಷ್ಟೇ ಮೊದಲು ಮಾಡಿಸುತ್ತೇನೆ. ತಾವು ಈಗ ಅಭ್ಯಾಸ ಮಾಡಬೇಕಾದದ್ದು ಇದೊಂದೇ ವಿದ್ಯೆಯಲ್ಲ. ರಾಜತಂತ್ರ, ಯುದ್ಧತಂತ್ರ ಮೊದಲಾದ ವಿದ್ಯೆಗಳೇ ನಿಮಗೆ ಪ್ರಧಾನ. ಅನಂತರ ಕಾವ್ಯಾಭ್ಯಾಸವನ್ನು ವಿವರವಾಗಿ ಮಾಡಿಸುವ ಕರ್ತವ್ಯ ನನ್ನದೇ. ವೇದ ವೇದಾಂತಗಳ ಮೂರ್ತ ಸ್ವರೂಪವೇ ಕಾವ್ಯ ಎಂದು ಹೇಳಿದ್ದರು. ಈಗ ವಾಂತಿ ಬರುವಂತಾಗುತ್ತಿತ್ತು. ಆದರೆ ಉನ್ಮತ್ತನಿಗೆ ಪರಿಚಿಂತನೆ ಎಲ್ಲುಂಟು? ಅರಮನೆಯ ಆಸ್ಥಾನಿಕರ, ಇತರ ಶ್ರೀಮಂತರ, ವ್ಯಾಪಾರಿಗಳ ಮನೆಗಳ ಬೆಳ್ಳಿ, ಬಂಗಾರ, ವಜ್ರ ಮೊದಲಾದ ಒಡವೆಗಳನ್ನು ಹುಡುಕಿ ವಶಪಡಿಸಿ ಲೆಕ್ಕ ಬರೆಸಿ ಅವುಗಳನ್ನೆಲ್ಲ ಮರದ ಪೆಟಾರಿಗಳಲ್ಲಿ ತುಂಬಿ ಮೊಹರು ಮಾಡಿಸುವ, ಪಾತ್ರೆ ಪರಟಿಗೆಗಳನ್ನೆಲ್ಲ ಗಾಡಿಗಳಿಗೆ ತುಂಬಿಸುವ, ರಾಜ್ಯದ ಆಡಳಿತವನ್ನು ಹಸ್ತಾಂತರಗೊಳಿಸಿಕೊಳ್ಳುವ ಎಷ್ಟೋ ಕೆಲಸಗಳು ಗೆದ್ದವರ ಪಾಲಿಗೆ ಇದ್ದವು. ಎಜಾಜ್ ಅಹಮದನು ದಿನಾ ಬೆಳಗ್ಗೆ ಎದ್ದು ಕೋಟೆಗೆ ಹೋಗುತ್ತಿದ್ದ, ಸಂಜೆಗೆ ಹಿಂತಿರುಗುತ್ತಿದ್ದ. ತನ್ನ ವಸತಿಯನ್ನು ಡೇರೆಯಿಂದ ಅರಮನೆಗೆ ಬದಲಿಸುವ ಮನಸ್ಸಿದ್ದರೂ ಸುರಕ್ಷೆಯ ದೃಷ್ಟಿಯಿಂದ ಹಾಗೆ ಮಾಡಲಿಲ್ಲ. ರಾತ್ರಿ ತುಸು ಹೊತ್ತು ನನ್ನನ್ನು ಗೋಳು ಹೊಯ್ದು ಅನಂತರ ಮಲಗಿ ಗೊರಕೆ ಹೊಡೆಯುತ್ತಿದ್ದ. ಹೇಗೂ ಅಲ್ಲಿ ಇನ್ನೂ 2 ವಾರ ಇರಬೇಕಿತ್ತು. ಅಷ್ಟರಲ್ಲಿ ನನ್ನ ಧರ್ಮ ಪರಿವರ್ತನೆಯನ್ನು ಪೂರ್ಣಗೊಳಿಸಬೇಕೆಂದು ಜೊತೆಯಲ್ಲೇ ಬಂದಿದ್ದ ಮುಲ್ಲಾ ಸಾಹೇಬರು ಒತ್ತಾಯಪಡಿಸಿದರು. ನನಗೆ ಅಂಜಿಕೆ. ಶಸ್ತ್ರವಿದ್ಯೆಯಲ್ಲಿ ಇಷ್ಟೊಂದು ತರಬೇತಿ ಪಡೆದ ನನಗೆ ಆ ಒಂದು ಕರ್ಮ ಮಾಡಿಸಿಕೊಳ್ಳಲು ಯಾಕೆ ಹೆದರಿಕೆಯಾಗಬೇಕು? ನಾವೆಲ್ಲ ಇಡೀ ಮುಸ್ಲಿಂ ಪುರುಷಕೋಟಿ ಎಲ್ಲ ಮಾಡಿಸಿಕೊಳ್ಳುವ ಶಾಸ್ತ್ರಕ್ಕೆ ಯಾಕೆ ಭಯ? ಅದು ನಡೆದರೆ ನೀನು ಮುಸ್ಲಿಂ ಎಂಬುದಕ್ಕೆ ಯಾರು ಎಂದು ತೆಗೆದುಹಾಕಲಾರದ ಗುರುತು ಬೀಳುತ್ತದೆ. ಇಲ್ಲದಿದ್ದರೆ ನೀನು ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆಗೆ ಒಳಗಾಗುತ್ತೀಯ ಎಂದು ಮನ್ಸಬ್ದಾರನೇ ಒತ್ತಾಯ ಮಾಡಿದ. ಅದೇ ಶುಕ್ರವಾರ ಜಹರ್ ಆದ ನಂತರ ನನ್ನ ಖತ್ನ ಆಯಿತು. ನೋವು ಕಡಿಮೆಯಾಗಲು ಮನ್ಸಬ್ದಾರನು ಪ್ರತಿದಿನ ಅಫೀಮು ತಿನ್ನಿಸಿದ. ಖತ್ನವಾದ ಮೇಲೆ ನನಗೆ ಮುಸ್ಲಿಂ ಗಂಡಸರೊಡನೆ ತಾದಾತ್ಮ್ಯ ಭಾವ ಉಂಟಾಯಿತು. ನಾವೆಲ್ಲ ಒಂದೇ ಗುರುತುಳ್ಳವರು, ಒಂದೇ ದೀನ್ನವರು, ಶಕ್ತಿಶಾಲಿ ಜನಾಂಗದವರು, ಪ್ರಪಂಚದ ಎಲ್ಲೆಡೆಗೂ ನಮ್ಮ ಧರ್ಮವನ್ನು ವಿಸ್ತರಿಸುವ ಗುರಿಯುಳ್ಳವರು ಎಂಬ ವಿಸ್ತಾರ ಭಾವವನ್ನು ಹಂಚಿಕೊಳ್ಳುವ ವಿಶಾಲ ಸಮುದಾಯದ ಭಾಗಿಯಾದೆ. ಖತ್ನ ಮಾಡಿದ ಕ್ಷೌರಿಕನು ನನಗೆ ಹೇಳಿದ್ದ, ಹೆದರಬೇಡ, ಇದನ್ನು ಮಾಡಿಸಿಕೊಂಡರೆ ಗಂಡಸಿನ ಪೌರುಷ ಹೆಚ್ಚಾಗುತ್ತೆ. 4 ಅಲ್ಲ 40 ಹೆಂಗಸರನ್ನಾದರೂ ಸುಸ್ತು ಮಾಡುವ ಶಕ್ತಿ ಬರುತ್ತೆ. ಇಲ್ಲದಿದ್ದರೆ ಪೂಜ್ಯ ಇಬ್ರಾಹಿಮರು ಈ ಶಾಸ್ತ್ರವನ್ನು ತರುತ್ತಿದ್ದರೆ? ವಾಸ್ತವವಾಗಿ ಇದರ ಹೆಸರು ಸುನ್ನತ್ ಇಬ್ರಾಹಿಂ, ಇಬ್ರಾಹಿಂ ಪ್ರವಾದಿಗಳ ಆಚರಣೆ ಅಂತ ಎಂದು ಧೈರ್ಯ ಸಮಾಧಾನ ಹೇಳಿದ್ದ. 2 ವಾರ ಕಳೆದ ನಂತರ ಮನ್ಸಬ್ದಾರನು ನನ್ನನ್ನು ತನ್ನ ಸಂಗಡ ದಿಲ್ಲಿಗೆ ಕರೆದೊಯ್ದ. ಕುದುರೆಯ ಸವಾರಿ. ಆರಂಭದಲ್ಲಿ ಸವಾರಿಯ ಒತ್ತು ಕುಲುಕುಗಳಿಗೆ ತುಸು ನೋಯುತ್ತಿತ್ತು. ಗಾಯ ಸಂಪೂರ್ಣ ಮಾಯ್ದು ಸ್ವಲ್ಪವೂ ನೋವಿಲ್ಲದಂತಾಗಿ ನಮ್ಮ ಕೋಟೆಯು ನೆನಪಿನಿಂದ ಮರೆಯಾಗಿ ತಂದೆ, ತಾಯಿ, ಹೆಂಡತಿ, ಬಂಧು ಬಾಂಧವರೆಲ್ಲ ನನ್ನ ಅಜ್ಞಾನದ ಅವಧಿಗೆ ಸೇರಿದ್ದವರೆಂಬ ಮುಲ್ಲಾ ಸಾಹೇಬರ ಉಪದೇಶವು ಮನಸ್ಸಿನಲ್ಲಿ ಗಟ್ಟಿಯಾದ ನಂತರ ಹಲವು ಹೆಂಗಸರನ್ನು ಸುಸ್ತು ಮಾಡುವ ಕಲ್ಪನೆ ಆಗಾಗ ಮನಸ್ಸಿನಲ್ಲಿ ಬರತೊಡಗಿತು. ಈ ಮನ್ಸಬ್ದಾರ ಏನಾದರೂ ಮಾಡಿಕೊಳ್ಳುತ್ತಿರಲಿ, ಈ ದಿಲ್ಲಿಯಲ್ಲಿ ಹೇಗಾದರೂ ಮಾಡಿ ನಾನು ಯುವರಾಜನಾಗಿದ್ದ ರಾಜಕುಮಾರ ಎಂಬುದನ್ನು ಬಾದಶಹರ ಅಹವಾಲಿಗೆ ತಂದು ಸರದಾರ ಪದವಿಯನ್ನು ದೊರಕಿಸಿಕೊಂಡು 4 ಹೆಂಡಿರ ಪೌರುಷದ ಜೀವನ ಮಾಡಬೇಕೆಂಬ ಕನಸು ಆಗಾಗ ಕಾಣಿಸಿಕೊಳ್ಳತೊಡಗಿತು. ಈ ಕನಸು ಸದಾ ಬರುತ್ತಿರಲಿಲ್ಲ. ದೆಹಲಿಯ ಸಂಸ್ಕೃತಿ ಎಂದರೆ ಪ್ರಮುಖವಾಗಿ ಜನಾನ ಸಂಸ್ಕೃತಿಯಾಗಿತ್ತು. ಆಸ್ಥಾನಿಕರಿಗೆಲ್ಲ ಯಥೇಚ್ಛವಾಗಿ ಜಾಗೀರಿನ ಸಂಪಾದನೆ ಇರುತ್ತಿತ್ತು. ಪ್ರತಿಯೊಬ್ಬ ಆಸ್ಥಾನಿಕನೂ ತನ್ನದೇ ಆದ ಮಹಲು ಕಟ್ಟಿಸಿಕೊಂಡಿರುತ್ತಿದ್ದ. ಹೆಂಗಸರಿಗೆ ಪ್ರತ್ಯೇಕ ವಿಭಾಗ. ಶರಿಯತ್ ಧರ್ಮಶಾಸ್ತ್ರದ ಪ್ರಕಾರ ಒಬ್ಬನು ಏಕಕಾಲದಲ್ಲಿ 4ಗಿಂತ ಹೆಚ್ಚು ಹೆಂಡಂದಿರನ್ನು ಇಟ್ಟುಕೊಳ್ಳುವಂತಿಲ್ಲ. ಆದರೆ ಎಳೆಯ ವಯಸ್ಸಿನ ಸುಂದರಳೂ ಆಕರ್ಷಕಳೂ ಆದ ಇನ್ನೊಬ್ಬಳು ಸಿಕ್ಕಿ ಅವಳನ್ನು ಮಾಡಿಕೊಳ್ಳಬೇಕೆಂದರೆ ಇರುವ 4ರಲ್ಲಿ ಒಬ್ಬಳಿಗೆ ತಲಾಖ್ ಹೇಳಿ ಖಾಲಿ ಮಾಡಿ ಆ ಜಾಗದಲ್ಲಿ ಹೊಸಬಳನ್ನು ತರಬಹುದಿತ್ತು.
ಇದಕ್ಕಿಂತ ಹೆಚ್ಚಿನದೆಂದರೆ ಮದುವೆಯಾಗದೆಯೇ 4, 10 ಹಲವಾರು ಹೆಂಗಸರನ್ನು ಶಕ್ತ್ಯಾನುಸಾರ ತುಂಬಿಕೊಂಡು ಮನಸ್ಸು ಬಂದಾಗ ಮನಸ್ಸು ಬಂದವಳನ್ನು ಕರೆದುಕೊಳ್ಳುವ ಅವಕಾಶ ಅನುಕೂಲಗಳು. ಈ ಹೆಂಗಸರೆಲ್ಲ ಬಹುತೇಕ ಯುದ್ಧ ಕೈದಿಗಳಾಗಿರುತ್ತಿದ್ದರು, ಅಥವಾ ಹಳ್ಳಿಗಳಲ್ಲಿ ಭೂಕಂದಾಯ ಕೊಡಲಾರದವರನ್ನು ಕಂದಾಯದ ಅಧಿಕಾರಿಗಳು ಬೇಟೆಯಾಡಿ ತಂದ ಕೃಷಿಕರ ಹೆಂಗಸರಾಗಿರುತ್ತಿದ್ದರು. ಶಾಸ್ತ್ರಸಮ್ಮತ ಹೆಂಡತಿಯ ದಾಸಿಯನ್ನು ಕೂಡ ತನಗೆ ಬೇಕಾದಾಗ ಹಾಸಿಗೆಗೆ ಕರೆದುಕೊಳ್ಳುವ ಅಧಿಕಾರ ಅಮೀರರಿಗಿತ್ತು. ಪ್ರತಿಯೊಬ್ಬ ಆಸ್ಥಾನಿಕನೂ ಜಾಗೀರುದಾರನೂ ಎಷ್ಟೇ ಶ್ರೀಮಂತನಾಗಿರಲಿ, ಅದೆಷ್ಟೇ ಬೆಳ್ಳಿ ಬಂಗಾರಗಳ ಒಡೆಯನಾಗಿರಲಿ, ಎಷ್ಟೇ ಭವ್ಯ ಮಹಲಿನ ಒಡೆಯನಾಗಿರಲಿ, ಸತ್ತ ತಕ್ಷಣ ಅವೆಲ್ಲವೂ ಸರ್ಕಾರದ, ಅಂದರೆ ಬಾದಶಹರ ಆಸ್ತಿಯಾಗಿ ಬಿಡುತ್ತಿತ್ತು. ರಾಜದೂತರು ಬಂದು ಮನೆಯನ್ನು ಝಡತಿ ಮಾಡಿ ಒಡವೆ, ವಸ್ತ್ರ, ಪಾತ್ರೆ, ಪರಟಿ, ಆನೆ, ಕುದುರೆ ಮೊದಲಾದ ಸಮಸ್ತ ಸಂಪತ್ತಿನ ಲೆಕ್ಕ ಬರೆದು ಅವನ ಲೆಕ್ಕದ ಖಿರ್ದಿಯೊಡನೆ ತಾಳೆ ಮಾಡಿ ಎಲ್ಲವನ್ನೂ ವಶಪಡಿಸಿಕೊಳ್ಳುತ್ತಿದ್ದರು. ಅವನ ಮಕ್ಕಳಿಗಾಗಲಿ ಹೆಂಡತರಿಗಾಗಲಿ ಏನೂ ದಕ್ಕುತ್ತಿರಲಿಲ್ಲ. ಬಾದಶಹರು ಕೃಪೆಯಿಟ್ಟು ಜೀವನಕ್ಕೆ ಏನನ್ನಾದರೂ ಬಿಟ್ಟರೆ ಉಂಟು, ಇಲ್ಲದಿದ್ದರೆ ಅವರೆಲ್ಲ ಭಿಕಾರಿಗಳು. ತಾನು ಏನು ಉಳಿಸಿದರೂ ತನ್ನವರಿಗೆ ಹೇಗೂ ದಕ್ಕುವುದಿಲ್ಲ. ಆದ್ದರಿಂದ ಬದುಕಿರುವ ತನಕ ಮಜಾ ಮಾಡುವುದೊಂದೇ ತನಗೆ ತನ್ನವರಿಗೆ ದಕ್ಕುವುದು ಎಂಬ ಚಾರ್ವಾಕ ತತ್ವಕ್ಕೆ ಬದ್ಧರಾಗಿ ವಿಶಾಲ ಮಹಲುಗಳನ್ನು, ಇನ್ನೂ ವಿಶಾಲ ಜನಾನಗಳನ್ನು ಕಟ್ಟಿಕೊಳ್ಳುತ್ತಾ ಲೋಲುಪ್ತರಾಗುವುದು ಶ್ರೀಮಂತರ ಶೈಲಿಯಾಗಿತ್ತು. ತಮಗೆ ವಯಸ್ಸಾದಂತೆಲ್ಲ ಪ್ರಚೋದನೆ ಸಿಕ್ಕುವಂತಹ ಎಳೆ ವಯಸ್ಸಿನ ಹೆಣ್ಣುಗಳನ್ನು ಸಂಪಾದಿಸಿ ಭೋಗಿಸುವುದು ಸುಖದ ಪ್ರಧಾನ ರೀತಿಯಾಗಿತ್ತು. ಕಾಮೋತ್ತೇಜಕ ಔಷಧಿಗಳನ್ನು ಕಂಡುಹಿಡಿಯುವ, ಸರಬರಾಜು ಮಾಡುವ ವೈದ್ಯರುಗಳಿಗೆ ಇನ್ನಿಲ್ಲದ ಬೇಡಿಕೆ ಇರುತ್ತಿತ್ತು. ಎಷ್ಟೋ ಗಂಡಸರಿಗೆ ಹೆಂಗಸರೂ ಬೇಕು, ನನ್ನಂಥ ಎಳೆ ವಯಸ್ಸಿನ ಗಂಡು ಹುಡುಗರೂ ಬೇಕು. ಈ ದ್ವಿಮುಖ ಶೋಕಿಯವರನ್ನು ಶ್ರೀಮಂತ ಕೂಟದಲ್ಲಿ ಮುಗುಳ್ನಗೆಯ ಮೆಚ್ಚುಗೆಯಿಂದ ಮೇಲೇರಿಸುತ್ತಿದ್ದರು. ಇದೊಂದು ಬಗೆಯ ವಿಕೃತಿ ಎಂದು ಮೂಗು ಮುರಿಯುತ್ತಿರಲಿಲ್ಲ. ಯುದ್ಧ ಕಾಲದ ಹೆಂಗಸಿನ ಅಭಾವದ ಸನ್ನಿವೇಶದಲ್ಲಿ 1000 ಮನ್ಸಬ್ದಾರ್ ಎಜಾಜ್ ಅಹ್ಮದನು ನನ್ನನ್ನು ಬಳಸುತ್ತಿದ್ದನೆಂಬ ನನ್ನ ಗ್ರಹಿಕೆ ಸುಳ್ಳಾಗಿತ್ತು. ಅವನು ದ್ವಿಮುಖ ಶೋಕಿಯವನೇ ಎಂಬುದು ದೆಹಲಿ ತಲುಪಿ ಅವನ ಮಹಲು ಮತ್ತು ದೊಡ್ಡ ಜನಾನವನ್ನು ನೋಡಿದ ನಂತರ ಅರ್ಥವಾಯಿತು. ತಂದೆ ತಾಯಿಯರನ್ನು ಕಳೆದುಕೊಂಡ ತಬ್ಬಲಿಯ ನೋವು, ರಾಜ್ಯ ಕಳೆದುಕೊಂಡ ಅನಾಥ ಯಾತನೆ, ಶ್ಯಾಮಲೆಯಂತಹ ಚಾರು ಚೆಲುವೆ ಹೆಂಡತಿಯನ್ನು ಪರಲೋಕಕ್ಕೆ ಕಳಿಸಿ ನಾನೊಬ್ಬನೇ ಉಳಿದುಕೊಂಡ ನಾಚಿಕೆಹೀನ ಅರಿವುಗಳ ಜೊತೆಗೆ ಪುರುಷತ್ವವು ಬನಿಯಾಗುವ ಈ ವಯಸ್ಸಿನಲ್ಲಿ ಮತ್ತೊಬ್ಬ ಗಂಡಸಿನ ವಿಕೃತ ತೃಪ್ತಿಯ ಸಾಧನವಾಗಿ ನಿರ್ವಹಿಸುವ ಕೀಳಿನಲ್ಲಿ ಕೀಳು ರೀತಿಯ ಗುಲಾಮಿಗಳಿಂದ ನನಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಸಾಗುತ್ತಿತ್ತು. ನಾನೊಬ್ಬ ಕ್ಷತ್ರಿಯನಾಗಿ ಹುಟ್ಟಿದವನು, ಯುದ್ಧ ಕಲೆಯಲ್ಲಿ ತರಬೇತಿಯಾದವನು. ಇಂಥ ಬದುಕು ಸಾಕು. ಎಷ್ಟೇ ಕೆಳಮಟ್ಟದ್ದಾದರೂ ಒಬ್ಬ ಯೋಧನ ವೃತ್ತಿಯನ್ನು ನನಗೆ ದಯಪಾಲಿಸಿ ನನ್ನ ಪ್ರತಾಪವನ್ನು ತೋರಿಸಿ ಸಹಜ ಬದುಕನ್ನು ಬಾಳುತ್ತೇನೆ ಎಂದು ಬಾದಶಹರಲ್ಲಿ ನಿವೇದಿಸಿಕೊಳ್ಳುವ ಮನಸ್ಸಾಗುತ್ತಿತ್ತು. ನನ್ನಂತಹ ಗುಲಾಮನು ಬಾದಶಹರನ್ನು ಕಾಣುವುದು ಅಸಾಧ್ಯವೆಂಬ ತಿಳಿವು ಇರಲಿಲ್ಲ. ದೆಹಲಿಗೆ ಬಂದ ಮೇಲೆ ನನ್ನ ಅಸಹ್ಯ ಇಮ್ಮಡಿ ಮುಮ್ಮಡಿ ನಾಲ್ಮಡಿಯಾಗುವ ಇನ್ನೂ ಒಂದು ಹಿಂಸೆಯಾಗತೊಡಗಿತು. ಮನ್ಸಬ್ದಾರ ಎಜಾಜ್ ಅಹ್ಮದನ ಸ್ನೇಹಿತರು ಅವನ ಮಹಲಿಗೆ ಬಂದರೆ ಹೆಮ್ಮೆಯಿಂದ ಅವನು ನನ್ನನ್ನು ತೋರಿಸುತ್ತಿದ್ದ. ನನ್ನನ್ನು ನೋಡಿದ ತಕ್ಷಣ ಅವರು ಆಶೆಯಿಂದ ಕಣ್ಣರಳಿಸುತ್ತಿದ್ದರು. ಫಾರ್ಸಿ, ತುರ್ಕಿ ಅಥವಾ ಅರಬ್ಬಿಯಲ್ಲಿ ಸಂವಾದ ನಡೆಯುತ್ತಿತ್ತು. ಅಷ್ಟರಲ್ಲಿ ನನಗೆ ಈ ಭಾಷೆಗಳು ಅರ್ಥವಾಗುತ್ತಿದ್ದವು. ಎಜಾಜನೇ ನನಗೆ ತನ್ನ ದೋಸ್ತಿಯೊಡನೆ ಬೇರೆ ಕೋಣೆಗೆ ಹೋಗುವಂತೆ ಹುಕುಂ ಮಾಡುತ್ತಿದ್ದ. ಗುಲಾಮನಾದ ನನಗೆ ವಿರೋಧಿಸುವ ಸ್ವಾತಂತ್ರ್ಯವಿಲ್ಲ. ಆ ದೋಸ್ತಿಯು ನನ್ನನ್ನು ಅನುಭವಿಸುತ್ತಿದ್ದ. ಅವನು ಹೇಳಿದಂತೆ ಅವನನ್ನು ಪ್ರಚೋದಿಸುವ ಕರ್ತವ್ಯವನ್ನು ನಾನು ಮಾಡಬೇಕಾಗಿತ್ತು. ಸಹಜ ಕಾಮದಲ್ಲಿ ಪ್ರಚೋದನೆ ಸಹಜವಾಗಿಯೇ ಉಂಟಾಗುವುದರಿಂದ ವ್ಯಕ್ತಿಗಳಲ್ಲಿ ವಿಭಿನ್ನ ಪ್ರಚೋದನಾ ವಿಧಾನಗಳು ಕಡಿಮೆ. ಆದರೆ ಇದು ವಿಕೃತ ವಿಧಾನ. ಪ್ರತಿಯೊಬ್ಬನ ಪ್ರಯೋಗವೂ ಅಷ್ಟೇ ವಿಕೃತವಾಗಿರುತ್ತಿತ್ತು. ಚಿಕಿತ್ಸೆ ಮಾಡುವ ವೈದ್ಯನ ನಿರ್ಲಿಪ್ತಿಯಿಂದ ಸೇವೆ ಮಾಡಿ ಪಾರಾಗುವುದಲ್ಲದೆ ನನಗೆ ಬೇರೆ ದಾರಿ ಇರಲಿಲ್ಲ.
ಇಂಥವರ ಗುಲಾಮನೆಂದು ನನ್ನ ಹೆಸರನ್ನು ಶಹರಿನ ಕೋತ್ವಾಲರ ಕಚೇರಿಯಲ್ಲಿ ನೋಂದಾಯಿಸಿದ್ದು, ನಗರದ ಹೊರಗೆ ಯಾರು ಹೋಗಬೇಕಾದರೂ ಕಚೇರಿಯ ಪರವಾನಗಿ ಬೇಕಾಗಿದ್ದುದರಿಂದ ನಾನು ಎಲ್ಲಿಗೂ ತಪ್ಪಿಸಿಕೊಂಡು ಹೋಗುವಂತಿರಲಿಲ್ಲ. ತಪ್ಪಿಸಿಕೊಂಡು ಹೋದರೂ ಕುದುರೆಯಾಳುಗಳು ಶಹರದ ಸುತ್ತ ಬೇಟೆಯಾಡಿ ಹಿಡಿದು ಬಿಡುತ್ತಿದ್ದರು. ಸುತ್ತಣ ಊರುಗಳ ಕೋತ್ವಾಲರುಗಳಿಗೆ ಸುದ್ದಿ ಕಳಿಸುತ್ತಿದ್ದರು. ಹಿಡಿದು ತಂದ ನಂತರ 2 ಕಾಲುಗಳನ್ನು ಕತ್ತರಿಸುವ ಶಿಕ್ಷೆ ಕಾದಿರುತ್ತಿತ್ತು. ಎಜಾಜನ ದೋಸ್ತಿಗಳು ಕೂಡ ನನ್ನನ್ನು ಆಶೆ ಪಡುವ ಕಾರಣವನ್ನು ನಾನೇ ಆಲೋಚಿಸಿದೆ. ಎಳೆಪ್ರಾಯ ಒಂದೇ. ಕಾಮಸೇವೆ ಮಾಡಿಸಿಕೊಳ್ಳುವಾಗ ಎಂಥವನೂ ಮೃದುವಾಗುತ್ತಾನೆ, ಕೇಳಿದ ವರ ಕೊಡುವ ಲಹರಿಯಲ್ಲಿರುತ್ತಾನೆ. ಹಾಗೆಂದು ಯಾರೂ ನನ್ನನ್ನು ಗುಲಾಮಿಯಿಂದ ಬಿಡುಗಡೆ ಮಾಡಿಸುವ ಅಥವಾ ಈ ವಿಕೃತ ಸೇವೆಯಿಂದ ಮುಕ್ತಗೊಳಿಸುವ ಔದಾರ್ಯವನ್ನು ಮೆರೆಯುವುದಿಲ್ಲವೆಂದು ನನಗೇ ಅರ್ಥವಾಗುತ್ತಿತ್ತು. ಅವನು ಖುಷಿಯಿಂದ ಉತ್ತರ ಹೇಳುವಂಥ ಪ್ರಶ್ನೆಯನ್ನು ಅಬ್ದುಲ್ ಖಾದರ್ ಎಂಬ ಅಮೀರನಿಗೆ ಕೇಳಿದೆ. ನನ್ನಲ್ಲಿ ನಿಮಗೆ ನಿಜವಾಗಿಯೂ ಮೊಹಬ್ಬತ್ ಇದೆಯೇ? ಇಲ್ಲದಿದ್ದರೆ 3ನೆಯ ಸಲ ನಿನ್ನನ್ನು ಹುಡುಕಿಕೊಂಡು ಬರುತ್ತಿದ್ದೇನೆ. ಒಂದೊಂದು ಸಲ ಬಂದು ನಿನ್ನ ದಣಿಯನ್ನು ಕೇಳುವಾಗಲೂ ಅವನ ದಾಕ್ಷಿಣ್ಯಕ್ಕೆ ಬೀಳುತ್ತಿದ್ದೇನೆಂಬ ಮುಜುಗರವಾಗುವುದಿಲ್ಲವೇ? ಆದರೂ ಹುಚ್ಚು ಹಿಡಿದವನಂತೆ ಕುದುರೆ ಏರಿ ಬಂದಿದ್ದೇನೆ ನೋಡು. ಯಾಕೆ ಹಾಗೆ? ನಾನು ನಿಮ್ಮಂತೆ ಪುರುಷತ್ವವಿರುವ ಗಂಡು ಹುಡುಗ. ಅದನ್ನು ಜ್ಞಾಪಿಸಬೇಡ. ಎಲ್ಲ ಗಂಡು ಹುಡುಗರ ಮೇಲೂ ಇಂಥ ಮಧುರ ಪ್ರೀತಿ ಹುಟ್ಟೋದಿಲ್ಲ. ಹೆಣ್ಣಿನ ಮಾಧುರ್ಯ, ಗಂಡಿನ ಕಸುವುಗಳೆರಡೂ ಮೇಳೈಸಿ ಹದಗೊಂಡ ರೂಪ ನಿನ್ನದು. ನಿನ್ನಂಥೋರು 1000ಕ್ಕೊಬ್ಬರೂ ಅಪರೂಪ. ನಿನ್ನ ಚಿಗುರು ಮೀಸೆಯು ಒಗರು ಮೀಸೆಯಾದರೂ ಅಷ್ಟೆ. ಅವನು ಹೋದ ಮೇಲೆ ನನ್ನನ್ನು ನಾನು ಕನ್ನಡಿಯಲ್ಲಿ ನೋಡಿಕೊಂಡೆ. ನಾನು ಚಲುವನೆಂಬುದು ನಿಜ. ಚಿಕ್ಕ ವಯಸ್ಸಿನಿಂದಲೇ ಹಾಗಿದ್ದೆ. ಇಂಥ ಚಲುವನನ್ನು ಕೈ ಹಿಡಿಯುವ ನೀನು ಪುಣ್ಯವಂತಳೆಂದು ಊರಿನ ಹಿರಿಯ ಹೆಂಗಸರೆಲ್ಲ, ಅವಳ ಸುವಯಸ್ಸಿನ ಗೆಳತಿಯರೆಲ್ಲ ಶ್ಯಾಮಲೆಗೆ ಹೇಳಿದ್ದರಂತೆ. ಹೆಂಗಸರು ಚಲುವನೆಂದು ಮೆಚ್ಚುವ ರೂಪಿನಲ್ಲಿ ಹೆಣ್ಣುತನ ಹೇಗೆ ಇದ್ದೀತು? ಗಂಡಸಿನ ರೂಪದಲ್ಲಿ ಮಾರ್ಧವತೆ ಯಾಕಿರಬಾರದು? ಇದ್ದರೆ ಅವನನ್ನು ಇಂಥ ವಿಕೃತವಾಗಿ ಯಾಕೆ ಆಶಿಸಬೇಕು? ಈ ಜನಗಳ ಅಭಿರುಚಿ ಮತ್ತು ಸಂಸ್ಕೃತಿಯ ಬಗೆಗೆ ನನಗೆ ಅಸಹ್ಯದ ಜೊತೆಗೆ ಗೊಂದಲ ಉಂಟಾಯಿತು. ಒಂದು ದಿನ ಮೊಯ್ನುದ್ದೀನ್ ತುರಾನಿ ಎಂಬ ದೊಡ್ಡ ಸರದಾರರು ಎಜಾಜನನ್ನು ನೋಡಲು ಬಂದರು. ಸುಮಾರು 45 ವರ್ಷ, ಚೂಪು ಮೂಗು, ಬಿಳುಪು ಬಣ್ಣ, ಬಿಳುಪು ಮಿಶ್ರಿತ ಕಪ್ಪು ಗಡ್ಡ. ಎಜಾಜನೊಡನೆ ಮಾತನಾಡಿದರು. ನನ್ನನ್ನು ಕರೆಸಿ ನೋಡಿದರು. ನಾನು ಸಲಾಂ ಅಲೈಕುಂ ಹೇಳಿದೆ. ನೋಡಿದ ತಕ್ಷಣ ಅವರ ಕಣ್ಣುಗಳು ಸಮ್ಮತಿ ಸೂಚಿಸಿದವು. 2 ನಿಮಿಷದ ನಂತರ ಎಜಾಜನು, ನೀನು ಕೋಣೆಗೆ ಹೋಗು ಎಂದ. ನಾನು ಹಿಂತಿರುಗಿದೆ. ಪೈಜಾಮ, ಕಸೂತಿ ಮಾಡಿದ ಅಂಗಿ, ಬಂಗಾರದ ಬಣ್ಣದ ಕಸೂತಿಯ ಅರೆಕೋಟ್, ತಲೆಗೆ ಕಪ್ಪು ಬಣ್ಣದ ಟೋಪಿ ನನ್ನ ವೇಷವಾಗಿತ್ತು. ತುಸು ಹೊತ್ತಿನ ನಂತರ ಎಜಾಜ್ ನನ್ನನ್ನು ಮತ್ತೆ ಅಲ್ಲಿಗೆ ಕರೆಸಿದ. ಇವರು 10,000 ಮನ್ಸಬ್ದಾರ್ ಮೊಯ್ನುದ್ದೀನ್ ತುರಾನಿಯವರು. ಮುಜರೆ ಮಾಡು. ನಿನ್ನನ್ನು ಅವರಿಗೆ ಮಾರಿದ್ದೇನೆ. ಈ ಕ್ಷಣದಿಂದ ನೀನು ಅವರ ಗುಲಾಮ. ಬೆಲೆ 1,000 ರೂಪಾಯಿ. ನಿನ್ನ ಬೆಲೆ ಎಷ್ಟೆಂದು ನಿನಗೆ ತಿಳಿಸುವ ಅಗತ್ಯವಿರಲಿಲ್ಲವಾದರೂ ಗುಲಾಮನಾಗಿ ನಿನ್ನ ಅಂತಸ್ತು ಎಷ್ಟೆಂಬುದು ನಿನಗೆ ಗೊತ್ತಿರಲೆಂಬ ಕರುಣೆಯಿಂದ ಹೇಳಿದ್ದೇನೆ. ನಿನ್ನ ವಯಸ್ಸಿನ ಸಾಧಾರಣ ಗಂಡು ಗುಲಾಮನ ಬೆಲೆ ಮಾರುಕಟ್ಟೆಯಲ್ಲಿ 15 ಅಥವಾ 20 ರೂಪಾಯಿ. ಅರ್ಥ ಮಾಡಿಕೊ. ಮನ್ಸಬ್ದಾರ್ ಸಾಹೇಬರು ಕರುಣಾಮಯಿಗಳು. ಒಪ್ಪುವ, ಬಿಡುವ, ಕೊಸರಾಡುವ ಯಾವ ಅಧಿಕಾರವೂ ನನಗಿಲ್ಲವೆಂಬ ತಿಳುವಳಿಕೆ ಆ 1 ವರ್ಷದಲ್ಲಿ ನನಗೆ ಬಂದಿತ್ತು. ನೀನು ನನ್ನನ್ನು ಮಾರಬೇಡ, ನೀನೇ ಇಟ್ಟುಕೋ ಎಂದು ಹೇಳುವ ಅಧಿಕಾರ ಹಸು, ಎತ್ತು, ಆಡು, ಕುರಿ, ನಾಯಿ, ಕುದುರೆಗಳಿಗೆ ಉಂಟೆ? ಎಲ್ಲಿ ಹೋದರೂ ಅದೇ ಕೆಲಸ ಮಾಡಬೇಕು. ಈ ಮೊಯ್ನುದ್ದೀನನು ನನ್ನನ್ನು ಅದಕ್ಕೇ ಕೊಂಡಿದ್ದಾನೆ. ಅವನ ದೋಸ್ತಿಗಳ ರಂಜನೆ ಮಾಡೆಂದು ಹುಕುಂ ಮಾಡುತ್ತಾನೆ. ಅನ್ನ, ಬಟ್ಟೆ, ವಸತಿಗಳಲ್ಲಿ 15-20 ರೂಪಾಯಿಗಳ ಗುಲಾಮರಿಗಿಂತ ಹೆಚ್ಚು ಸುಖವಾಗಿಟ್ಟಿರುತ್ತಾನೆ. ಶರೀರವನ್ನು ದಣಿಸುವ, ಮೈ ಚರ್ಮ ಕಪ್ಪು ತಿರುಗುವ ಬಿಸಿಲಿನ ಯಾವ ಕೆಲಸವನ್ನೂ ಮಾಡಿಸುವುದಿಲ್ಲ ಎಂಬ ಗ್ರಹಿಕೆ ಸ್ಫುಟವಾಯಿತು. ಅದುವರೆಗೂ ದಣಿಯಾಗಿದ್ದ ಎಜಾಜನಿಗೆ ಸಲಾಂ ಮಾಡದೆ ಮತ್ತೆ ನನ್ನ ಕೋಣೆಗೆ ಹೋದೆ. ನನ್ನನ್ನು ಮೊಯ್ನುದ್ದೀನನ ಕುದುರೆಯ ಲಾಯಕ್ಕೆ ಕರೆದೊಯ್ದರು. ಸುಮಾರು 200 ಕುದುರೆಗಳ ಲಾಯ.
ಲಾಯದ ಆಳು ಮಲಗುವ ಕೋಣೆಯಲ್ಲಿ ಕೂರಿಸಿ ನನಗೆ ಹೊಟ್ಟೆ ತುಂಬ ಊಟ ಹಾಕಿದರು. ಊಟದ ನಂತರ ಒಂದು ದಪ್ಪ ಗುಳಿಗೆ ಔಷಧಿ ಕೊಟ್ಟು ನುಂಗು ಎಂದರು. ಅದು ಅಫೀಮು ಎಂದು ನನಗೆ ಗೊತ್ತಿತ್ತು. ಇದು ಯಾಕೆ ಎಂದು ಕೇಳಿದೆ. ಹೇಳಿದ್ದು ಕೇಳು, ಸರದಾರರ ಹುಕುಮಾಗಿದೆ ಎಂದರು ಇಬ್ಬರು ಗಟ್ಟಿ ಆಳುಗಳು. ಇದು ಹೊಸ ಜಾಗ, ಹೊಸ ಮಾಲೀಕರು, ಅವರ ಗುಣ ಸ್ವಭಾವಗಳು ಗೊತ್ತಿಲ್ಲ. ಮರು ಮಾತನಾಡದೆ ನುಂಗಿ ಅವರು ಕೊಟ್ಟ ನೀರು ಕುಡಿದೆ. ಇಲ್ಲಿ ಬಾ ಎಂದು ನಡೆಸಿಕೊಂಡು ಲಾಯದ ಸುತ್ತ ಒಮ್ಮೆ ನಡೆಸಿದರು. ಆಳು ಮಲಗುವ ಜಾಗದ ಮೇಲೆ ನನ್ನನ್ನು ಮಲಗಿಸಿದರು. ಅಷ್ಟರಲ್ಲಿ ನನಗೆ ಮಂಪರು ಬರುತ್ತಿತ್ತು. ಮುಂದಿನದೆಲ್ಲ ಅಸ್ಪಷ್ಟ ನೆನಪು. ಆಮೇಲೆ ಎಷ್ಟು ದಿನ ನಾನು ನೋವನ್ನು ಉಂಟೆನೋ, ಯಾವಾಗ ಅಪ್ರಜ್ಞೆ ಅರೆ ಪ್ರಜ್ಞೆಗಳಲ್ಲಿದ್ದೆನೋ, ಒಡೆಸಿಕೊಂಡ ಬೀಜಗಳು ಎಷ್ಟು ದಿನ ಊದಿಕೊಂಡಿದ್ದವೋ, ಯಾವಾಗ ಊತ ಇಳಿಯಲು ಶುರುವಾಯಿತೋ ನನಗೆ ತಿಳಿಯದು. ಬೇರೆಯವರು ಮಾತನಾಡಿದುದು ಅರ್ಥವಾಗುವ ಸ್ಥಿತಿ ಬಂದಾಗ ಬಿಳಿಯ ದೊಗಲೆ ಚಲ್ಲಣ, ಬಿಳಿಯ ಉದ್ದನೆಯ ಅಂಗಿ, ಬಿಳಿಯ ನೀಲ ಗಡ್ಡದವರೊಬ್ಬರು ಹೇಳಿದರು, ನಿನ್ನ ನೋವು ಸಹನೆಯ ಮಟ್ಟಕ್ಕೆ ಬಂದಿದೆ ಅನ್ನುವುದು ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತದೆ. ನೀನು ಅದೃಷ್ಟಶಾಲಿ, ಸಾಯದೆ ಉಳಿದುಕೊಂಡೆ. ಪ್ರಾಣಾಪಾಯವಾಗದಂತೆ ಸೂಕ್ಷ್ಮವಾಗಿಯೇ ನಾನು ಚಿಕಿತ್ಸೆ ಮಾಡಿದೆ. ಆದರೂ ಈ ಚಿಕಿತ್ಸೆಗೊಳಗಾದ 4ರಲ್ಲಿ 3 ಸಾಯುತ್ತಾರೆ. ಹೆಚ್ಚು ನೋವಾಗದಂತೆ ಮೊದಲೇ ಔಷಧಿ ಕೊಟ್ಟಿದ್ದೆ ಕೂಡ. ನನಗೆ ಮಾಡಿದ್ದ ಚಿಕಿತ್ಸೆಯಾದರೂ ಯಾವುದು? ಯಾವ ರೋಗಕ್ಕೆ? ಓ, ಇನ್ನೂ ಅರ್ಥವಾಗಲಿಲ್ಲವೇ? ನಿನ್ನನ್ನು ಹಿಜಡಾ ಮಾಡಿದ್ದೇನೆ. ನಿನ್ನ ಪುಂಸತ್ವವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದ್ದೇನೆ. ಇನ್ನು ಮುಂದೆ ನಿನ್ನನ್ನು ಜನಾನಾದ ಸೇವೆಯಲ್ಲಿ ಮುಕ್ತವಾಗಿ ನಿಯೋಜಿಸಬಹುದು. ಜನಾನಾದ ಎಂಥ ಸುಂದರ ಹೆಂಗಸಿನ ಜೊತೆಯಾದರೂ ನಿನ್ನನ್ನು ಬೆರೆಯಗೊಡಬಹುದು. ಮಹಿಳೆಯರ ಮನಸ್ಸಿಗೆ ಮುದವಾಗುವಂತೆ ನಡೆದುಕೊಂಡರೆ ನೀನು ಯಾವ ಕಷ್ಟ ಕಾರ್ಪಣ್ಯವೂ ಇಲ್ಲದೆ ಊಟ ತಿಂಡಿ ವಸತಿಗಳಲ್ಲಿ ಆ ಮಹಿಳೆಯರಷ್ಟೇ ಸಮೃದ್ಧವಾಗಿರಬಹುದು. ನನಗೆ ಈಗ ಅರ್ಥವಾಯಿತು. ಅಫೀಮಿನ ಅರೆ ಪ್ರಜ್ಞಾವಸ್ಥೆಯಲ್ಲಿ ನೋಡಿದ್ದ ಮರದ ಇಕ್ಕಳವು ಅರ್ಥವಾಗಿರಲಿಲ್ಲ. ನನ್ನ ದೇವಗಢ ಪ್ರದೇಶದ ಹಳ್ಳಿಗಳಲ್ಲಿ ಕೃಷಿಕರು ದನಗಾಹಿಗಳು ಹೋರಿಗಳನ್ನು ಹೀಗೆಯೇ ಕಾಲುಗಳನ್ನು ಕಟ್ಟಿ ಮಲಗಿಸಿ ಇಂಥದ್ದೇ ಮರದ ಇಕ್ಕಳದಿಂದ ಅವುಗಳ ಬೀಜ ಒಡೆಯುವುದನ್ನು ನೋಡಿದ್ದೆ. ಹಾಗೆ ಮಾಡಿ ನಪುಂಸಗೊಳಿಸದಿದ್ದರೆ ಅವುಗಳು ಹಸುಗಳನ್ನು ಕಂಡಾಗಲೆಲ್ಲ ಹಾರಲು ನುಗ್ಗಿ ವ್ಯವಸಾಯದ ನೇಗಿಲು ಮತ್ತು ಗಾಡಿ ಎಳೆಯುವ ಕೆಲಸಗಳಿಗೆ ಅಡಚಣೆಯಾಗುತ್ತದೆ. ಅಲ್ಲದೆ ಅದಕ್ಕೆಂದೇ ವಿಶೇಷವಾಗಿ ಆರಿಸಿದ ಹೋರಿಯಿಂದ ಮಾತ್ರ ಗಬ್ಬ ಕಟ್ಟಿಸಿದರೆ ಉತ್ತಮ ತಳಿಯ ಕರುಗಳು ಹುಟ್ಟುತ್ತವೆ. ಹೊಲಗಳಲ್ಲಿ ದುಡಿದು ಗಾಡಿ ಎಳೆದು ಬಳಲಿ ವಿಶೇಷ ಪುಷ್ಟಿಯ ಆಹಾರವೂ ಇಲ್ಲದ ಇಂಥ ಸಾಧಾರಣ ಹೋರಿಗಳಿಗೆ ಗಬ್ಬವಾದರೆ ದುರ್ಬಲ ಕರುಗಳು ಹುಟ್ಟುತ್ತವೆ. ಹೀಗೆ ಬೀಜ ಒಡೆಸಿಕೊಂಡ ಎತ್ತುಗಳಿಗೆ ಹಸುವನ್ನು ಹತ್ತುವ ಪ್ರವೃತ್ತಿಯಾಗಲಿ ಹತ್ತಿದರೆ ಕ್ರಿಯೆಯಾಗಲಿ ಸಾಧಿಸುವುದಿಲ್ಲ ಎಂದು ಹೇಳಿದ್ದರು. ಆ ಮಾತನ್ನು ಗ್ರಹಿಸಲು ಕೂಡ ನಾಚಿಕೆಯಾಗಿ ನಾನು ಉಪೇಕ್ಷಿಸಿದ್ದೆ. ಈ ಜನಗಳು ತಮ್ಮ ಜನಾನವನ್ನು ಕಾಯಲು ಒಳಹೊಕ್ಕು ಕೆಲಸ ಮಾಡಿಕೊಡಲು ನಪುಂಸಕರನ್ನು ನೇಮಿಸಿಕೊಳ್ಳುತ್ತಾರೆ. ಸಹಜವಾಗಿ ನಪುಂಸಕರು ಹುಟ್ಟುವವರು ಅಪರೂಪವಾದ್ದರಿಂದ ಆರೋಗ್ಯವಂತ ಗಂಡು ಹುಡುಗರನ್ನೇ ಹಿಡಿದು ನಪುಂಸಕರನ್ನಾಗಿ ಮಾಡಿಸುತ್ತಾರೆ ಎಂಬ ಮಾತನ್ನು ಎಜಾಜನ ಮಹಲಿನಲ್ಲಿ ಆಳುಗಳು ಹೇಳುವುದನ್ನು ಕೇಳಿದ್ದೆ. ಹೀಗೆ ಮಾಡುತ್ತಾರೆಂಬ ಕಲ್ಪನೆ ಇರಲಿಲ್ಲ. ಅಲ್ಲದೆ ಈ ದುರಾದೃಷ್ಟವು ನನ್ನ ಮೇಲೆ ಬೀಳುತ್ತದೆಂಬ ಊಹೆಯೂ ಇರಲಿಲ್ಲ. ಸೆರೆ ಸಿಕ್ಕ ಎಜಾಜನ ಗುಲಾಮನಾಗಿ ಬಂದ ಮೇಲೆ ಯಾವಾಗಲಾದರೊಮ್ಮೆ ನನ್ನ ಪುಂಸತ್ವವು ಜಾಗೃತವಾಗುತ್ತಿತ್ತು. ಆದರೆ ವಿಕೃತ ಮತ್ತು ಮೃಗೀಯವಾಗಿ ಬಳಸಿಕೊಂಡ ಈ ದೇಹದಲ್ಲಿ ಅಸಹ್ಯವೇ ತುಂಬಿಕೊಂಡು ಪ್ರಕೃತಿ ಸಹಜ ಜಾಗೃತಿಯು ಅತಿ ಅಪರೂಪವಾಗುತ್ತಿತ್ತು. ನಪುಂಸಕನನ್ನಾಗಿ ಮಾಡಿದ ಮೇಲೆ ಕೂಡ ಅವರು ನನ್ನನ್ನು ಬಳಸಿಕೊಳ್ಳಬಹುದೆಂಬ ಅರಿವು ಉಂಟಾಯಿತು. ಹಕೀಮರು ಹೇಳಿದರು, ಮನ್ಸಬ್ದಾರ್ ತುರಾನಿ ಸಾಹೇಬರಿಗೆ ನಿನ್ನ ಮೇಲೆ ಎಷ್ಟು ಮಮತೆ ಅಂದರೆ ನಿನ್ನನ್ನು ಹಿಜಡಾ ಮಾಡಿಸುವ ಮೊದಲೇ 1,000 ರೂಪಾಯಿ ಕೊಟ್ಟು ಕೊಂಡುಬಿಟ್ಟರು. ಏನದರ ವ್ಯತ್ಯಾಸ? ಮೊದಲೇ ಹೇಳಿದನಲ್ಲ, ಹಿಜಡಾ ಮಾಡಿಸುವಾಗ 4ರಲ್ಲಿ 3 ಸಾಯುತ್ತಾರೆ ಅಂತ. ನೀನು ಸತ್ತಿದ್ದರೆ ಅವರ ಹಣ ನಷ್ಟವಲ್ಲವೇ? ನಷ್ಟವಾದರೂ ಚಿಂತೆ ಇಲ್ಲ. ಇವನು ನಮ್ಮ ಜನಾನಾದ ಸೇವೆಗೆ ತಕ್ಕವನು ಅಂತ ನಿರ್ಧರಿಸಿದರು ಅಂದರೆ
ಮಮತೆಯಲ್ಲವೇ? ಅಷ್ಟರಲ್ಲಿ ನನಗೆ ಮಂಪರು ಕವಿಯಿತು. ಅವರ ಮಾತಿನ ಅರ್ಥ ಪೂರ್ತಿಯಾಗಲಿಲ್ಲ. ಯಾತನೆ ಕಡಿಮೆಯಾಗಿದ್ದುದರಿಂದ ಅಫೀಮಿನ ಪ್ರಮಾಣವನ್ನೂ ಕಡಿಮೆ ಮಾಡಿದ್ದರು. ಕೆಲವು ಹೊತ್ತು ಮಂಪರು ಕವಿಯುವುದು, ಮತ್ತೆ ಅಷ್ಟು ಹೊತ್ತು ಎಚ್ಚರವಾಗುವುದು. ಒಂದು ಸಲ ಎಚ್ಚರವಾದಾಗ ಮನುಷ್ಯರನ್ನು ಮನುಷ್ಯರು ಸೆರೆ ಹಿಡಿದು ಗುಲಾಮಗಿರಿಗೆ ತುಳಿದಿಡುವುದು ಯಾವ ದೇವರ ನ್ಯಾಯ? ಗುಲಾಮಗಿರಿಗೂ ಒಂದು ಮಿತಿಯಿಲ್ಲವೇ? ಗಂಡಸಾದರೆ ಅವನ ಲಿಂಗವನ್ನೇ ನಾಶಪಡಿಸುವ, ಹೆಂಗಸಾದರೆ ಅವಳ ದೇಹವನ್ನು ಬೇಕಾದಂತೆ ಬೇಕಾದಷ್ಟು ಜನ ಭೋಗಿಸಿ ಬಿಸಾಡುವ ಅಧಿಕಾರವನ್ನು ದೇವರು ಗೆದ್ದವರಿಗೆ ಕೊಡುತ್ತಾನೆಯೇ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟುವುದು. ಒಳಗಿನ ಗಾಯ ಸರಿಯಾಗಿ ಮಾಯ್ದು ಹಕೀಮರು ಪರೀಕ್ಷಿಸಿ ನಾನು ಸಂಪೂರ್ಣವಾಗಿ ಖೋಜ ಆಗಿದ್ದೇನೆಂದು ಹೇಳಿದ ನಂತರ ನನ್ನನ್ನು ಸೇವೆಗೆಂದು ಜನಾನದ ಒಳಗೆ ಪ್ರವೇಶಿಸಿದರು. ಈ ಮೊಯ್ನುದ್ದೀನರ ಮಹಲ್ ಎಜಾಜ್ನದಕ್ಕಿಂತ 7-8 ಪಟ್ಟು ದೊಡ್ಡದು. ನಮ್ಮ ದೇವಗಢ ಅರಮನೆ ಇದರ ಮುಂದೆ ಏನೂ ಅಲ್ಲ. ದೇವಗಢವು ಹೇಳಿ ಕೇಳಿ ಅರಾವಳಿಯ ಮುಚ್ಚು ಮರೆಯ ರಕ್ಷಣೆಯಲ್ಲಿ ಬದುಕಿ ಉಳಿದಿದ್ದ ಕಿರು ರಾಜ್ಯ. ರಾಜ್ಯಾದಾಯವೆಲ್ಲ ರಾಜನ ಭೋಗಕ್ಕೆಂಬ ತತ್ವಕ್ಕೆ ಸಿಲುಕದೆ ನಡೆಯುತ್ತಿದ್ದ ಸನಾತನ ಆಡಳಿತ ಪದ್ಧತಿ. ಎಲ್ಲ ಕುಲ ಪ್ರಮುಖರು, ಮಂತ್ರಿ ಅಮಾತ್ಯರು ಸಭೆ ಸೇರಿ ನಿರ್ಣಯಿಸುತ್ತಿದ್ದ ಆದಾಯ ವೆಚ್ಚಗಳಿಗೆ ರಾಜನು ಬದ್ಧನಾಗಿರಬೇಕಿತ್ತು. ಗಂಡು ಹೆಣ್ಣು ಕಿರಿಯ ಹಿರಿಯರೆಲ್ಲರಿಗೂ ತಾನು ತಂದೆ ಎಂಬ ಭಾವದಲ್ಲಿ ಅವನು ನಡೆಯಬೇಕಾಗಿತ್ತು. ಅರಮನೆಯ ಶ್ರೀಮಂತಿಕೆಗೆ ಮಿತಿಯಿರುತ್ತಿತ್ತು. ಮೊಯ್ನುದ್ದೀನನೊಬ್ಬ 10,000ದ ಮನ್ಸಬ್ದಾರ, 10,000 ಸೈನ್ಯದ ಸರದಾರ ಎಂದರೆ ವಾಸ್ತವವಾಗಿ 10,000 ಸೈನ್ಯವು ಸದಾ ಸಿದ್ಧವಾಗಿರುತ್ತದೆಂದಲ್ಲ. ಬಾದಶಾಹರು ಕೇಳಿದಾಗ ಅಷ್ಟು ಸೈನ್ಯವನ್ನು ಒದಗಿಸುವ ಜವಾಬ್ದಾರಿಯುಳ್ಳವನು ಎಂದಷ್ಟೇ ಅದರ ಅರ್ಥ. ಬಾದಶಾಹರು ಕೊಟ್ಟ ಜಾಗೀರಿನ ಉತ್ಪನ್ನದಲ್ಲಿ ಅವನು ಸೈನ್ಯವನ್ನು ಪೋಷಿಸಬೇಕು, ತನ್ನ ವೈಭವವನ್ನೂ ನಡೆಸಬೇಕು. ಹಣದ ಅಗತ್ಯ ಬಿದ್ದಾಗ ತನ್ನ ಜಾಗೀರಿನಲ್ಲಿ ಹೆಚ್ಚುವರಿ ಕಂದಾಯ ವಸೂಲು ಮಾಡುವ, ಇತರ ಕರ ಹೇರುವ, ಕರ ಕೊಡದಿರುವ ಕೃಷಿಕರನ್ನು ಸೆರೆಹಿಡಿದು ಗುಲಾಮ ಮಾರುಕಟ್ಟೆಯಲ್ಲಿ ಮಾರುವ ಅಧಿಕಾರ ಅವನದು. ಅವನೊಬ್ಬ ಕಿರು ರಾಜಸಾಮಂತ, ಆಸ್ಥಾನಿಕ. ಅವನ ಮನ್ಸಬ್ನ ಮುಂದೆ ಹೇಳುವ 100 ಅಥವಾ 1000 ಸಂಖ್ಯೆಗಳು ಅವನ ಅಂತಸ್ತನ್ನು ಸೂಚಿಸುತ್ತಿದ್ದವು. ಮೊಯ್ನುದ್ದೀನರ ಮಹಲಿನ ಮುಂಬದಿಯಲ್ಲಿ ದೊಡ್ಡ ಉದ್ಯಾನ, ಎತ್ತರವಾದ 2 ಅಂತಸ್ತಿನ, ಅಷ್ಟರಲ್ಲಿ ದಿಲ್ಲಿಯಲ್ಲೇ ಅಲ್ಲದ ಇತರ ಕಡೆಗಳಲ್ಲೂ ಪ್ರಚಲಿತಗೊಳಿಸಿದ್ದ ಪಾರ್ಸಿ ಶೈಲಿಯ ಕಟ್ಟಡ. 2 ವಿಶಾಲವಾದ ಅಂಗಳಗಳನ್ನು ದಾಟಿ ಒಳಹೋದರೆ ನಡುಭಾಗದಲ್ಲಿ ದೊಡ್ಡ ಜನಾನ. ಅದುವರೆಗೆ ನಾನಂತೂ ಯಾವ ಜನಾನವನ್ನೂ ನೋಡಿರಲಿಲ್ಲ. ಎಜಾಜ್ನ ಮಹಲಿನಲ್ಲಿದ್ದಾಗ ನನ್ನನ್ನು ಹೆಣ್ಣಿನಂತೆ ಬಳಸುತ್ತಿದ್ದರೂ ನನಗೆ ಹೆಂಗಸರಿದ್ದ ಜನಾನದ ಭಾಗಕ್ಕೆ ಪ್ರವೇಶವಿರಲಿಲ್ಲ. ನನ್ನೂರು ದೇವಗಢದಲ್ಲಿ ಸೆರೆ ಸಿಕ್ಕಿದ ನಂತರ ಹೆಂಗಸೆಂದು ಕರೆಯಬಹುದಾದ ಒಬ್ಬ ಹೆಂಗಸನ್ನೂ ನಾನು ನೋಡಿರಲಿಲ್ಲ. ಅಂಥವರೆಲ್ಲ ಜನಾನದೊಳಗೆ. ಅವರು ಕೂಡ ಬೇರೆ ಗಂಡಸರನ್ನು ನೋಡುವಂತಿರಲಿಲ್ಲ. ಬೀದಿಯಲ್ಲಿ, ತೋಟದಲ್ಲಿ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವ ಹೆಂಗಸರೇನಿದ್ದರೂ ಬಿಸಿಲಿನಲ್ಲಿ ಸುಟ್ಟು ಕಪ್ಪಾದ ಚರ್ಮದ, ಎಣ್ಣೆ ಕಾಣದ, ಕೆದರಿದ ಕೂದಲಿನ, ಒಂದು ಒಡವೆ ಇಲ್ಲದ, ಪಾದಕ್ಕೆ ರಕ್ಷೆ ಇಲ್ಲದ, ಹೆಣ್ಣೋ ಗಂಡೋ ಎಂಬ ವ್ಯತ್ಯಾಸ ತಿಳಿಯದ ಕೃಷಿಕರು, ಕೂಲಿಯವರು, ಗುಲಾಮರು. ಅಂಥ ಸಂತೋಷಹೀನ ಹೆಂಗಸರನ್ನು ನೋಡಿದಾಗ ಕನಿಕರವಾಗುತ್ತಿತ್ತು, ದುಃಖ ತುಂಬಿಕೊಳ್ಳುತ್ತಿತ್ತು, ಆಹ್ಲಾದದ ಸುಳಿವಿರುತ್ತಿರಲಿಲ್ಲ. ಆದರೆ ಇಲ್ಲಿ ಮೊಯ್ನುದ್ದೀನರ ಜನಾನದ ಒಳಗೆ ಹೋದಾಗ ಎಂತೆಂತಹ ಸುಂದರ, ಎಷ್ಟೆಷ್ಟು ಅಲಂಕೃತ, ಹೊಳೆಯುವ ಬಂಗಾರ, ವಜ್ರ, ವೈಢೂರ್ಯ, ರೇಷ್ಮೆ ವಸ್ತ್ರಗಳನ್ನು ಧರಿಸಿದ, ಬಿಸಿಲು ತಾಗದ, ಸದಾ ಆರೈಕೆ ಮಾಡಿಸಿಕೊಳ್ಳುವ ಚರ್ಮದ ಮತ್ತು ನೀಳ ಕೂದಲಿನ ಹೆಂಗಸರು. ಮೊಯ್ನುದ್ದೀನರಿಗೆ 4 ಶಾಸ್ತ್ರಸಮ್ಮತ ಹೆಂಡಿರು. ಅವರಿಗೆ ತಲಾ 7-8 ಅಥವಾ 10-12 ಸೇವಕಿಯರು. ಸೇವಕಿಯರು ಕೂಡ ಸುಂದರಿಯರೇ, ಸಾಲಂಕೃತೆಯರೇ, ಯೌವನದ ವಯಸ್ಸಿನವರೇ. ಅವರು ತಮ್ಮ ತಮ್ಮ ಒಡತಿಯ ಸೇವೆ ಮಾಡುವುದರಲ್ಲಿ, ಅವಳಿಗೆ ಊಟ ತಿಂಡಿ ಮಾಡಿಸುವುದರಲ್ಲಿ, ಅವಳ ಪಲ್ಲಂಗ ಅಣಿಗೊಳಿಸುವುದರಲ್ಲಿ, ಅವಳ ಮೈಕೈಗಳನ್ನು ತೈಲ ಹಾಕಿ ನೀವಿ ಚರ್ಮ ಮತ್ತು ಮಾಂಸಖಂಡಗಳನ್ನು ಹದಗೊಳಿಸಿ ಹದವಾದ ಬಿಸಿನೀರಿನಲ್ಲಿ ಮೀಯಿಸಿ ಅನಂತರ ಸುಗಂಧವನ್ನು ಪೂಸಿ ಒದ್ದೆಯಾದ ನೀಳ ಕಪ್ಪು ಕೂದಲಿಗೆ ಸುಗಂಧದ ಹೊಗೆ ಹಾಕಿ
ಒಣಗಿಸಿ ಅನಂತರ ಲಾವಣ್ಯವರ್ಧಕ ಒಡವೆ ವಸ್ತ್ರ ತೊಡಿಸಿ ಅವಳು ಬೇಸರವೆಂದಾಗ ಅವಳು ಕೇಳಿದ ಹಾಡು ಹಾಡಿ ನರ್ತಿಸಿ ಅವಳಿಗೋ ಸದಾ ಬೇಸರ, ಗಂಡನು ತನ್ನ ಹತ್ತಿರ ಬರಲಿಲ್ಲವೆಂಬ, ಬೇರೊಬ್ಬಳ ಹತ್ತಿರ ಹೆಚ್ಚಾಗಿ ಹೋಗುತ್ತಾನೆಂಬ ಬೇಸರ. ಆ ಸಂಕಟವನ್ನು ತೋಡಿಕೊಳ್ಳುವುದೂ ಈ ಸೇವಕಿಯರ ಹತ್ತಿರವೇ. ಅವರೇ ಅವಳಿಗೆ ಸಮಾಧಾನ ಹೇಳುವವರು. ಮೊಯ್ನುದ್ದೀನರು ಒಂದು ಸಲ ಜಮೀಲಾ ಬಾನು ಬೇಗಂರ ಹತ್ತಿರ ಬಂದರು. ಬೇಗಂರ ವಯಸ್ಸು 30. ದೈವ ಕೃಪೆ ತನ್ನ ಮೇಲಾಯಿತೆಂದು ಆಕೆ ಸಡಗರಪಟ್ಟರು. ಪತಿಯನ್ನು ಉಯ್ಯಾಲೆಯ ಮೇಲೆ ಕೂರಿಸಿದರು. ತಾನು ಪಕ್ಕದಲ್ಲಿ ಕುಳಿತು ಅವರ ಕೈಕಾಲುಗಳನ್ನು ಹದವಾಗಿ ಒತ್ತಿ ಹಿಸುಕಿದರು. ತನ್ನ ಸೇವಕಿಯರನ್ನು ಕರೆದು ಅವರನ್ನು ರಂಜಿಸತೊಡಗಿದರು. ಸುಗಂಧ ಲೇಪನ, ಚಾಮರದಿಂದ ತಂಗಾಳಿಯ ಪೂರಣ. ಅನಂತರ 4 ಹಾಡುವುದು, ಉಳಿದ 4 ನರ್ತಿಸುವುದು. ಯಜಮಾನರು ಗಾಯನ ನೃತ್ಯಗಳನ್ನು ಸವಿದರು. ಅವರ ಕಣ್ಣುಗಳಲ್ಲಿ ಮದನ ಭಾವ ಮಂಜುಗಟ್ಟತೊಡಗಿತು. ಜಮೀಲಾ ಬಾನು ಬೇಗಂರಿಗೆ ತಮ್ಮ ಅದೃಷ್ಟದ ಮುಹೂರ್ತ ಸನ್ನಿಹಿತವಾಗುತ್ತಿದೆ ಎಂಬ ಅರಿವು ಹುಟ್ಟಿ ಯಜಮಾನರ ಅಂಗೈಗಳನ್ನು ನೀವತೊಡಗಿದರು. ಯಜಮಾನರ ದೃಷ್ಟಿಯು 4 ನರ್ತಕಿಯರಲ್ಲಿ ಒಬ್ಬಳಾದ ಕೇಶರಾಬಾಯಿಯ ಮೇಲೆ ನಟ್ಟಿತ್ತು. ಅವಳು ನಿಜವಾಗಿಯೂ ಕುಶಲ ನರ್ತಕಿ. ಅವಳ ನರ್ತನವನ್ನು ಒಡತಿಯೂ ಸವಿಯುತ್ತಿದ್ದರು. ತುಸು ಹೊತ್ತಿನ ನಂತರ ಯಜಮಾನರು ಮೇಲೆದ್ದರು. ಅದು ಶಯನ ಕೋಣೆಗೆ ಹೋಗುವುದಕ್ಕೆಂಬುದನ್ನು ಅರಿತ ಬೇಗಮರೂ ಜೊತೆಯಲ್ಲಿ ಎದ್ದರು. ಆದರೆ ಮನ್ಸಬ್ದಾರರು ಮುಂದೆ ನಡೆದು ಕೇಶರಾಬಾಯಿಯ ಕೈ ಹಿಡಿದು ಶಯನ ಕೋಣೆಗೆ ಕರೆದುಕೊಂಡು ಹೋಗಿಬಿಟ್ಟರು. ಬೇಗಮರಿಗೆ ಆದ ಹತಾಶೆಯಲ್ಲಿ ಕಣ್ಣುಗಳನ್ನೇ ಹರಿತವಾದ ಚೂರಿಯನ್ನಾಗಿ ಮಾಡಿಕೊಂಡು ಅವಳನ್ನು 100 ಬಾರಿ ಇರಿದರು. ಆದರೆ ತಾವು ಏನನ್ನೂ ಆಡಿ ತೋರಿಸುವಂತಿಲ್ಲ. ಯಜಮಾನರ ಕಿವಿಗೆ ಬಿದ್ದರೆ ತಮ್ಮ ಗತಿ ನೆಟ್ಟಗಾಗಲಿಕ್ಕಿಲ್ಲ. ಚಾವಟಿಯ ಏಟಾದರೂ ಬೀಳಬಹುದು, ತಲಾಕಾದರೂ ಹೇಳಬಹುದು. ಸೇವಕಿಯರ ಎದುರಿಗೆ ಬೇರೆ ಯಾವುದೇ ಅಪಮಾನವಾಗಬಹುದು. ಕಣ್ಣುಗಳು ಉರಿಯುತ್ತಿದ್ದರೂ, ತುಟಿಗಳು ಅದುರುತ್ತಿದ್ದರೂ ಸೇವಕಿಯರ ಎದುರಿಗೆ ಸಂಯಮ ತಂದುಕೊಂಡು, ನೀವು ನರ್ತನ ಗಾಯನ ಮುಂದುವರಿಸಿ, ಮನ್ಸಬ್ದಾರರ ಕಿವಿಗೆ ಬೀಳುತ್ತಿರಲಿ ಎಂದರು. ಕೇಶರಾಬಾಯಿಯನ್ನು ಕ್ಷಮಿಸುವುದು ಅವರಿಗೆ ಅಸಾಧ್ಯವೂ ಅಸಹಜವೂ ಆಗಿತ್ತು. ಆದರೆ ಅವಳು ಯಜಮಾನರಿಗೆ ಹತ್ತಿರದವಳಾಗಿದ್ದಾಳೆ. ತಾನು ಅಸಮಾಧಾನ ತೋರಗೊಟ್ಟರೆ ಅದನ್ನು ಅವರಿಗೆ ಮುಟ್ಟಿಸುತ್ತಾಳೆ. ತನ್ನ ಮೇಲಿನ ಪರಿಣಾಮ ಘೋರವಾಗುತ್ತದೆ. ಹಠಕ್ಕೆ ಬಿದ್ದು ತನಗೆ ತಲಾಖ್ ಹೇಳಬಹುದು, ಅವಳನ್ನೇ ನಿಕಾಹ್ ಮಾಡಿಕೊಳ್ಳಬಹುದು, ಅಥವಾ ನನ್ನನ್ನು ಎಂದೆಂದಿಗೂ ಮುಟ್ಟದೆ ನನ್ನೆದುರಿಗೆ ಅವಳನ್ನು ಪದೇ ಪದೇ ಶಯನದ ಕೋಣೆಗೆ ಕರೆದೊಯ್ಯಬಹುದು ಎಂದೆಲ್ಲ ಆಲೋಚಿಸಿ ಒಳಗೆ ಕುದಿದುಕೊಂಡರು. ಅದನ್ನಾದರೂ ಯಾರ ಕೈಲಿ ಹೇಳಿಕೊಳ್ಳಬೇಕು? ಹೇಳಿಕೊಳ್ಳದಿದ್ದರೆ ಒಳಗಿನ ಕುದಿ ಆರುವುದು ಹೇಗೆ? 3ನೆಯ ದಿನ ಸೇವಕಿಯರಲ್ಲಿ ಒಬ್ಬಳಾದ ನಾಹಿದ್ ಕಂಚನಿಯ ಕೈಲಿ ಹೇಳಿಕೊಂಡು ಕಣ್ಣೀರಿಟ್ಟುಕೊಂಡರಂತೆ. ಚೆನ್ನಾಗಿ ಪರಿಚಯ ಬೆಳೆದ ಮೇಲೆ ನಾಹಿದ್ ಅದನ್ನು ನನಗೆ ಹೇಳಿದಳು. ನಾಹಿದ್ಗೂ ಕೇಶರಾಬಾಯಿಯ ಮೇಲೆ ಮತ್ಸರವಿತ್ತು, ತನಗೆ ಆ ಸುಖ ದೊರೆಯಲಿಲ್ಲವೆಂದು. ಬೇಗಂರಿಗೆ ಹಾಗಾದದ್ದು ಸರಿಯಾಯಿತೆಂಬ ಸಮಾಧಾನವೂ ಆಗಿತ್ತು. ಜನ್ಮವಿಡೀ ಸೇವಕಿಯರ ಕೈಲಿ ಸೇವೆ ಮಾಡಿಸಿಕೊಂಡು ಸುಖ ಅನುಭವಿಸುತ್ತಾರೆಂದು. ಯಾವಾಗಲೂ ಸಮೃದ್ಧ ಊಟ, ದಿನ 2-3 ಬಗೆಯ ಮಾಂಸ, ತರಕಾರಿ, ಮಿಠಾಯಿ, ಇತರ ಸಿಹಿ ತಿಂಡಿಗಳು. ಕೆಲಸ ಮಾತ್ರ ಇಲ್ಲ. ಮೈಗೆ ನಮ್ಮಿಂದ ಆರೈಕೆ. ಬೇಡ ಅಂದರೂ ಬೊಜ್ಜು ಬಂದೇ ಬರುತ್ತೆ. ನಮಗೆ ದಿನವೆಲ್ಲ ಕೆಲಸ, ಓಡಾಟ, ನರ್ತನ. ಊಟವೂ ಹದದಲ್ಲಿ. ಶರೀರ ತೆಳ್ಳಗೆ ಬೆಲ್ಲಿನಂತೆ ಹದವಾಗಿರುತ್ತೆ. ದಣಿಯ ಮನಸ್ಸು ನಮ್ಮ ಮೇಲೆ ಬೀಳೋದು ಸಹಜವೇ ಅಲ್ಲವೇ? ನಾವೆಂದರೆ ಒಡತಿ ಹಾವಿನಷ್ಟು ಎಚ್ಚರ ವಹಿಸುತ್ತಾರೆ, ಹಾವಿನಷ್ಟು ವಿಷ ಕಕ್ಕುತ್ತಾರೆ. ಆದರೆ ನಾವಿಲ್ಲದೆ ಜನಾನ ನಡೆಯೋದಿಲ್ಲ. ಬರೀ ಹೆಂಡತಿ ಇದ್ದರೆ ಜನಾನ ಹೇಗಾಗುತ್ತೆ ಎಂದು ಹುಬ್ಬು ಹಾರಿಸಿದಳು. ನಾನು ಲೆಕ್ಕ ಹಾಕಿ ನೋಡಿದೆ. 4 ಹೆಂಡಿರು ಮತ್ತು ಅವರ ಸೇವಕಿಯರ ಸಂಖ್ಯೆ 52. ಅವರಲ್ಲದೆ 16 ಜನ ಕಂಚನಿಗಳಿದ್ದರು. ಅವರನ್ನು ಬಂದಿ ಎಂದೂ ಕರೆಯುತ್ತಿದ್ದರು. ಶಾಸ್ತ್ರದ ಪ್ರಕಾರ 4ಕ್ಕಿಂತ ಹೆಚ್ಚು ಹೆಂಡಿರು ನಿಷಿದ್ಧ. ಆದರೆ ಎಷ್ಟು ಜನರಾದರೂ ಬಂದಿಗಳನ್ನು ಇಟ್ಟುಕೊಳ್ಳುವ ಅವಕಾಶವಿತ್ತು. ಯುದ್ಧದಲ್ಲಿ ಸೆರೆ ಸಿಕ್ಕಿ ಮನಸ್ಸನ್ನು ಸೆಳೆದ ಚೆಲುವೆಯರಿರಬಹುದು, ಗುಲಾಮ ಮಾರುಕಟ್ಟೆಯಲ್ಲಿ ಕಂಡ ಸುಂದರಿ ಇರಬಹುದು, ಸ್ನೇಹಿತರು ಖುಷಿಗಾಗಿ ಉಡುಗೊರೆ ರೂಪದಲ್ಲಿ ಕೊಟ್ಟವರಿರಬಹುದು.
ಹೀಗೆ ಬರುವ ಭೋಗ ಯೋಗ್ಯ ಹೆಣ್ಣುಗಳನ್ನು ಕಂಚನಿ ಅಥವಾ ಬಂದಿಯ ವರ್ಗದಲ್ಲಿ ಇಟ್ಟುಕೊಳ್ಳುತ್ತಿದ್ದರು. ಅವರು ಸೇವಕಿಯರಲ್ಲ. ಶಾಸ್ತ್ರಸಮ್ಮತ ಹೆಂಡಿರಿಗೆ ಇರುವಷ್ಟು ಸೇವಕಿಯರು ಅವರಿಗೆ ಇರುವುದಿಲ್ಲ. ಒಬ್ಬರೋ ಇಬ್ಬರೋ ಸಹಾಯಕಿಯರು ಜೊತೆಗೆ ಹಾಡು ಕುಣಿತಗಳನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾ ದಣಿಯು ಕರೆದುಕೊಂಡಾಗ ತನ್ನ ಪುಣ್ಯವೆಂದು ಭಾವಿಸುತ್ತಾ ಬದುಕುವುದು ಅವರ ಜೀವನವಾಗಿತ್ತು. ಒಟ್ಟಿಗೆ ಅಡಿಗೆ, ಆದರೆ ಆಯಾ ಹೆಂಡತಿಯ ವಿಭಾಗಕ್ಕೆ ಅವಳು ಹೇಳಿದ ಖಾದ್ಯಗಳನ್ನು ಸಣ್ಣ ಪುಟ್ಟ ಪಾತ್ರೆ ತಟ್ಟೆಗಳಲ್ಲಿ ಕಳಿಸುತ್ತಿದ್ದರು. ಚಕ್ಕೆ, ಮೊಗ್ಗು, ಇಲಾಚಿ, ಮಿರ್ಚಿ, ಮೆಂತ್ಯ, ಕೊತ್ತಂಬರಿ, ಜೀರಾ, ಕರಿಬೇವು ಮೊದಲಾಗಿ ಹಲವು 10 ಬಗೆಯ ಸಾಂಬಾರ ಪದಾರ್ಥಗಳು, ವಿವಿಧ ಬಗೆಯ ಎಣ್ಣೆ, ಬೇರೆ ಬೇರೆ ರೀತಿಯ ಒಗ್ಗರಣೆಗಳನ್ನು ಬಳಸಿ ನುರಿತ ಬಾಣಸಿಗರು ಮಾಡುತ್ತಿದ್ದ ಅಡಿಗೆಯನ್ನು ಬಿಳಿ ವಸ್ತ್ರದಿಂದ ಮುಚ್ಚಿ ಒಳಗೆ ತಂದರೆ ಹಸಿವಿಲ್ಲದಿದ್ದರೂ ಆ ಘಮಕ್ಕೆ ಅವೆಲ್ಲವನ್ನೂ ತಿನ್ನುವ ಆಶೆಯಾಗುತ್ತಿತ್ತು. ಬಾಣಸಿಗರಿಗೆ ಬಹುದೊಡ್ಡ ಸಂಬಳ. ವಿಧ ವಿಧವಾದ ಹಲ್ವಾ ಮತ್ತು ಇತರ ಸಿಹಿತಿಂಡಿ ಮಾಡುವ ವಿಶೇಷ ತಜ್ಞನಿಗೆ ಇನ್ನೂ ದೊಡ್ಡ ಸಂಬಳ. ಮನ್ಸಬ್ದಾರರ ಊಟ ಯಾವಾಗಲೂ ಜನಾನದ ಒಳಗೆ. ಒಂದೊಂದು ದಿನ ಒಬ್ಬೊಬ್ಬ ಬೇಗಂರ ಸಂಗಡ. ಬೇಗಮರ ಭೋಜನವಾದ ನಂತರ ಸೇವಕಿಯರು ಕಂಚನಿಗಳು ಮತ್ತು ಒಳಗೂ ಕೆಲಸ ಮಾಡುವ ನನ್ನಂಥ ನಪುಂಸಕರ ಊಟ. ನಮ್ಮದು ಅವರಷ್ಟು ಉತ್ಕೃಷ್ಟವಲ್ಲದ, ಅಷ್ಟು ವೈವಿಧ್ಯವಿಲ್ಲದ ಸಾಧಾರಣ ಆಹಾರ. ಆದರೆ ಬಡತನದ್ದಲ್ಲ. ಜನಾನಾದ ಹೊರಗೆ ಕುದುರೆ ಸವಾರರು, ಕಾಲಾಳುಗಳು, ಮಾವುತರು ತಾವೇ ಬೇಯಿಸಿ ಹೊಟ್ಟೆ ತುಂಬಿಕೊಳ್ಳುತ್ತಿದ್ದ ಖುರಾಕಿಗಿಂತ ಒಳಗಿನ ಸೇವಕರಿಗೆ ದೊರೆಯುತ್ತಿದ್ದ ಊಟವು ಉತ್ತಮವೂ ರುಚಿಕಟ್ಟಿನದೂ ಆಗಿರುತ್ತಿತ್ತು. ಧಣಿಗಳಿಗೆ ಊಟಕ್ಕೆ ಇಟ್ಟು ಅವರು ಉಳಿಸಿದ ಖಾದ್ಯಗಳನ್ನು ನಮಗೆ ಹಂಚುತ್ತಿದ್ದರು. ಆ ರುಚಿ ಅಭ್ಯಾಸವಾದವರು ತಮ್ಮನ್ನು ಜನಾನಾದ ಸೇವೆಯಿಂದ ಹೊರಹಾಕಿದರೆ ಏನು ಗತಿ ಎಂದು ಭಯಪಡುತ್ತಿದ್ದರು. ಜನಾನಾದ ಸೇವೆಗೆ ನಾನೊಬ್ಬನೇ ಅಲ್ಲ, ಒಟ್ಟು 14 ಜನ ನಪುಂಸಕರಿದ್ದರು. ಅವರಲ್ಲಿ ಒಬ್ಬ ಅಬಿಸೀನಿಯಾದವನು. ಕಪ್ಪು ಬಣ್ಣ, ಎತ್ತರವಾದ ಮೈಕಟ್ಟು, ಗುಂಗುರು ಕೂದಲು, ಹುಟ್ಟ ನಪುಂಸಕನಂತೆ, ಸುಮಾರು 50 ವರ್ಷ. ಅವನಿಗೆ ನಾಜಿರ್ ಎಂಬ ಸ್ಥಾನ, ಎಂದರೆ ಮುಖ್ಯ ನಪುಂಸಕ. ಉಳಿದ 13 ಜನರ ಕೆಲಸ ಕಾರ್ಯಗಳನ್ನು ಹಂಚುವುದು, ಅವರ ಮೇಲ್ವಿಚಾರಣೆ, ಅವರ ಮೇಲೆ ಬೇಹು ಕಾಯುವುದು. ಯಾರಲ್ಲಿ ಏನೇ ತಪ್ಪು ಕಂಡರೂ ನೇರವಾಗಿ ದಣಿಗೆ ದೂರು ಸಲ್ಲಿಸುವುದು ಅವನ ಅಧಿಕಾರ. ಜನಾನಾದ ಬೇರೆ ಯಾವ ಸೇವಕಿಯರ ಮೇಲೂ ಅವನು ದೂರು ಹೇಳಬಹುದಿತ್ತು. ಅವನ ಮಾತೆಂದರೆ ಮುಗಿಯಿತು. ಆಪಾದಿತನಿಗೆ ಆಪಾದಿತಗಳಿಗೆ ಶಿಕ್ಷೆಯಾಯಿತೆಂದೇ. ಆದ್ದರಿಂದ ಇಡೀ ಜನಾನಾವು ಅವನಿಗೆ ಹೆದರುತ್ತಿತ್ತು. ಬೇಗಂಗಳಿಗೆ ಕೂಡ ಅವನೆಂದರೆ ಅಂಜಿಕೆ. ಈಗ 5 ವರ್ಷದ ಹಿಂದೆ ಒಬ್ಬ ಸೇವಕಿಯು ಸ್ನಾನದ ಕೋಣೆಯ ಒಳಗೆ ಒಬ್ಬ ನಪುಂಸಕನೊಡನೆ ದೈಹಿಕ ಸ್ನೇಹದಲ್ಲಿ ತೊಡಗಿದ್ದಳಂತೆ. ಅವನಿಂದ ಯಾವ ಕ್ರಿಯೆಯೂ ಸಾಧ್ಯವಿಲ್ಲವೆಂದು ಅವಳಿಗೆ, ತನ್ನಿಂದ ಏನೂ ಅಸಾಧ್ಯವೆಂದು ಅವನಿಗೆ ಗೊತ್ತಿದ್ದೂ ಸಾಧ್ಯವಿದ್ದಷ್ಟೇ ಚಪಲ ತೃಪ್ತಿಯಲ್ಲಿ ಮುಳುಗಿದ್ದರಂತೆ. ಇವರಿಬ್ಬರ ಮೇಲೆ ಕಣ್ಣಿಟ್ಟಿದ್ದ ಈ ನಾಜಿರ್ ಕಾಯುತ್ತಿದ್ದು ಒಳನುಗ್ಗಿ ಇಬ್ಬರನ್ನೂ ಒಂದೇ ಏಟಿಗೆ ಹಿಡಿದನಂತೆ. ತಮ್ಮ ಗತಿ ಮುಗಿಯಿತೆಂದು ಇಬ್ಬರೂ ಹೆದರಿ ನಡುಗಿ ಪ್ರಜ್ಞೆ ತಪ್ಪಿದರಂತೆ. ವ್ಯಭಿಚಾರದ ಶಿಕ್ಷೆ ಅಂದರೆ ಮರಣದಂಡನೆ. ಆದರೆ ಆ ಅವಧಿಯಲ್ಲಿ ಮನ್ಸಬ್ದಾರರು ಊರಿನಲ್ಲಿರಲಿಲ್ಲ. ಸೈನ್ಯ ಸಮೇತ ದಖ್ಖನಿಗೆ ಯುದ್ಧಕ್ಕೆ ಹೋಗಿದ್ದರು. ಇನ್ನು ನ್ಯಾಯ ತೀರ್ಮಾನಕ್ಕೆ ಒಯ್ಯುವುದು ಯಾರಲ್ಲಿಗೆ? ಹಿರಿಯ ಬೇಗಂ ಸುಲ್ತಾನ ಬಾನು ಬೇಗಂ ಅವರಲ್ಲಿಗೆ ಒಯ್ದು ಮುಟ್ಟಿಸಿದ. ಸುಲ್ತಾನ ಬಾನು ಬೇಗಮರೋ ಸದಾ ರೋಜಾ ಹಿಡಿದು ಸ್ತೋತ್ರ ಹೇಳಿಕೊಳ್ಳುತ್ತಿದ್ದರು. ದಿನಕ್ಕೆ 5 ಬಾರಿ ನಮಾಜು ತಪ್ಪಿಸುವವರಲ್ಲ. ಇಡೀ ಜನಾನಾದ ಮೇಲ್ವಿಚಾರಣೆ ಅವರದು. ಅವರ ನಂತರ ಮನ್ಸಬ್ದಾರರು. ಮೈಯಲ್ಲಿ ಬೊಜ್ಜು ತುಂಬಿ ಮುದಿಯಾಗಿ ಕಾಣುತ್ತಿದ್ದರೂ ಮನ್ಸಬ್ದಾರರು ಅವರಿಗೆ ತಲಾಖ್ ಹೇಳದಿರುವುದೇ ಅವರ ಬಗೆಗೆ ಇಟ್ಟುಕೊಂಡಿರುವ ಪ್ರೀತಿ ಗೌರವಗಳಿಗೆ ಗುರುತು. ಆದರೆ ಕರುಣಾಮಯಿ ಎಂದು ಎಲ್ಲರೂ ಹೇಳುತ್ತಿದ್ದರು. ಈ ಆಪಾದನೆಯನ್ನು ಅವರಲ್ಲಿ ಒಯ್ದಾಗ ಅವರು ಇಬ್ಬರು ತಪ್ಪಿತಸ್ಥರನ್ನೂ ಕರೆಸಿ ವಿಚಾರಿಸಿದರು. ಅವನು ಮತ್ತು ಅವಳು ತಮ್ಮ ತಮ್ಮ ಸಂಬಳದಲ್ಲಿ ಉಳಿಸಿಕೊಂಡಿದ್ದ ಹಣವನ್ನು ಪೂರ್ತಿ ಮಟ್ಟಗೋಲು ಹಾಕಿಕೊಂಡು ಅವನನ್ನು ಜನಾನಾದ ಸೇವೆಯಿಂದ ತಪ್ಪಿಸಿ ಕುದುರೆಲಾಯದ ಕಸ ಗುಡಿಸುವ ಕೆಲಸಕ್ಕೆ ಕಳಿಸಿದರು. ಅವಳನ್ನು ಗುಲಾಮಿ ಮಾರುಕಟ್ಟೆಯಲ್ಲಿ 20 ರೂಪಾಯಿಗೆ ಮಾರಿಸಿಬಿಟ್ಟರು.
ಜನಾನಾದ ಊಟ ತಿಂಡಿ ವಸ್ತ್ರಗಳ ಸುಖ ತಪ್ಪಿದರೂ ಜೀವ ಉಳಿಯಿತೆಂಬ ನೆಮ್ಮದಿಯಿಂದ ಅವರಿಬ್ಬರೂ ಕಾಲ್ತೆಗೆದರು. ಉಳಿದ 12 ಮಂದಿ ನನ್ನಂತೆ ಬೀಜ ಒಡೆಸಿಕೊಂಡು ಈ ಸೇವೆಗೆ ಬಂದವರು. ಅವರಲ್ಲಿ 2 ಮಾಲ್ವಾದವರು, 4 ಬುಂದೇಲರು. ಈ 6 ಜನವು ಚಿಕ್ಕ ವಯಸ್ಸಿಗೆ ಯುದ್ಧದಲ್ಲಿ ಸೆರೆಸಿಕ್ಕಿ ಬೀಜ ಒಡೆಸಿಕೊಳ್ಳುವ ಚಿಕಿತ್ಸೆಯಲ್ಲಿ ಬದುಕುಳಿದವರು. ಚಿಕ್ಕ ವಯಸ್ಸಿನಲ್ಲೇ ನಡೆದ ಚಿಕಿತ್ಸೆಯಾದುದರಿಂದ ಅವರಿಗೆ ಆ ನೋವಿನ ನೆನಪಾಗಲಿ ಅದರ ಕಹಿಯಾಗಲಿ ಇಲ್ಲ. ಅವರು ದಣಿಯ ಮಹಲು ಜನಾನಾ ಅಧಿಕಾರಿಗಳನ್ನು ಅವಿರೋಧವಾಗಿ ಒಪ್ಪಿ ನಡೆಯುವವರು. 30 ರಿಂದ 40 ವಯಸ್ಸು. ಉಳಿದ 6 ಜನ ಗೌಡ ದೇಶದವರು. ಆ ದೇಶದಲ್ಲಿ ಕಂದಾಯ ಕೊಡಲು ಶಕ್ತಿ ಇಲ್ಲದ ತಂದೆ ತಾಯಿಯರೇ 4ನೇ ವಯಸ್ಸಿಗೆ ತಮ್ಮ ಗಂಡು ಮಕ್ಕಳ ಬೀಜವನ್ನು ತಾವೇ ಒಡೆದು ಗುಲಾಮ ಮಾರುಕಟ್ಟೆಯಲ್ಲಿ ಮಾರುತ್ತಾರಂತೆ. ಹಾಗೆ ಮಾರಲ್ಪಟ್ಟು ದಲಾಲಿಗಳಿಂದ ಕೈ ಬದಲಾಗಿ ಇಲ್ಲಿಗೆ ಬಂದು ಬಿದ್ದವರು. ಅನ್ನ ಕೊಡುತ್ತಿರುವ ಈ ಮನೆಯನ್ನು ಬಿಟ್ಟರೆ ಅವರಿಗೆ ಅನ್ಯ ನಿಷ್ಠೆಯಿಲ್ಲ. ಇಲ್ಲಿಯ ನೀತಿ ನಿಯಮಗಳನ್ನು ಪ್ರಶ್ನಿಸುವ ಬುದ್ಧಿ ಮನಸ್ಸುಗಳೂ ಇಲ್ಲ. ಊಟ ಕೆಲಸ ನಿದ್ರೆಗಳಲ್ಲಿ ತೆಪ್ಪಗಿದ್ದಾರೆ. ರಜಿಯಾನ ಮಾತು. ಹಿಜಡಾಗಳ ವಿಷಯವಾಗಿ ಅಪ್ಪ ಅವರ ಕೈಬರಹದಲ್ಲಿ 32 ಪುಟ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅದಕ್ಕಾಗಿ ಮನೂಕಿ ಮತ್ತು ಬರ್ನಿಯರ್ ಮೊದಲಾದ ಭಾರತದಲ್ಲಿ ಸಂಚರಿಸಿದ ಯುರೋಪಿಯ ಪ್ರವಾಸಿಗಳ ಪ್ರವಾಸ ಕಥನಗಳನ್ನೂ ಓದಿದ್ದಾರೆ. ಈ ಕಥನಗಳು ಸ್ವತಃ ಕೊಳ್ಳಲು ದೊರಕದೆ ಅಪ್ಪನೇ ಬೆಂಗಳೂರಿನಲ್ಲಿ ಒಂದು ಲಾಡ್ಜಿನಲ್ಲಿ ಉಳಿದು ಬೆಳಗಿನಿಂದ ರಾತ್ರಿಯವರೆಗೆ ಗ್ರಂಥಾಲಯಗಳಲ್ಲಿ ಕೂತು ಓದಿ ಟಿಪ್ಪಣಿ ಮಾಡಿರುವುದಾಗಿಯೂ ಬರೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲೇ ಉಳಿದು ಸಂಶೋಧನೆ ಮಾಡುವಾಗ ಅದೇ ಊರಿನಲ್ಲಿ ತಮ್ಮ ಮಗಳಿದ್ದಾಳೆಂಬ ನೆನಪಾಗಲಿಲ್ಲವೇ? ಅವಳ ಬಗೆಗೆ ಯಾವ ಭಾವನೆಯೂ ಬರಲಿಲ್ಲವೇ? ಅದನ್ನು ಎಲ್ಲಿಯೂ ಬರೆದಿಲ್ಲ. ಟಿಪ್ಪಣಿಗಳ ನಡುವೆ ಯಾವ ವಾಕ್ಯದಲ್ಲಿಯೂ ಅವರ ಧ್ವನಿಯೂ ಇಲ್ಲ. ಮುಘಲ್ ರಾಜಕುಮಾರರ ಎಳೆತನದ ವಿದ್ಯಾಭ್ಯಾಸವೆಲ್ಲ ಜನಾನಾದ ಹೆಂಗಸರು ಮತ್ತು ರಷ್ಯಾ, ಕರ್ಕೇಶಿಯಾ, ಗುರ್ಜುಸ್ತಾನ್ ಅಥವಾ ಇಥಿಯೋಪಿಯಾದ ಹಿಜಡಾಗಳಿಂದ ಆಗುತ್ತಿತ್ತು. ತಮ್ಮ ವೃತ್ತಿ ಮತ್ತು ದೈಹಿಕ ಮಾನಸಿಕ ಸ್ಥಿತಿಗೆ ತಕ್ಕಂತೆ ಹಿಜಡಾಗಳ ಬುದ್ಧಿಯು ಭ್ರಷ್ಟವಾಗಿರುತ್ತಿತ್ತು. ಮೇಲಿನವರ ಪಾದಗಳನ್ನು ನೆಕ್ಕುವ, ಕೆಳಗಿನವರನ್ನು ತುಳಿಯುವ ಭ್ರಷ್ಟ ನಡತೆಯನ್ನು ಅವರು ರಾಜಕುಮಾರರಿಗೆ ಕಲಿಸುತ್ತಿದ್ದರು. ಬರ್ನಿಯರ್ ಟ್ರಾವೆಲ್ಸ್ ಇನ್ ದ ಮುಘಲ್ ಎಂಪೈರ್ 1656-1668 ರಿವೈಸ್ಡ್ ಬೈ A.V. ಸ್ಮಿತ್, ಆಕ್ಸ್ಫರ್ಡ್ 1934 ಪುಟ 144 ರಿಂದ 148. ಹಿಜಡಾಗಳ ಮುಖ್ಯ ಕರ್ತವ್ಯವೆಂದರೆ ಜನಾನಾದ ಹೆಂಗಸರ ಸೇವೆ ಮತ್ತು ಅವರ ಚಟುವಟಿಕೆಗಳ ಮೇಲೆ ಕಣ್ಣಿಟ್ಟಿದ್ದು ನಾಜರರಿಗೆ ವರದಿ ಮಾಡುವುದು. ಹೀಗಾಗಿ ಜನಾನಾದ ಹೆಂಗಸರು ತಮಗೆ ಬೇಕಾದ ರಹಸ್ಯ ವ್ಯಾಪಾರಗಳನ್ನು ಹಿಜಡಾಗಳ ಸಹಾಯವಿಲ್ಲದೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಎಷ್ಟೋ ಸಮಯ ಹಿಜಡಾಗಳು ಈ ಮಹಿಳೆಯರಿಗೆ ಅಫೀಮು ಮತ್ತು ಮದ್ಯವನ್ನು ಸರಬರಾಜು ಮಾಡುತ್ತಿದ್ದರು. ತೀರಾ ಗುಟ್ಟಿನಲ್ಲಿ ಹೊರಗಿನ ಗಂಡಸರೂ ಜನಾನಾದೊಳಗೆ ಬಂದು ಹೋಗುವ ವ್ಯವಸ್ಥೆ ಮಾಡುತ್ತಿದ್ದರು. ದೈಹಿಕ ಹಸಿವಿನಿಂದ ಹಪಹಪಿಸುತ್ತಿದ್ದ ಎಷ್ಟೋ ಹೆಂಗಸರನ್ನು ತಮ್ಮ ಮಿತಿಯಲ್ಲಿ ತಾವೇ ರಮಿಸಿ ತಣಿಸುತ್ತಿದ್ದರು. ಹೀಗಾಗಿ ಈ ಹೆಂಗಸರ ಮೇಲೆ ಅವರಿಗೆ ಒಳಗೊಳಗೆ ವಿಶೇಷ ಅಧಿಕಾರವಿರುತ್ತಿತ್ತು. ಪ್ಲೇಜರ್ಟ್ ಫ್ರಾನ್ಸಿಸ್ಕೋ ಜಹಾಂಗೀರ್ಸ್ ಇಂಡಿಯಾ, ಟ್ರಾನ್ಸ್ಲೇಟೆಡ್ ಬೈ W.H. ಮಾರ್ಲ್ಯಾಂಡ್ ಆ್ಯಂಡ್ P. ಗೇಲ್, ಕೇಂಬ್ರಿಡ್ಜ್ 1925 ಪುಟ 66. ಎಳೆಯ ರಾಜಕುಮಾರರಿಗೆ ಪ್ರಿಯತಮೆಯರನ್ನು ಒದಗಿಸುತ್ತಿದ್ದವರೂ ಹಿಜಡಾಗಳೇ. K.S. ಲಾಲ್, ಮುಘಲ್ ಹ್ಯಾರೆಮ್ 158-159, 184-85, 187-88. ತನ್ನ ಅಪ್ಪನನ್ನು ಆಗ್ರಾ ಕೋಟೆಯಲ್ಲಿ ಸೆರೆಯಲ್ಲಿಟ್ಟಿದ್ದಾಗ ಔರಂಗಜೇಬನು ಒಬ್ಬ ಹಿಜಡಾನನ್ನೇ ಜೈಲಿನ ಮುಖ್ಯಾಧಿಕಾರಿಯನ್ನಾಗಿ ನೇಮಿಸಿದ್ದ. ಮುಘಲ್ ಚಕ್ರವರ್ತಿ ಅಕ್ಬರನ ಮಗ ಜಹಾಂಗೀರನೇ ತನ್ನ ತುಜುಕ್-ಇ-ಜಹಾಂಗೀರಿ ಅಥವಾ ಜಹಾಂಗೀರನ ನೆನಪುಗಳು ಎಂಬ ಆತ್ಮಕಥನದಲ್ಲಿ ಬರೆದಿದ್ದಾನೆ. ಹಿಂದೂಸ್ಥಾನದಲ್ಲಿ, ಅದರಲ್ಲೂ ಬಂಗಾಳದ ಅಧೀನದಲ್ಲಿರುವ ಸಿಲ್ಹೆಟ್ ಪ್ರಾಂತ್ಯದ ತಮ್ಮ ಕೆಲವು ಗಂಡು ಮಕ್ಕಳ ಬೀಜ ಒಡೆದು ಹಿಜಡಾ ಮಾಡಿ ಕಂದಾಯದ ಬದಲಿಗೆ ಸುಬೇದಾರರಿಗೆ ಒಪ್ಪಿಸುವುದು ಪದ್ಧತಿಯಾಗಿದೆ. ಈ ಪದ್ಧತಿಯನ್ನು ಇತರ ಪ್ರಾಂತ್ಯಗಳ ಜನರೂ ಕ್ರಮೇಣ ಅಳವಡಿಸಿಕೊಂಡಿದ್ದಾರೆ. ಹೀಗಾಗಿ ಕೆಲವು ಮಕ್ಕಳು ತಮ್ಮ ಸೃಜನ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ.
ಆ ಕಾಲದಲ್ಲಿ ಬಂಗಾಳವೆಂದರೆ ಉತ್ತರ ಭಾಗದ ಗುಡ್ಡಗಾಡುಗಳು, ಒಡಿಸ್ಸಾದ ಸರ್ಕಾರ್ ವಿಭಾಗ ಮತ್ತು ಬಿಹಾರದ ಬಹುಮಟ್ಟಿನ ಪ್ರಾಂತ್ಯಗಳನ್ನು ಒಳಗೊಂಡು ತುಂಬ ದೊಡ್ಡ ಪ್ರದೇಶವಾಗಿತ್ತು. ಈ ಪದ್ಧತಿಯು ಬಂಗಾಳದ ಹೊರಗೂ ಹಬ್ಬಿತ್ತು ಎಂದರೆ ಇಡೀ ಮುಘಲ್ ಚಕ್ರಾಧಿಪತ್ಯವನ್ನೇ ವ್ಯಾಪಿಸಿತ್ತು. ಜಹಾಂಗೀರನು ಈ ಪದ್ಧತಿಯನ್ನು ರದ್ದು ಮಾಡುವಂತೆ ಫರ್ಮಾನ್ ಹೊರಡಿಸಿದ. ಆದರೆ ರಾಜ್ಯದ ಕಂದಾಯವನ್ನು ಹಿಜಡಾ ಲೆಕ್ಕದಲ್ಲಿ ವಸೂಲು ಮಾಡುವ ವ್ಯವಸ್ಥೆಯಿದ್ದುದರಿಂದ ಈ ಫರ್ಮಾನು ಯಾವ ಪರಿಣಾಮವನ್ನೂ ಉಂಟುಮಾಡಲಿಲ್ಲ. ಜಹಾಂಗೀರನ ಆಸ್ಥಾನಿಕನಾದ ಸೈಯದ್ ಖಾನ್ ಚುಗತಾಯ್ ಒಬ್ಬನ ಹತ್ತಿರವೇ 1200 ನಪುಂಸಕರಿದ್ದರೆಂದು ಜಹಾಂಗೀರನೇ ಬರೆದಿದ್ದಾನೆ. ಅಲ್ಲದೆ ಹಿಜಡಾ ವ್ಯಾಪಾರವು ಲಾಭದಾಯಕ ವ್ಯಾಪಾರವಾಗಿತ್ತು. ಸಾಧಾರಣ ಗುಲಾಮನಿಗಿಂತ ಹಿಜಡಾ ಗುಲಾಮನ ಬೆಲೆಯೂ 3 ಪಟ್ಟು ಇತ್ತು. ಭಾರತದ ಹಿಜಡಾಗಳಿಗೆ ದಿಲ್ಲಿ, ಇಸ್ಫಹಾನ್ ಮತ್ತು ಸಮರ್ಕಂಡಗಳಲ್ಲಿ ಬಹಳ ಬೇಡಿಕೆಯಿತ್ತು. ಔರಂಗಜೇಬನು ಧಾರ್ಮಿಕ ಕಾರಣದಿಂದ ಬೀಜ ಒಡೆಯುವುದನ್ನು ಬಹಿಷ್ಕರಿಸಿದನಾದರೂ ಪದ್ಧತಿಯನ್ನು ನಿಲ್ಲಿಸಲಿಲ್ಲ. ಅವನ ಆಳ್ವಿಕೆಯಲ್ಲೇ ಗೋಲ್ಕೊಂಡ ನಗರದಲ್ಲಿ, ಅಂದರೆ ಇಂದಿನ ಹೈದರಾಬಾದ್ನಲ್ಲಿ 1659ನೇ ವರ್ಷ ಒಂದರಲ್ಲೇ 22,000 ಗಂಡಸರ ಬೀಜ ಒಡೆದರು. ಬೀಜ ಒಡೆಸಿಕೊಂಡವರಿಗಿಂತ ಸಹಜವಾದ ಗಂಡು ಮಕ್ಕಳನ್ನೇ ಕಂದಾಯದ ರೂಪದಲ್ಲಿ ಪಡೆದು ಧರ್ಮಾಂತರಿಸಿಕೊಂಡರೆ ಮುಸ್ಲಿಂ ಪ್ರಜಾಸಂಖ್ಯೆ ಹೆಚ್ಚುತ್ತದೆಂಬುದು ಜಹಾಂಗೀರನ ಲೆಕ್ಕಾಚಾರವಾಗಿತ್ತು. ಅಪ್ಪನ ಇಡೀ 32 ಪುಟಗಳ ಟಿಪ್ಪಣಿಯನ್ನು ನನ್ನ ಈ ಕಾದಂಬರಿಯ ಭಾಗವಾಗಿ ಸೇರಿಸಿಕೊಳ್ಳುವ ಆಶೆಯಾಗುತ್ತಿದೆ. ಹಾಗೆ ಮಾಡಿದರೆ ಕಾದಂಬರಿಯ ಹದ ಕೆಡುತ್ತದೆ. ಇತಿಹಾಸದ ಸಾಮಗ್ರಿ ಎಷ್ಟೇ ವಿಪುಲವಾಗಿರಲಿ, ವಿಪುಲತೆಯ ಅಂತಃಸತ್ವವು ಕಲಾಕೃತಿಯಲ್ಲಿ ಮೂಡಬೇಕು. ಅಪ್ಪ ಬರೆಯ ಹೊರಟದ್ದು ಇತಿಹಾಸದ ಗ್ರಂಥ. ಕೆಲವರು ಹಿಜಡಾಗಳು ಪ್ರಸಿದ್ಧ ಸೇನಾಧಿಕಾರಿಗಳೂ ಆಗಿ ಬೆಳೆದದ್ದೂ ಇದೆ. ಸುಲ್ತಾನ್ ಬಲ್ಮನನ ವಜೀರ್ ಇಮಾರುದ್ದೀನ್ ರೆಹಾನ್, ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿ ಕಫೂರ್ ಹಜಾರ್ ದಿನಾರಿ, ಕುತ್ಬುದ್ದೀನ್ ಮುಬಾರಕ್ ಖಿಲ್ಜಿಗೆ ಆಪ್ತನಾಗಿದ್ದ ಖದೌಷಾ ಮೊದಲಾದವರೆಲ್ಲ ಹಿಜಡಾಗಳೇ. ತನ್ನ ವಜೀರನನ್ನಾಗಿ ನೇಮಿಸಿಕೊಂಡಿದ್ದ ಖ್ವಾಜಾ ಜಹಾನ್ ಮಲಿಕ್ ಸರ್ವಾರ್ ಎಂಬ ಕರಿ ಹಿಜಡಾನನ್ನು ಸುಲ್ತಾನ್ ಮಹಮ್ಮದನು 1394ರಲ್ಲಿ ಮಲ್ಲಿಕ್ ಉಸ್ ಶರ್ಕ್ ಎಂಬ ಬಿರುದಿನೊಡನೆ ಜೌನ್ಪುರದ ಸುಬೇದಾರನನ್ನಾಗಿ ನೇಮಿಸಿ ಕಳಿಸಿದ. ಕೆಲವೇ ಕಾಲದಲ್ಲಿ ಅವನು ಪಶ್ಚಿಮಕ್ಕೆ ಕೋಲ್, ಅಂದರೆ ಈಗಿನ ಅಲಿಗಢದಿಂದ ಪೂರ್ವಕ್ಕೆ ಬಿಹಾರದ ತೀರ್ಹಟ್ವರೆಗಿನ ವಿಶಾಲ ಪ್ರದೇಶವನ್ನು ಗೆದ್ದು ಸುಲ್ತಾನ್ ಉಸ್ ಶರಕ್ ಎಂಬ ಹೆಸರಿನಿಂದ ಆಳಿದ. ಮೊಘಲರ ಕಾಲದಲ್ಲಿ ನಾಜಿರ್ ಮತ್ತು ಖ್ವಾಜಾ ಸರಸ್ ಎಂಬ ಹುದ್ದೆಯ ಹಲವರು ಹಿಜಡಾಗಳು ಮನ್ಸಬ್ದಾರ್ ಮತ್ತು ಸುಬೇದಾರ್ ಹುದ್ದೆ ಗಳಿಸಿ ಏರಿದರು. ಇಂಥ ನಾಜಿರ್ ಅಥವಾ ಖ್ವಾಜಾ ಸರಸ್ರಿಗೆ ಐತ್ಮದ್ ಖಾನ್ ಅಥವಾ ಐತ್ಬರ್ ಖಾನ್ ಎಂಬ ಬಿರುದು ಇರುತ್ತಿತ್ತು. ಬಾಬರ್ ಮತ್ತು ಹುಮಾಯೂನರ ಸೇವೆ ಮಾಡಿದ ಇಂಥ ಒಬ್ಬ ಐತ್ಬರ್ ಖಾನನನ್ನು ಅಕ್ಬರನು ದಿಲ್ಲಿಯ ಸುಬೇದಾರನನ್ನಾಗಿ ನೇಮಿಸಿದ. ಔರಂಗಜೇಬನ ಸೇವೆಯಲ್ಲಿದ್ದು ಪ್ರತಿಯೊಬ್ಬನೂ ಪ್ರತ್ಯೇಕ ಬಿರುದು ಪಡೆದಿದ್ದ 40 ನಾಜೀರರ ಪಟ್ಟಿಯನ್ನು ಮನೂಕಿ ಕೊಟ್ಟಿದ್ದಾನೆ. ತಮಗಾದ ಲಿಂಗಶಕ್ತಿಯ ನಷ್ಟವನ್ನು ತುಂಬಿಕೊಳ್ಳಲು ಅವರು ಇಂಥ ಶೌರ್ಯವನ್ನು ಮೆರೆದಿರಲೂಬಹುದು. ಆದರೆ ಎಲ್ಲ ಹಿಜಡಾಗಳಿಗೂ ಸೇನೆಯನ್ನು ಸೇರಿದರೂ ಅಧಿಕಾರಿಯಾಗುವ, ಆದರೂ ಸುಲ್ತಾನ ಅಥವಾ ಬಾದಶಾಹರ ದೃಷ್ಟಿಗೆ ಬೀಳುವ ಅದೃಷ್ಟವಿರುವುದಿಲ್ಲ. ನನ್ನ ಈ ನಾಯಕನ ಕಥೆಯನ್ನು ಹಾಗೆ ತಿರುಗಿಸಿದರೆ ಅಪ್ಪನ ಇತಿಹಾಸ ದರ್ಶನಕ್ಕೆ ತದ್ವಿರುದ್ಧವಾಗಿ ಇತಿಹಾಸದ ಅಂತಃಸತ್ವವನ್ನು ಅಡ್ಡ ತಿರುಗಿಸಿ ಬೀಜ ಒಡೆಯುವ ಸಂಸ್ಕೃತಿಯನ್ನು ಸಮರ್ಥಿಸಿದಂತಾಗುತ್ತದೆ. ಸೆರೆ ಸಿಕ್ಕ ರಾಜಕುಮಾರನ ಮಾತು. ನಾನು ಜನಾನಾದ ಕೆಲಸದಲ್ಲಿ ಪ್ರವೇಶ ಪಡೆದ 2 ತಿಂಗಳಿನ ನಂತರ ಒಂದು ದಿನ ಸುಲ್ತಾನ ಬಾನು ಬೇಗಮರು ನನ್ನನ್ನು ಮಾತನಾಡಿಸಿದರು. ತಾವಾಗಿಯೇ ಮಾತನಾಡಿಸದೆ ಯಾವ ಬೇಗಮರನ್ನೂ ಆಳುಗಳು ಮಾತನಾಡಿಸುವುದು ಅಶಿಷ್ಟಾಚಾರ, ಅವಿಧೇಯತೆ. ಯಾವ ಹೊಸ ಆಳಿನ ಸೇರ್ಪಡೆಯಾಗಿದೆ ಎಂಬುದು ದೊಡ್ಡ ಬೇಗಮರಿಗೆ ಗೊತ್ತಾಗಿರುತ್ತದೆ. ಒಂದು ತೆರದಲ್ಲಿ ಅವರು ಜನಾನಾದ ಆಡಳಿತದ ಅಧಿಕಾರಿಣಿ ಎಂಬುದನ್ನು ನನಗೆ ನಾಜಿರ್ ಮೊದಲೇ ತಿಳಿಯ ಹೇಳಿದ್ದ. ಇಲ್ಲಿಯ ನಡವಳಿಕೆ, ಆಚಾರ, ವಿಧೇಯತೆಗಳನ್ನೆಲ್ಲ ಮನಗತ ಮಾಡಿಸಿಯೇ ಅವನು ಪ್ರವೇಶ ಕೊಟ್ಟದ್ದು. ಬೇಗಂ ಸಾಹಿಬ ಉಯ್ಯಾಲೆಯ ಮೇಲೆ ದಿಂಬು ಒರಗಿ ಕುಳಿತಿದ್ದರು.
ಮೇಲ್ಛಾವಣಿಗೆ ಕಟ್ಟಿದ್ದ 3 ಗಜ ಉದ್ದ 1 ಗಜ ಅಗಲದ ಲಾವಂಚದ ಬೀಸಣಿಕೆಯನ್ನು, ಅದಕ್ಕೆ ಕಟ್ಟಿದ್ದ ಸೆಣಬಿನ 2 ಹುರಿಗಳನ್ನು ದೂರದಲ್ಲಿ ನಿಂತು ಒಂದಾದ ನಂತರ ಮತ್ತೊಂದರಂತೆ ನಿಧಾನವಾಗಿ ಎಳೆಯುವ ಮೂಲಕ ಸೇವಿಕೆಯು ಮಂದಗಾಳಿ ಹಾಕುತ್ತಿದ್ದಳು. ಹಚ್ಚಿದ್ದ ಅಗರಬತ್ತಿಯನ್ನು ಕೈಲಿ ಹಿಡಿದು ಆ ಕಡೆಯಿಂದ ಬಂದ ನನ್ನನ್ನು ನೋಡಿದ ಬೇಗಂ ಸಾಹೇಬರು ಹತ್ತಿರ ಬರುವಂತೆ ಬೆರಳು ಸನ್ನೆ ಮಾಡಿದರು. ನಾನು ಭಯ ಭಕ್ತಿಯಿಂದ ತುಸು ದೂರದಲ್ಲಿ ನಿಂತು ಸಲಾಂ ಅಲೈಕುಂ ಹೇಳಿ ಬಾಗಿ ಮುಜರೈ ಮಾಡಿದೆ. ನೀನು ಹುಟ್ಟಿನಿಂದ ಹಿಜಡಾ ಆಗಿದ್ದೆಯೋ, ಚಿಕಿತ್ಸೆಯಿಂದಲೋ? ಅವರು ನಿಧಾನ ಗಾಂಭೀರ್ಯದಿಂದ ಕೇಳಿದರು. ಚಿಕಿತ್ಸೆಯಿಂದ. ಮನಸಬ್ದಾರರು ಮೊದಲು ನನ್ನನ್ನು ಕೊಂಡು ಅನಂತರ ಚಿಕಿತ್ಸೆ ಮಾಡಿಸಿ ಆಮೇಲೆ ಸಾಹಿಬಾರ ಸೇವೆಗೆ ಪ್ರವೇಶ ಮಾಡಿಸಿದರು. ನಾನು ವಿಧೇಯತೆಯಿಂದ ನಿವೇದಿಸಿದೆ. ಯುದ್ಧದಲ್ಲಿ ಸೆರೆಸಿಕ್ಕವನಂತೆ, ಹೌದೇ? ಹೌದು. ಯುದ್ಧಕ್ಕೆ ಮೊದಲೇ ಅಜ್ಞಾನದ ಧರ್ಮವನ್ನು ತೊರೆದು ನಿಜಜ್ಞಾನದ ಧರ್ಮಕ್ಕೆ ಬಂದಿದ್ದರೆ ಸೆರೆ ಸಿಕ್ಕಿದ್ದರೂ ಈ ಗತಿ ಬರುತ್ತಿರಲಿಲ್ಲ. ಯಾಕೆ ತಡ ಮಾಡಿದೆ? ಅವರಿಗೆ ಏನೆಂದು ಉತ್ತರ ಹೇಳಲಿ? ಈ ಪ್ರಶ್ನೆಯನ್ನು ನನಗೆ ನಾನು 100 ಸಲ ಕೇಳಿಕೊಂಡಿದ್ದೇನೆ. ನನ್ನ ತಂದೆ ಮೊದಲೇ ಯಾಕೆ ಶರಣಾಗಲಿಲ್ಲ? ಇಸ್ಲಾಮಿಗೆ ಸೇರಿದ್ದರೆ ಆಲಂಗೀರ್ ಬಾದಶಾಹರು ನಮ್ಮ ಮೇಲೆ ದಂಡೆತ್ತಿ ಬರುತ್ತಿರಲೇ ಇಲ್ಲ. ನಾವು ನಮ್ಮ ರಾಜ್ಯದ ಅಧಿಪತಿಗಳಾಗಿ ಇರುತ್ತಿದ್ದೆವು. ಅಥವಾ ಬಾದಶಾಹರ ಸಾಮಂತರಾಗಿಯೋ, ಮನ್ಸಬ್ದಾರರಾಗಿಯೋ, ಸುಬೇದಾರರಾಗಿಯೋ ಇರುತ್ತಿದ್ದೆವು. ಅಶಕ್ತ ದೇವರನ್ನು, ನಿಸ್ಸತ್ವ ಕಲ್ಲು ವಿಗ್ರಹಗಳನ್ನು ನಂಬಿಕೊಂಡು ಹಾಳಾದೆವು. ಇಲ್ಲದಿದ್ದರೆ ನಾನು ಇಂಥದ್ದೊಂದು ಮಹಲಿನಲ್ಲಿ ಅಥವಾ ದೇವಗಢದ ಅರಮನೆಯನ್ನೇ ಮಹಲ್ ಆಗಿ ಪರಿವರ್ತಿಸಿ ದೊಡ್ಡ ಜನಾನವನ್ನು ಕೂಡಿಸಿಕೊಂಡು ಸುಖವಾಗಿರಬಹುದಿತ್ತು ಎಂಬ ಕಲ್ಪನೆ 1000 ಸಲ ಬಂದು ಹೋಗಿತ್ತು. ನಾನು ಬಿಟ್ಟ ಆ ಅಜ್ಞಾನದ ಧರ್ಮದ ಮೇಲೆ ಇನ್ನಷ್ಟು ಕೋಪ ಉರಿಯುತ್ತಿತ್ತು. ಈಗ ಮತ್ತಷ್ಟು ಉರಿಯತೊಡಗಿತು. ಬೇಗಂ ಸಾಹೇಬರು ಕೇಳಿದರು. ತಪ್ಪದೆ 5 ನಮಾಜುಗಳನ್ನು ಮಾಡುತ್ತಿದೀಯಾ? ಕ್ರಮವಾಗಿ ಇಲ್ಲ. ಮಾಡು, ನಿನಗೆ ಒಳ್ಳೆಯದಾಗುತ್ತದೆ. ಎಷ್ಟೋ ಜನ ಖೋಜಾಗಳು ಮನ್ಸಬ್ದಾರರಾಗಿದ್ದಾರೆ, ಸುಬಹದಾರರಾಗಿದ್ದಾರೆ. ನೀನು ರಾಜಕುಮಾರನಾಗಿದ್ದವನಂತೆ. ನಿನ್ನ ನಡತೆಯಲ್ಲಿ, ಮಾತುಕತೆಗಳಲ್ಲಿ ಶಿಷ್ಟತೆ ಇದೆ. ಅದಕ್ಕಾಗಿ ಹೇಳುತ್ತಿದ್ದೀನಿ. ಬೇಗಂ ಸಾಹೀಬರ ಹಿತೋಪದೇಶದಲ್ಲಿ ನನಗೆ ನಂಬಿಕೆ ಹುಟ್ಟಿತು. ಕ್ರಮವಾಗಿ ನಮಾಜ್ ಮಾಡತೊಡಗಿದೆ. ಮೊಯ್ನುದ್ದೀನರ ಜನಾನಕ್ಕೆ ನನ್ನನ್ನು ಸೇರಿಸಿ 4 ವರ್ಷವಾಗಿತ್ತು. ಸ್ವಂತ ಜೀವನದಲ್ಲಿ ಯಾವ ಏರುಪೇರು ಇಲ್ಲದೆ ಜನಾನದೊಳಗಿನ ಜೀವನವನ್ನು ಗಮನಿಸುವುದೇ ನನ್ನ ಜೀವನವಾಗಿತ್ತು. ಹೊಸ ಕಂಚನಿಯರು, ಬಂದಿಗಳು ಸೇರ್ಪಡೆಯಾಗುತ್ತಿದ್ದರು. ವಯಸ್ಸಾದವರನ್ನು ಕಡಿಮೆ ದರ್ಜೆಯ ಆಸ್ಥಾನಿಕರಿಗೆ, ಮನ್ಸಬ್ದಾರರಿಗೆ ಮಾರಿಬಿಡುತ್ತಿದ್ದರು. ಕೇವಲ ವಿಧೇಯ ನಡೆನುಡಿಯಿಂದ ಮನಸ್ಸಿಗೆ ಹಿತ ಕೊಡುವ ಹೆಂಗಸರನ್ನು ವಯಸ್ಸು ಹೆಚ್ಚಿದರೂ ಇಟ್ಟುಕೊಂಡು ಅನ್ನ ಬಟ್ಟೆ ಕೊಡುತ್ತಿದ್ದರು. ಆಕರ್ಷಣೆ ಕಳೆದುಕೊಂಡ ವಯಸ್ಸಿನಲ್ಲಿ ಅವರನ್ನು ಕೊಳ್ಳುವವರೂ ಅಪರೂಪವೇ. ಆದರೆ ಒಳಗೆ ಕುದಿಯುತ್ತಿದ್ದ ನಿರಾಶೆ, ಹತಾಶೆಗಳನ್ನು ಹತ್ತಿಕ್ಕಲಾರದವರಿಗೆ ಹಿತ ಕೊಡುವಂಥ ವಿಧೇಯತೆಯನ್ನು ಸಾಧಿಸುವುದು ಕಷ್ಟವಾಗುತ್ತಿತ್ತು. ಕೆಲವರಿಗೆ ಅಸಾಧ್ಯವೂ ಆಗುತ್ತಿತ್ತು. ಇಲ್ಲಿಂದ ಹೊರದೂಡಲ್ಪಟ್ಟ ಎಷ್ಟೋ ಹೆಂಗಸರು ನಗರದ ಶೈತಾನ್ಪುರ ಎಂಬ ಹೆಸರಿನ ಸೂಳೆಗೇರಿಯನ್ನು ಸೇರಿ ಜೀವನ ಮಾಡುತ್ತಿದ್ದರು. ಈ ಶೈತಾನ್ಪುರಕ್ಕೆ ಹೋಗಿ ಬರುವ ಗಂಡಸರ ದಾಖಲೆ ಬರೆಯಲು ಅಕ್ಬರ್ ಬಾದಶಾಹರ ಕಾಲದಿಂದ ಒಬ್ಬ ದರೋಗನನ್ನೇ ನೇಮಿಸಿದ್ದರಂತೆ. ಆದರೆ ಪ್ರಸಿದ್ಧ ವ್ಯಕ್ತಿಗಳು, ಅಮೀರರು, ಹಣವಂತರು ದರೋಗನಿಗೆ ಲಂಚ ಕೊಟ್ಟು ತಮ್ಮ ಹೆಸರು ದಾಖಲೆಯಲ್ಲಿ ಸೇರದಂತೆ ನೋಡಿಕೊಳ್ಳುತ್ತಾರಂತೆ. ಅವರೆಲ್ಲ ತಮ್ಮ ಗೆಳೆಯರನ್ನು ರಂಜಿಸಲು ಕರೆದೊಯ್ಯುವ ಕೇರಿ ಅದಂತೆ. ಸುಲ್ತಾನ ಬಾನು ಬೇಗಮರು 4-6 ತಿಂಗಳಿಗೊಮ್ಮೆ ಬಾದಶಾಹರ ಜನಾನಕ್ಕೆ ಹೋಗಿ ಬರುತ್ತಿದ್ದರು. ಆಮಂತ್ರಣ ಬಂದು ಅಲ್ಲಿಗೆ ಹೋಗಿ ಬರುವುದೆಂದರೆ ಕಡಿಮೆ ಗೌರವದ ಮಾತಲ್ಲ. ಅವರು ಕೂತಿರುವುದು ಹೊರಗಿನ ಯಾರಿಗೂ ಕಾಣದಂತೆ ಇಡೀ ಪಲ್ಲಕ್ಕಿಯನ್ನು ದೊಡ್ಡ ರೇಷ್ಮೆ ವಸ್ತ್ರದ ಗೂಡಿನಿಂದ ಮುಚ್ಚುತ್ತಿದ್ದರು. ಅದಕ್ಕೆ 2 ಕಡೆಗೂ ಒಂದೊಂದು ಕಿರು ಕಿಟಕಿಗಳು. ಒಳಗಿರುವ ಇವರು ಹೊರಗಿನದನ್ನು ನೋಡಲು ಸಾಧ್ಯವಾಗುವಂತೆ, ಆದರೆ ಹೊರಗಿನ ಯಾರಿಗೂ ಇವರ ಕಣ್ಣುಗಳು ಕೂಡ ಕಾಣದಂತೆ ಆ ಕಿಟಕಿಗಳಿಗೆ ಹೊಲಿದಿರುವ ಮುಚ್ಚಳಗಳು. ಪಲ್ಲಕ್ಕಿಯನ್ನು ಹೊರಲು ಮುಂಬದಿಗೆ 4, ಹಿಂಬದಿಗೆ 4 ಗಟ್ಟಿಯಾದ ನಪುಂಸಕರು. ಪಲ್ಲಕ್ಕಿಯ ಸುತ್ತ ಕತ್ತಿ, ಬಿಲ್ಲು, ಬಾಣಗಳನ್ನು ಹಿಡಿದ 10 ಜನ ಯೋಧರು.
ಹಿಂಬದಿಯಲ್ಲಿ ಮುಡಿಯಿಂದ ಅಡಿಯವರೆಗೆ ಕಪ್ಪು ಬಣ್ಣದ ಪರದೆಯಿಂದ ಮುಚ್ಚಿಕೊಂಡ ಸೇವಿಕೆಯರು. ಒಂದು ದಿನ ಬೇಗಂ ಸಾಹಿಬಾ ಅವರು ನನ್ನನ್ನು ಜೊತೆಗೆ ಕರೆದೊಯ್ದರು. ಕೋಟೆಯ ಮುಖ್ಯ ದ್ವಾರದ ಒಳಗೆ ಬಿಡುವ ಮೊದಲೇ ಗಂಡಸು ಕಾವಲುದಾರರು ಪ್ರತಿಯೊಬ್ಬರನ್ನೂ ಪರೀಕ್ಷಿಸಿದರು. ನಾನು ನಿಜವಾಗಿಯೂ ನಪುಂಸಕನೇ ಎಂಬುದನ್ನು ತಪಾಸಣೆ ಮಾಡಿದರು. ಸೇವಿಕೆಯರನ್ನು ಶೋಧಿಸಲು ಹೆಣ್ಣು ಕಾವಲುಗಾರರು ಮುಖ್ಯ ದ್ವಾರವನ್ನು ದಾಟಿ ಒಳಗೆ ಹೋಗಿ ಎಡಕ್ಕೆ ತಿರುಗಿ ಜನಾನವನ್ನು ಪ್ರವೇಶಿಸುವ ಮೊದಲು ಸೇವಿಕೆಯರು ಮತ್ತು ಬೇಗಂ ಸಾಹಿಬಾರನ್ನು ಮುಟ್ಟಿ ತಡವಿ ಓರೆ ಹಚ್ಚಿದ ನಂತರ ದಪ್ಪ ದಪ್ಪ ನಪುಂಸಕನು ನನ್ನನ್ನು ಪರಿಶೀಲಿಸಿದ. ಪಲ್ಲಕ್ಕಿ ಹೊತ್ತ ನಪುಂಸಕರಿಗೆ ಜನಾನದ ದ್ವಾರದಿಂದ ಒಳಗೆ ಪ್ರವೇಶವಿಲ್ಲ. ಬೆಂಗಾವಲಿನವರಂತೂ ಕೋಟೆಯ ಮುಖ್ಯ ದ್ವಾರದ ಹೊರಗೆ ನಿಂತರು. ಒಳಗೆ ಹೋದರೆ ಅದೆಷ್ಟು ವಿಶಾಲವಾಗಿದೆ, ಅವೆಷ್ಟು ಕಟ್ಟಡಗಳು, ಅಮೃತ ಶಿಲೆಯ ಸಣ್ಣ ದೊಡ್ಡ ಮಹಲುಗಳು, ಒಂದೊಂದು ಒಬ್ಬೊಬ್ಬ ಬೇಗಮರದು, ನಡುವೆ ಪುಟ್ಟ ಉದ್ಯಾನಗಳು, ನೀರು ಹರಿಸುವ ಕಾಲುವೆಗಳು, ಒಬ್ಬೊಬ್ಬ ಬೇಗಮರಿಗೂ ಹಲವು ಸೇವಿಕೆಯರು. ಸೇವಿಕೆಯರು ಧರಿಸಿದ್ದ ಬಿಸಿಲನ್ನು ಪ್ರತಿಫಲಿಸುವ ಹಸಿರು ಹಳದಿ ಕೆಂಪು ವಸ್ತ್ರಗಳು, ಕೊರಳು ಕೈಗಳಲ್ಲಿ ಹಳದಿ ಬಣ್ಣಕ್ಕೆ ಹೊಳೆಯುವ ಬಂಗಾರದ ಆಭರಣಗಳು ಅವರೇನು ಸೇವಿಕೆಯರೋ ರಾಜಕುಮಾರಿಯರೋ ಎಂಬ ಭ್ರಮೆಯನ್ನು ಹುಟ್ಟಿಸುತ್ತಿತ್ತು. ಅಷ್ಟು ವರ್ಷ ಮೊಯ್ನುದ್ದೀನರ ಜನಾನದೊಳಗೆ ನೋಡಿದ್ದ ನನಗೆ ವ್ಯಕ್ತಿಯ ಮುಖ ನೋಡಿದರೆ ಸೇವಿಕೆ ಯಾರು ಒಡತಿ ಯಾರು ಎಂಬುದು ತಿಳಿಯುತ್ತಿತ್ತು. ಸುಲ್ತಾನ ಬೇಗಮರು ಬರುತ್ತಿದ್ದುದು ಔರಂಗಜೇಬ್ ಬಾದಶಾಹರ 3ನೇ ರಾಣಿ ಉದಯಪುರಿ ಮಹಲ್ ಅವರನ್ನು ಕಾಣಲು. ಮಹಲ್ ಅವರೇ ಇವರ ಭೇಟಿಯನ್ನು ಆಪೇಕ್ಷಿಸಿ ಹೇಳಿ ಕಳಿಸಿದಾಗ ಬಾದಶಾಹರ ಜನಾನಕ್ಕೆ ನನ್ನ ಸೇರ್ಪಡೆಯಾದ ನಂತರ ನನಗೆ ತಿಳಿದ ಸಂಗತಿಯೆಂದರೆ ಉದಯಪುರಿ ಮಹಲ್ ಅವರು ಮೂಲತಃ ಗುರ್ಜಸ್ತಾನ್ ದೇಶದ ಗುಲಾಮ ಹುಡುಗಿಯಂತೆ. ಮೊದಲು ಔರಂಗಜೇಬರ ಅಣ್ಣ ದಾರಾ ಶುಕೋವರ್ ಜನಾನದಲ್ಲಿದ್ದರಂತೆ. ರಾಜ್ಯಕ್ಕಾಗಿ ನಡೆದ ತಂತ್ರ ಕುತಂತ್ರದ ಸೆಣಸಾಟದಲ್ಲಿ ಅಣ್ಣನನ್ನು ಸೋಲಿಸಿ ಕೊಂದು ಸಿಂಹಾಸನವು ತಮ್ಮನ ಪಾಲಿಗೆ ಬಂದ ಮೇಲೆ ಅಣ್ಣನ ಜನಾನದಲ್ಲಿದ್ದ ಈ ಸುಂದರಿಯನ್ನು ಔರಂಗಜೇಬ ಬಾದಶಾಹರು ತಮ್ಮ ಪ್ರೀತಿಗೆ ಒಳಪಡಿಸಿಕೊಂಡರಂತೆ. ಆಕೆ ಕೂಡ ಸಮಯಕ್ಕೆ ತಕ್ಕಂತೆ ತನ್ನ ಪ್ರೇಮ ನಿಷ್ಠೆಗಳನ್ನು ಬದಲಿಸಿಕೊಂಡಳಂತೆ. ಇವತ್ತಿಗೂ ಬಾದಶಾಹರು ಈಕೆಯ ಯಾವ ಅಪೇಕ್ಷೆಯನ್ನೂ ಉಲ್ಲಂಘಿಸುವುದಿಲ್ಲವಂತೆ. ಆಗಾಗ್ಗೆ ಅತಿಯಾಗಿ ಕುಡಿದು ಬಾದಶಾಹರಿಗೂ ಇತರರಿಗೂ ಮುಜುಗರವಾಗುವಂತೆ ವರ್ತಿಸಿದರೂ ಸ್ವತಃ ಮದ್ಯಪಾನ ಮಾಡದ ಬಾದಶಾಹರು ಅವಳನ್ನು ಶಿಕ್ಷಿಸದೆ ಉದಾರವಾಗಿ ಕಾಣುವುದನ್ನು ನಾನೇ ನೋಡಿದ್ದೇನೆ. ಕೆಳಗಿನವರು ಮೇಲಿನವರನ್ನು ಕಾಣಲು ಬರುವಾಗ ತಮ್ಮ ಮತ್ತು ಮೇಲಿನವರ ಘನತೆಗೆ ತಕ್ಕಂತಹ ಒಂದು ಕಾಣಿಕೆಯನ್ನು ಒಪ್ಪಿಸುವುದು ಮುಘಲರ ಮತ್ತು ಅವರಿಗಿಂತ ಹಿಂದಿನವರ ಸಂಪ್ರದಾಯ. ಮೇಲಿನವರು ಕೂಡ ಬೀಳ್ಕೊಡುವಾಗ ಅಂಥದ್ದೇ ಬಕ್ಷೀಸನ್ನು ಕೊಡುತ್ತಾರೆ. ಸುಲ್ತಾನ ಬೇಗಮರು ಪ್ರತಿ ಸಲವೂ ಮುತ್ತು ರತ್ನ ಪಚ್ಚೆ ಮೊದಲಾದುವನ್ನು ಹದಿದ ಹಾರವನ್ನೋ ಬಳೆಯನ್ನೋ ಉದಯಪುರಿ ಮಹಲರಿಗೆ ಕೊಟ್ಟಿದ್ದಾರೆ. ಆದರೆ ಎಷ್ಟು ದೊಡ್ಡ ಆಭರಣವನ್ನು ಕೊಟ್ಟರೂ ಅದು ಬಾದಶಾಹರ ಪ್ರೀತಿಯ ರಾಣಿಗೆ ಕಡಿಮೆಯೇ. ಒಂದು ಸಲ ಹೀಗೆ ಭೇಟಿಗೆ ಬಂದಿದ್ದಾಗ ಮಹಲರ ಒಳಕೋಣೆಯ ಹೊರಗೆ ನಿಲ್ಲಿಸಿದ್ದ ನನ್ನನ್ನು ಒಳಕ್ಕೆ ಕರೆಸಿ ಅವರು ತೋರಿಸಿದರು. ನಾವು ನೋಡಿದ್ದೀವಲ್ಲ, ಮಹಲರು ಹೇಳಿದರು. ನನ್ನ ಕಡೆಗೆ ತಿರುಗಿ ಸುಲ್ತಾನ ಬೇಗಮರು, ನಿನ್ನ ವಿಷಯ ಮಹಲ್ ಸಾಹೇಬರಿಗೆ ಹೇಳಿದ್ದೇನೆ. ನೀನು ಅವರ ಮನಸ್ಸಿಗೆ ಒಪ್ಪಿಗೆಯಾಗಿದ್ದೀಯ. ನಿನ್ನ ಜನ್ಮದ ಸುಕೃತ. ನಿನ್ನನ್ನು ಅವರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದೀನಿ. ಎಂದಿನ ವಿನಯ ವಿಧೇಯತೆ ನಿಷ್ಠೆಗಳಿಂದ ಮಹಲ್ರ ಸೇವೆ ಮಾಡು. ಅವರು ವಿಷ ಕೊಟ್ಟರೂ ಅಮೃತ ಅಂತ ಕುಡಿಯುವ ಶ್ರದ್ಧೆ ಇರಲಿ ಎಂದರು. ನನ್ನನ್ನು ಸ್ವೀಕರಿಸುವಂತೆ ಮಹಲರು ಕತ್ತು ಹಾಕಿದರು. ಅವರ ಕತ್ತು, ಕಿವಿ, ಮೂಗು, ಎದೆ, ತೋಳು, ಕೈಗಳೆಲ್ಲ ವಜ್ರ ಮುತ್ತು ರತ್ನ ಬಂಗಾರಗಳಿಂದ ಹೊಳೆಯುತ್ತಿದ್ದವು. ಮಹಲರಿಗೆ ಕಾಣಿಕೆಯಾಗಿ ನೀಡಬೇಕೆಂದರೆ ನಾನು ವಿಶೇಷತೆಯುಳ್ಳ ನಪುಂಸಕನೇ ಇರಬೇಕೆಂಬ ಹಿಗ್ಗು ನನ್ನಲ್ಲಿ 2 ದಿನ ಇತ್ತು. ಮೊಯ್ನುದ್ದೀನರ ಜನಾನದ ಏಕತಾನತೆಯು ಕಳೆದು ಈಗ ವಿಶಾಲವಾದ ಬಾದಶಾಹಿ ಜನಾನಕ್ಕೆ ಬಂದಿದ್ದೇನೆಂಬ ಭಾವನೆಯೂ ಬಂತು. ಅಲ್ಲಿ ಎಲ್ಲರೂ ಪರಿಚಿತರು. ಒಂದು ದಿನದಂತೆ ಮರುದಿನ, ಅದರಂತೆ ಮುಂದಿನ ದಿನ ಪರಿಚಯ ಸ್ನೇಹಗಳು ಬೆಳೆದು ಸೇವಿಕೆಯರು ಕಂಚನಿಯರು ಬೇಗಮರು ಕೂಡ ತಮ್ಮ ಅಂತರಂಗದ ದುಗುಡವನ್ನು ನನ್ನ ಕೈಲಿ ಹೇಳಿಕೊಳ್ಳುವ ಆತ್ಮೀಯತೆ ಬೆಳೆದಿದ್ದರೂ ಅವೇ ಮಾತುಗಳನ್ನು ಕೇಳಿ ಕೇಳಿ ಬೇಸರ ಬರುತ್ತಿತ್ತು. ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳುತ್ತಿದ್ದುದರಿಂದ
ಕೇಳಿದುದನ್ನು ಮತ್ತೊಬ್ಬರಿಗೆ ಹೇಳುವುದಿಲ್ಲವೆಂಬ ನಂಬಿಕೆ ಇದ್ದುದರಿಂದ ಅವರೆಲ್ಲರಿಗೂ ನನ್ನ ಮೇಲೆ ಆತ್ಮೀಯತೆ ಬೆಳೆದಿತ್ತು. ಬಾದಶಾಹರ ಈ ಜನಾನ ಒಂದು ದೊಡ್ಡ ಪ್ರಪಂಚ. ನಡೆದರೆ ದಾರಿ ತಪ್ಪಿ ದಿಕ್ಕುಗೆಡುವಂಥ ಗೊತ್ತಿಲ್ಲದ ಶಹರ. ಆದರೆ ಇಲ್ಲಿ ವಿಶೇಷವಿತ್ತು. ಇಡೀ ಹಿಂದೂಸ್ಥಾನದ ಆಗುಹೋಗುಗಳ ತೀರ್ಮಾನವಾಗುವ ಸ್ಥಳ ಇದಾಗಿತ್ತು. ಸಮಾಲೋಚನೆ ತೀರ್ಮಾನಗಳೇನಿದ್ದರೂ ದಿವಾನ್ ಎ ಖಾಸ್ನಲ್ಲಿ ಆಗುತ್ತಿದ್ದು ಅದು ಹೊರಗಿನವರಿಗೆ ತಿಳಿಯದಂತೆ ಕಟ್ಟುನಿಟ್ಟಿನ ವ್ಯವಸ್ಥೆ ಇದ್ದರೂ ಸುದ್ದಿಯು ಹೇಗೋ ಜನಾನದೊಳಗೆ ಸೋರುತ್ತಿತ್ತು. ಯಾರು ಯಾರೊಡನೆಯೂ ರಾಜ್ಯಭಾರದ ಸಂಗತಿಗಳನ್ನು ಆಡಬಾರದೆಂಬ ನಿಯಮವಿದ್ದರೂ ಕೆಲವೇ ಆಪ್ತ ಗುಂಪುಗಳೊಳಗೆ ಗುಸುಗುಸು ನಡೆಯುತ್ತಿತ್ತು. ಒಬ್ಬನೇ ನಪುಂಸಕನು ಅಥವಾ ಒಬ್ಬಳೇ ಗುಲಾಮ ಸೇವಿಕೆಯು ಹಲವು ಗುಂಪುಗಳ ಗುಸುಗುಸುವಿನಲ್ಲಿ ಭಾಗಿಯಾಗಿರುತ್ತಿದ್ದು ಎಲ್ಲ ಸುದ್ದಿಯೂ ಎಲ್ಲರಿಗೂ ಹೇಗೋ ತಿಳಿದು ಬಿಡುತ್ತಿತ್ತು.